ಹಾಯ್ ಎವ್ರಿವನ್, ಎಲ್ಲರಿಗೂ ನಿಮ್ಮ ಶರಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಕಮಿಂಗ್ ಟು ದ ಪಾಯಿಂಟ್, ಸೊ ವಿ ಹ್ಯಾವ್ ಆಲ್ರೆಡಿ ಕವರ್ಡ್ ದ ಎನ್ವಿರಾನ್ಮೆಂಟ್ 4 parts. ಸೊ ಇಟ್ಸ್ ನೌ ಗೋಯಿಂಗ್ ಟು ಬಿ ದ 5th part. ಓಕೆ, ಸೊ 5th part ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ಯಾಕಪ್ಪ ಅಂತಂದ್ರೆ ಇದ್ರ ಡ್ಯೂರೇಷನ್ ಆಲ್ರೆಡಿ ಹೇಳ್ತೀನಿ ನಿಮಗೆ. 1.5 hour to 2 hours ನಿಯರ್ ತನಕ ಇರ್ತದೆ ಇದ್ರ ಡ್ಯೂರೇಷನ್ ಪಾರ್ಟ್ 5. ಓಕೆ, ಸೊ ಮೆಜಾರಿಟಿ ಆಫ್ ದ BOD ಆಗಲಿ, COD ಆಗಲಿ, ಅಥವಾ ಫಿಲ್ಟ್ರೇಷನ್ ಬಗ್ಗೆ ಆಗಲಿ, ಅಥವಾ ಝೋನ್ಸ್ ಬಗ್ಗೆ ಆಗಲಿ, ಸೊ ಎಲ್ಲ ಟಾಪಿಕ್ಸ್ ಇದ್ರೊಳಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಕ್ವಶನ್. ಸೊ 313 ಏನು ಕೊಟ್ಟಿದ್ದಾರೆ ನೋಡ್ರಿ ನಿಮಗೆ. ಎ ವಾಟರ್ ಸ್ಯಾಂಪಲ್ ಆಫ್ 5 ml ಈಸ್ ಮೇಡ್ ಅಪ್ ಟು 300 ml. ಏನು ಕೊಟ್ಟಿದ್ದಾರೆ? 5 ml ಅಪ್ ಟು 300 ml ವಿತ್ ಡಿಸ್ಟಿಲ್ಡ್ ವಾಟರ್. ದ ಸ್ಯಾಂಪಲ್ ಹ್ಯಾಡ್ ಆನ್ ಇನಿಷಿಯಲ್ DO. ಸೊ ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊಂಡ್ಬಿಡ್ರಿ. ಸೊ ಇನಿಷಿಯಲ್ DO ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಾರ ನಿಮಗೆ? 8 mg per liter. DO ಫೈನಲ್ ಎಷ್ಟು ಕೊಟ್ಟಿದ್ದಾರೆ? 0 ಕೊಟ್ಟಿದ್ದಾರೆ. ಮತ್ತು ಎ ವಾಟರ್ ಸ್ಯಾಂಪಲ್ 5 ml ಈಸ್ ಮೇಡ್ ಅಪ್ ಟು 300 ml ಅಂತಂದ್ರೆ ಒಂದು ನಿಮ್ಗೆ ಟೆಸ್ಟ್ ಬಾಟಲ್ ಅದ ಅಂತ ತಿಕ್ಕೋರಿ. ಸೊ ಇದ್ರೊಳಗೆ ಏನದ ನಿಮ್ಮದು 5 ml ಏನದ ಅಂತಂದ್ರೆ ರಾ ಸ್ಯಾಂಪಲ್ ಅದ. ಸೊ ಅದಕ್ಕೆ ನೀವು ಏನು ಮಾಡ್ಲತ್ತೀರಿ? ಡೈಲ್ಯೂಟ್ ಮಾಡಿ ಏನು ಮಾಡ್ಲತ್ತೀರಿ? 300 ml ಮಾಡ್ಲತ್ತೀರಿ. ಅಂದ್ರೆ ನಿಮಗೆ 300 ml ಏನು? ಇದು 295 ml ಆಯ್ತಿದು. ಸೊ ಈ ಟೋಟಲ್ ಓವರ್ ಆಲ್ ಎರಡು ಎಷ್ಟು ನಿಮ್ಗೆ? 300 ml. ಸೊ ಯಾವಾಗಲೂ ಟೋಟಲ್ ಏನಿರ್ತದೆ ನೋಡಿರಿ, ಡೈಲ್ಯೂಷನ್ ಫಾರ್ಮುಲಾ ಅದ ನಿಮಗೆ. 5 days BOD ಎಟ್ 20 degree Celsius ಏನು ಫಾರ್ಮುಲಾ ಅದ ನಿಮಗೆ? ಇನಿಷಿಯಲ್ DO ಮೈನಸ್ ಫೈನಲ್ DO ಇಂಟು ಡೈಲ್ಯೂಷನ್ ಫ್ಯಾಕ್ಟರ್. ಸೊ ಡೈಲ್ಯೂಷನ್ ಫ್ಯಾಕ್ಟರ್ ಅಂತಂದ್ರೆ ಏನು ನಿಮಗೆ ಗೊತ್ತಿರಬೇಕು. ಡೈಲ್ಯೂಷನ್ ಫ್ಯಾಕ್ಟರ್ ಅಂದ್ರೆ ಟೋಟಲ್ ವಾಲ್ಯೂಮ್ ಎಷ್ಟದ ಇದ್ರದ್ದು? 300 ಆಫ್ ಡೈಲ್ಯೂಟೆಡ್ ಸ್ಯಾಂಪಲ್. ಪೂರ ಡೈಲ್ಯೂಟೆಡ್ ಮತ್ತು ಇದು ವೇಸ್ಟ್ ಸ್ಯಾಂಪಲ್ ಹಿಡಿದು ಆಮೇಲೆ ಬರೀ ವೇಸ್ಟ್ ಸ್ಯಾಂಪಲ್ ಇದು ಏನದ ನೋಡ್ರಿ, ಅದು ಮಾಡ್ರೆ ನಿಮ್ಗೆ ಏನು ಬರ್ತದೆ? ಡೈಲ್ಯೂಷನ್ ಫ್ಯಾಕ್ಟರ್ ಬರ್ತದೆ ನಿಮಗೆ. ಸೊ ಆ್ಯಸ್ ಇನ್ ದಿಸ್ ಕೇಸ್ ಇದೇನದ? DO ಫೈನಲ್ 0 ಅದ. ಸೊ ನಮಗೆ DO ಫೈನಲ್ ಯಾವಾಗಾರ 0 ಇದ್ದಾಗ ಏನು ಹೇಳ್ತೇವೆ ನಾವು ಅಂತಂದ್ರೆ BOD ಟೆಸ್ಟ್ ಈಸ್ ಇನ್ವ್ಯಾಲಿಡ್ ಅಂತೇವೆ ನಾವು. ಏನು? BOD ಟೆಸ್ಟ್ ಏನು? ಇನ್ವ್ಯಾಲಿಡ್. ಸೊ ಇದೊಂದು ನೆನಪಿಟ್ಕೋರಿ. ಸೊ ನೀವು ಆನ್ಸರ್ ಮಾಡ್ರೆ ನಿಮಗೆ ಬರ್ತದೆ. ಆನ್ಸರ್ ಎಷ್ಟು? 480 ಬರ್ತದೆ. ಬಟ್ 480 ಈಸ್ ನಾಟ್ ಅನ್ ಆನ್ಸರ್. ಸೊ ಟೆಸ್ಟ್ ಈಸ್ ಇನ್ವ್ಯಾಲಿಡ್ ಈಸ್ ದ ಕರೆಕ್ಟ್ ಒನ್. ಓಕೆ, ಟೆಸ್ಟ್ ಏನು? ಇನ್ವ್ಯಾಲಿಡ್ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಫ್ ದ ಅವರೇಜ್ ಸೀವೇಜ್ ಫ್ರಮ್ ಎ ಸಿಟಿ ಈಸ್ 95 into 10 to the power 6 liter per day. ಸೊ ಇದು ಕೂಡ ಸಾಲ್ವ್ ಮಾಡೋಣ. ನಾಟ್ ಎ ಪ್ರಾಬ್ಲಮ್, ವಿ ಕ್ಯಾನ್ ಈಸಿಲಿ ಸಾಲ್ವ್. ಏನು ಕೊಟ್ಟಿದ್ದಾರೆ? ಆ್ಯಾವ್ರೇಜ್ ಸೀವೇಜ್ ಫ್ರಮ್ ಅ ಸಿಟಿ. ಸೊ ಸೀವೇಜ್ ಎಷ್ಟು ಪ್ರೊಡಕ್ಷನ್ ಆಗತ್ತದ? ನಾ ಡಿಸ್ಚಾರ್ಜ್ ಅಂತ ತೊಗೋತೀನಿ, ನೀವು ಸೀವೇಜ್ ಪ್ರೊಡಕ್ಷನ್ ಅಂತ ಪೂರ ಬರ್ಕೋಬೋದು. ಸೊ 95 into 10 to the power 6 liter per day. ಆ್ಯಾವ್ರೇಜ್ 5 day BOD ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 5 days BOD 300 mg per liter. ನಿಮ್ಗೆ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಕೇಳ ನಿಮಗೆ. ಸೊ ನಿಮಗೆ ಫಸ್ಟ್ ಏನು ಗೊತ್ತಿರಬೇಕು? ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಅಂದರೆ ಏನು ಗೊತ್ತಿರಬೇಕು. ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ನಾವು ಜನರಲಿ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ನಿಮಗೆ ಇದ್ರ ಬಗ್ಗೆ ಫುಲ್ ಕಾನ್ಸೆಪ್ಟ್ ಹೇಳ್ತೀನಿ. ಸೊ ನಾವು ಜನರಲಿ ಏನು ಮಾಡ್ತೀವಪ್ಪ ಅಂತಂದರೆ, ಇಂಡಸ್ಟ್ರೀಸ್ ಇರ್ತಾವೆ ಅಂತ ತಿಳ್ಕೊರಿ. ಇಂಡಸ್ಟ್ರೀಸ್ನ ಟೋಟಲ್ ವೇಸ್ಟ್ ಎಷ್ಟು ಡಿಸ್ಪೋಸ್ ಮಾಡ್ತಾರಲ್ಲ, ಅದು ಟೋಟಲ್ ಪಾಪ್ಯುಲೇಷನ್ದು ಎಷ್ಟು ವೇಸ್ಟಿಗೆ ಡಿಸ್ಪೋಸಲಿಗೆ ಈಕ್ವಲ್ ಅದ ಅಂತ ನಾವು ತೊಗೋತೀವಿ ಜನರಲಿ ವಿ ಕನ್ಸಿಡರ್ ದಟ್ ಒನ್. ಸೊ ಅದು ನಿಮಗೆ ಹೇಳ್ತೀನಿ, ಪಾಪ್ಯುಲೇಷನ್ ಇಕ್ವಿವೆಲೆಂಟ್. ಓಕೆ, ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಇಲ್ಲ ನೋಡಿ. ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಅಂದರೆ ನೋಡಿರಿ, ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ಸ್ ಆರ್ ಜನರಲಿ ಕಂಪೇರ್ಡ್ ವಿತ್ ಪರ್ ಕ್ಯಾಪಿಟ ನಾರ್ಮಲ್ ಡೊಮೆಸ್ಟಿಕ್ ವೇಸ್ಟ್ ವಾಟರ್ ಹೇಳ್ದಲ್ಲ. ಸೊ ಆ್ಯಸ್ ಟು ರೇಷ್ನಲಿ ಚಾರ್ಜ್ ದ ಇಂಡಸ್ಟ್ರೀಸ್ ಫಾರ್ ದ ಪೊಲ್ಯೂಷನ್ ಕಾಸ್ಡ್ ಬೈ ದೆಮ್. ಸೊ ಅದಕ್ಕೆ ನಾವೇನು ಮಾಡ್ಬೋದು? ಇಂಡಸ್ಟ್ರಿಗೆ ನಾವು ಎಷ್ಟು ಪೊಲ್ಯೂಷನ್ ಮಾಡ್ಯಾರ, ಎಷ್ಟು ಡಿಸ್ಪೋಸಲ್ ಅಲ್ಲತ್ತದ, ಅದು ಪರ್ ಕ್ಯಾಪಿಟದಾಗ ನಾವು ಕನ್ವರ್ಟ್ ಮಾಡಿ ಏನು ಮಾಡ್ತೇವೆ, ಅದ್ರ ಪ್ರಕಾರ ನಾವು ರೇಟ್ ಅವ್ರ ಮ್ಯಾಗ ನಾವು ಹಾಕ್ತೇವೆ. ಸೊ ಅದಕ್ಕೆ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಯಾವಾಗಲೂ ಜನರಲ್ ಏನು? ಇಂಡಸ್ಟ್ರಿಯಲ್ BOD ಅಪಾನ್ ಡೊಮೆಸ್ಟಿಕಲ್ BOD ಅಂತ ನಾವು ತೊಗೋತೇವೆ. ಸೊ ಇಂಡಸ್ಟ್ರಿಯಲ್ BODದಾಗ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಇದ್ರದ್ದು ಏನು ಟೋಟಲ್ ಡಿಸ್ಚಾರ್ಜ್ ಅದ ಇಂಟು BOD ಆಫ್ ಇಂಡಸ್ಟ್ರಿಯಲ್ ಸೀವೇಜ್ ತೊಗೋತೇವೆ ನಾವು. ತಿಳಿತಾ?
ಅದರ ಟೋಟಲ್ ಎಷ್ಟು ಡಿಸ್ಚಾರ್ಜ್ ಅದ ಮತ್ತು ಎಷ್ಟು ಡಿಸ್ಚಾರ್ಜ್ ಮಾಡತ್ತಾರ ಮತ್ತೇನು ಮಾಡತ್ತೇವೆ ಬಿ ಒ ಡಿ ತೊಗೊಳತ್ತೇವೆ ಎದ್ರದ್ದು ಇಂಡಸ್ಟ್ರಿಯಲ್ ಸೀವೇಜ್. ಸೊ ಡೊಮೆಸ್ಟಿಕ್ನಾಗೂ ಹಂಗೆ ಸೇಮ್, ಡೊಮೆಸ್ಟಿಕ್ನಾಗ ಎಷ್ಟು ಸೀವೇಜ್ ಎಷ್ಟು ಡಿಸ್ಚಾರ್ಜ್ ಮಾಡ್ಲತ್ತೀವಿ ಮತ್ತು ಡೊಮೆಸ್ಟಿಕ್ ಸೀವೇಜ್ದು ಎಷ್ಟು ಬಿ ಒ ಡಿ ಅದ ಅಂತಂದು. ಸೊ ಇದು ಡಿವೈಡ್ ಮಾಡಿದ್ರೆ ನಿಮಗೇನು ಬರ್ತದೆ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಬರ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ನೋಡಿರಿ ಇದ್ರೊಳಗೆ ಒಂದು ಪ್ರಾಬ್ಲಮ್ಸ್ನಾಗ ಈಗ ಕೊಟ್ಟ ನೋಡಿರಿ ಇಂಡಸ್ಟ್ರಿಯಲ್ ಸೀವೇಜ್ ಡಿಸ್ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ. ಇಲ್ಲ ಇದೇ ಕ್ವಶನ್ ಮಾಡೋಣ. ಓಕೆ, ಸೊ ಇಂಡಸ್ಟ್ರಿಯಲ್ ಡಿಸ್ಚಾರ್ಜ್ ಈಸ್ 5 × 10⁻7 liters per day and BOD is 800 mg per liter. Okay, and BOD of the domestic sewage is 200 mg per liter. Average per capita demand 300 LPCD. Calculate the population equivalent ಕೊಟ್ಟಾನ. ಸೊ ನಿಮಗೆ ಇಂಡಸ್ಟ್ರಿಯಲ್ ಡಿಸ್ಚಾರ್ಜ್ ಕ್ಯೂ ಕೊಟ್ಟಿದ್ದಾನ, ಅದರದ್ದು ಬಿ ಒ ಡಿ ಕೊಟ್ಟಿದ್ದಾನ, ಎಷ್ಟು ಬಿ ಒ ಡಿನೂ ಕೊಟ್ಟಾನ ಇಂಡಸ್ಟ್ರೀಸ್ದು, ಡಿವೈಡೆಡ್ ಬೈ ಡೊಮೆಸ್ಟಿಕ್ ಸೀವೇಜ್ ಈಸ್. ಸೊ ಡೊಮೆಸ್ಟಿಕ್ ಸೀವೇಜ್ ಎಷ್ಟದ ನಿಮಗೆ 200 mg per liter ಅದ ಡೊಮೆಸ್ಟಿಕ್ ಸೀವೇಜ್. ಸೊ ಅದರದ್ದು ಬಿ ಒ ಡಿನೇ ಕೊಟ್ಟಿದ್ದಾನೆ ನಿಮಗೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಪರ್ ಕ್ಯಾಪಿಟಾ ವಾಟರ್ ಡಿಮಾಂಡ್ ಅಂತ ಕೊಟ್ಟಿದ್ದಾನೆ ನಿಮಗೆ. ಸೊ ಪರ್ ಕ್ಯಾಪಿಟಾ ವಾಟರ್ ಡಿಮಾಂಡ್ ಎಷ್ಟದ ನಿಮಗೆ 300 LPCD. ಸೊ 300 LPCD ಅಪ್ಪ ಅಂತಂದ್ರೆ ನಾವು ಜನರಲ್ ಏನು ಕನ್ಸಿಡರ್ ಮಾಡ್ತೇವೆ, ಎಷ್ಟು ವಾಟರ್ ಸಪ್ಲೈ ಮಾಡ್ತಾರೆ ಅದರದ್ದು 80% ಏನಾಗ್ತದೆ ಸೀವೇಜಾಗಿ ಕನ್ವರ್ಟ್ ಆಗ್ತದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಈಸ್ ದ ಸೀವೇಜ್ ಡಿಸ್ಚಾರ್ಜ್ ಸೀವೇಜ್ ಡಿಸ್ಪೋಸಲ್ ಮಾಡೋದವ್ರು. ಸೊ ಸೀವೇಜ್ ಎಷ್ಟಾಗ್ತದೆ ನಿಮ್ಗೆ 300 240 ಆಗ್ತದೆ. ಸೊ ಸೇಮ್ ಯೂಸ್ ಮಾಡ್ತೀರಿ ಕ್ಯೂ ಇಂಟು ಬಿ ಒ ಡಿ ಆಫ್ ಇಂಡಸ್ಟ್ರಿ ಸೀವೇಜ್, ಇದು ಸೀವೇಜ್ ಡಿಸ್ಚಾರ್ಜ್, ಕ್ಯೂ ಇಂಟು ಬಿ ಒ ಡಿ ಆಫ್ ಡೊಮೆಸ್ಟಿಕ್ ಸೀವೇಜ್ ಜನರೇಟೆಡ್. ಸೊ ಇದು ಮಾಡಿದ್ರೆ ನಿಮಗೆ ಏನು ಬರ್ತದೆ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಬಂದುಬಿಡ್ತದೆ. ಸೊ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಈಸ್ ಯೂನಿಟ್ಲೆಸ್, ಯೂನಿಟ್ ಇರಲಿ ಇದಕ್ಕೇನು ಯೂನಿಟ್ಲೆಸ್. ಓಕೆ, ಸೊ ಈ ಥರ ಮಾಡ್ತೇವೆ ನಾವು. ಈಗ ಜನರಲಿ ಇದ್ರೊಳಗೆ ಈ ಕೇಸ್ದಾಗ ನೋಡಿರಿ, ಇದ್ರೊಳಗೆ ಏನು ಕೊಟ್ಟಾನ ನಿಮಗೆ ಬರೀ ಇಂಡಸ್ಟ್ರಿಯಲ್ ಸೀವೇಜ್ ಕೊಟ್ಟಾನ, ಇಂಡಸ್ಟ್ರಿಯಲ್ ಬಿ ಒ ಡಿ ಕೊಟ್ಟಾನ, ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಕಂಡಿಡಿ ಅಂದಾನೆ. ಸೊ ಅದಕ್ಕೆ ಏನದ ನಮಗಪ್ಪ ಅಂತಂದ್ರೆ ಫಾರ್ಮುಲಾ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಈಕ್ವಲ್ ಟು ನಿಮಗೆ ಗೊತ್ತದ ಇಂಡಸ್ಟ್ರಿಯಲ್ ಸೀವೇಜ್ ಅಪಾನ್ ಡೊಮೆಸ್ಟಿಕ್ ಸೀವೇಜ್. ಸೊ ಇಂಡಸ್ಟ್ರಿಯಲ್ ಸೀವೇಜ್ ಏನದ ನಿಮಗೆ ಕ್ಯೂ ಇಂಟು ಬಿ ಒ ಡಿ ಮಾಡ್ತೀರಿ. ಈ ಡೊಮೆಸ್ಟಿಕ್ ಸೀವೇಜ್ ನಿಮ್ಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ತಿಕ್ಕೋ, ನಮಗೆ ಗೊತ್ತದ ಆ್ಯಸ್ ಅ ಸ್ಟ್ಯಾಂಡರ್ಡ್ ಎಷ್ಟು 80 grams per day ನಮ್ಮದು ಸೀವೇಜ್ ಜನ್ರೇಟ್ ಆಗ್ತದೆ. ಸೊ 80 grams per day ಇಸ್ ನಮಗೆ ಸ್ಟ್ಯಾಂಡರ್ಡ್. ಒಬ್ಬ ಮನುಷ್ಯ 80 grams per day ಸೀವೇಜ್ ಜನ್ರೇಟ್ ಮಾಡ್ತಾನೆ. ಸೊ ಅದಕ್ಕೆ ನಾವು ಏನು ಮಾಡ್ತೇವೆ 80 grams per day ಡೈರೆಕ್ಟ್ ತೊಗೊಂಡ್ಬಿಡ್ತೇವೆ. ಸೊ ಇದು ಪ್ರಾಬ್ಲಮ್ ಕೂಡ ಅದೇ ಥರ ಅದ. ನಿಮಗೆ ಏನು ಕೊಟ್ಟಾನ, ಆ್ಯಾವ್ರೇಜ್ ಸೀವೇಜಿಗೆ ಕೊಟ್ಟಾನ, ಸಿಟಿ ಕೊಟ್ಟಾನ ಆಫ್ ಎ ಸಿಟಿ, ಬಿ ಒ ಡಿ ಕೊಟ್ಟಾನ, ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಆಫ್ ದ ಸಿಟಿ ಅಂತ ಕೇಳೋಣ ನೀವು. ಸೊ ನೀವು ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಆಫ್ ದ ಸಿಟಿ ಏನು ಮಾಡ್ತೀರಿ ನೀವು, ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಈಕ್ವಲ್ ಟು ಡಿಸ್ಚಾರ್ಜ್ ಕೊಟ್ಟ ನಿಮಗೆ 95 × 10⁻6 ಇದರಿಂದ ಲೀಟರ್ಸ್ ಪರ್ ಡೇ ಇಂಟು ಡಿಸ್ಚಾರ್ಜ್ ಎಷ್ಟು 300 mg per liter ಕೊಟ್ಟಿದ್ದಾನೆ. ಸೊ ಇಲ್ಲಿ ಅವನೇ ಕೊಟ್ಟ ನೋಡ್ರಿ, ಎಷ್ಟು ತೋರಿ ನೀವು 5 day ಬಿ ಒ ಡಿ ಪರ್ ಕ್ಯಾಪಿಟಾ ಈ ಕೊಟ್ಟಾನೆ ಎಷ್ಟು 0.075 kg per day. ಸೊ ಅದು ಸ್ಟ್ಯಾಂಡರ್ಡ್ ಆಗಿ ನಿಮಗೆ 80 grams per day ಅದ, ಇಲ್ಲ ಅಲ್ಲತ್ತಿಲ್ಲ. ಬಟ್ ಇವಾಗ ಕೊಟ್ಟ ನಿಮಗೆ ಎಷ್ಟು ತೋರಂತ 0.075 kg per day ಅಂತ ಕೊಟ್ಟಿದ್ದಾನೆ ನಿಮಗೆ. ಅಂದರೆ ಏನಿಲ್ಲ 75 grams per day ಇದ್ದಂಗೆ. ಓಕೆ, ಇದು 95 × 10⁻6 ಮಾಡ್ತೀರಿ ಲೀಟರ್ ಪರ್ ಡೇ. ಸೊ ಯೂನಿಟ್ಲಿಂತ ಆಟ ಆಡೋದು ನಿಮಗೆ ಚಂದ ಗೊತ್ತಿರಬೇಕು, ನೆನ್ಪಿಟ್ಕೋರಿ ನೀವು. ಇಂಟು ಏನದ ನಿಮ್ಗೆ 0.075 ಅದ, ಇಲ್ಲಿ ಆಲ್ರೆಡಿ ಕೆ ಜಿನಾಗದ. ಇದು ಇಂಟು ಡೇ ಮ್ಯಾಗ ಹೋಯ್ತು, ಡೇ ಕ್ಯಾನ್ಸಲ್ ಆಯ್ತಾ, ಡೇ ಕ್ಯಾನ್ಸಲ, ಲೀಟರ್ ಕ್ಯಾನ್ಸಲ, ಎಮ್ ಜಿ ಇದು ಮತ್ತು ಕೆ ಜಿ ಬಂತಿರೋ. ಸೊ ಅದಕ್ಕೆ ನೀವೇನು ಮಾಡಬೇಕು 95 × 10⁻6 ಇಂಟು 300. ಈ ಎಮ್ ಜಿ ಇದ್ದಿದ್ದು ಕೆ ಜಿ ಅರೆ ಮಾಡಿರಿ, ನಾವು ಕೆ ಜಿ ಇದ್ದಿದ್ದು ಎಮ್ ಜಿ ಮಾಡಮ್ ಈಸಿಯಾಗಿ. ಓಕೆ, ಡಿವೈಡೆಡ್ ಬೈ 0.075 ಇಂಟು ಎಮ್ ಜಿ ಇದ್ದಿದ್ದು ಕೆ ಜಿ ಇದ್ದಿದ್ದು ಎಮ್ ಜಿ ಮಾಡ್ಬೇಕಂದ್ರೆ ಇಂಟು 10⁻6. ಯಾಕಪ್ಪ ಅಂತಂದ್ರೆ ಕೆ ಜಿ ಇದ್ದಿದ್ದು ನಿಮಗೆ ಗ್ರಾಮ್ಸ್ ಮಾಡ್ಬೇಕಂತ ತಿಕ್ಕೋರಿ, ಇಂಟು 1000 ಮಾಡ್ತೀರಿ. ಹಾಗೆ ಗ್ರಾಮ್ ಇದ್ದಿದ್ದು ಎಮ್ ಜಿದಾಗ ಮಾಡಬೇಕಪ್ಪ ಅಂತಂದ್ರೆ ಇಂಟು 1000. ಟೋಟಲ್ ಎಷ್ಟಾಯ್ತು ನಿಮಗೆ 10⁻6. ಸೊ ಯು ಕ್ಯಾನ್ ಯೂಸ್ 10⁻6 ಎಮ್ ಜಿ ಕ್ಯಾನ್ಸಲ್ ಆಯಿತು, 10⁻6 ಕ್ಯಾನ್ಸಲ್ ಆಯಿತು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ 3,80,000. ಸೊ ದಿಸ್ ಈಸ್ ದ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ದಟ್ ಯು ಹ್ಯಾವ್ ಗಾಟ್. ಓಕೆ, I think no other confusions will be there.
So the answer is, you got the answer, it as 3,80,000. Okay, next one. The depletion of the oxygen is found to be 3 mg per liter after incubating 5 ml of sewage diluted to 50 ml. So ನಿಮಗೆ 5 days BOD ಇದೆ ನಿಮಗೆ SR ಹೇಳಿ at 20 degree Celsius formula initial DO minus final DO into dilution factor ಮಾಡ್ತೀರಿ. ಇನಿಷಿಯಲ್ DO ನಿಮ್ಗೆ ಕೊಟ್ಟಿರ್ತಾನೆ, ಎಷ್ಟು ಕೊಟ್ಟ ನೋಡ್ರಿ. ಸೊ ಡಿಪ್ಲೀಷನ್ ಕೊಟ್ಬಿಟ್ಟಾನೆ, ಓವರ್ ಆಲ್ ಡಿಪ್ಲೀಷನೇ ಕೊಟ್ಟಾನೆ. ಎಷ್ಟು ಕೊಟ್ಟಾನೆ ನಿಮಗೆ? mg per liter ಅಂತ ಕೊಟ್ಟಿದ್ದಾನೆ. ಡೈಲ್ಯೂಷನ್ ಫ್ಯಾಕ್ಟ್ರಿ ಮಾಡಿ ಎಷ್ಟದ ನಿಮಗೆ? ಟೋಟಲ್ ಸ್ಯಾಂಪಲ್ ಎಷ್ಟದ? 250 5 ml ಆಫ್ ಸಿವೇಜ್ ಡೈಲ್ಯೂಟೆಡ್ ಟು 250 ಕೊಟ್ಟರೆ, ಡೈಲ್ಯೂಟೆಡ್ ಟು 250 ತೊಗೋತೀರಿ. 50 ಬಂತು, 5 3 15 150 mg per liter. ಸೊ ನೆಕ್ಸ್ಟ್ ಈ ಟೈಪ್ ಪ್ರಾಬ್ಲಮ್ ಎಲ್ಲಿರ್ತದೆ ನಿಮಗೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಂತ ಹೇಳ್ತೀನಿ, ಅದರ ನೆಕ್ಸ್ಟ್ ನೀವೇ ಫೈಂಡ್ ಔಟ್ ಮಾಡಿರಿ. Next, if the depletion of the oxygen is found to be 2.5 mg per liter after incubating 2.5 ml of sewage diluted with 250 ml of water 5 days 20 degree Celsius BOD. So this is the same problem, you can do that. Next, if the depletion of oxygen is found to be 5 ppm after incubating a 2.5% solution of sewage sample for 5 days at 20 degree Celsius BOD ಕೇಳಾನೆ. ಸೊ ಇದು ನೋಡಬೇಕು, ಇದು ಸ್ವಲ್ಪ ನಿಮಗೆ ಡಿಫ್ರೆಂಟ್ ಅದ, ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಇದು ಏನು ಮಾಡ್ತೀರಪ್ಪ ಅಂತಂದ್ರೆ ಏನಿಲ್ಲ, ಎಲ್ಲ ಸೇಮ್ ಫಾರ್ಮುಲಾ. 5 days BOD at 20 degree Celsius ಏನು ಫಾರ್ಮುಲಾ ಅದಲ್ಲ ನಿಮಗೆ, ಏನದ ನಿಮ್ಗೆ DO ಇನಿಷಿಯಲ್ ಮೈನಸ್ DO ಫೈನಲ್ ಇಂಟು ಡೈಲ್ಯೂಷನ್ ಫ್ಯಾಕ್ಟರ್ ಅದಲ್ಲ. ಸೊ ಅದರೊಳಗೆ DO ಇನಿಷಿಯಲ್ ನಿಮಗೆ ಡಿಪ್ಲೀಷನ್ ನಿಮಗೆ ಡೈರೆಕ್ಟ್ ಕೊಟ್ಬಿಟ್ಟನಿದೆ, ಎಷ್ಟು? 5 mg per liter ಅಂತ. ಸೊ ಈಗ ಏನು ಮಾಡ್ಯಾನ ನಿಮಗೆ ಡೈಲ್ಯೂಷನ್ ಫ್ಯಾಕ್ಟರ್ ಯಾವ ಥರ ಕೊಟ್ಟಾನ ಅಂತಂದ್ರೆ ಆಫ್ಟರ್ ಇನ್ಕ್ಯುಬೇಟಿಂಗ್ ಅಂತ ಕೊಟ್ಟಾನ. ಇಫ್ 2.5% ಸೊಲ್ಯೂಷನ್, ನೀವು 2.5% ಸೊಲ್ಯೂಷನ್ ಅಪ್ಪ ಅಂತಂದ್ರೆ 2.5 ಡಿವೈಡೆಡ್ ಬೈ 100 ತೊಗೊಳಕ್ಕೆ ಹೋಗಬಾರ್ದು. ದಿಸ್ ಈಸ್ ರಾಂಗ್. ಸೊ ವಾಟ್ ಯು ಹ್ಯಾವ್ ಟು ಟೇಕ್ ಇಸ್ 200 ಡಿವೈಡೆಡ್ ಬೈ 2.5 ತೊಗೋಬೇಕು. ಸೊ ದಿಸ್ ಈಸ್ ದ ಕರೆಕ್ಟ್ ಒನ್, ಡೈಲ್ಯೂಷನ್ ಫ್ಯಾಕ್ಟರ್. ಯಾಕಂದ್ರೆ ಮೇಲೆ ಯಾವಾಗಲೂ ಡೈಲ್ಯೂಷನ್ 2.5 mg per liter ಏನು ಮಾಡ್ತಾರೆ, ಅದಕ್ಕೆ 100 mg per liter ಮಾಡಿರ್ತಾರೆ. ಸೊ ಅದಕ್ಕೆ ಈ ಥರ ತೊಗೋಬೇಕು ನೀವು. ಸೊ ಮುಂದೆ ಕ್ಯಾಲ್ಕುಲೇಷನ್ ಅದ, ಇದು ಸಾಲ್ವ್ ಮಾಡಿದ್ರೆ ನಿಮಗೆ ಬಂದುಬಿಡುತ್ತೆ. ಎಷ್ಟು? 1 2 ಮಾಡ್ತೀರಿ, 2 200 mg per liter ಬರ್ತದೆ ನಿಮಗೆ. ಓಕೆ, ಗಾಟ್ ಇಟ್? Next one, a 5-day BOD of a wastewater sample is obtained as 190 mg per liter. The ultimate oxygen demand of the sample will be ಅಂತ ಕೇಳ ನಿಮಗೆ. ಏನು ಕೊಟ್ಟನ? 5-day BOD of the wastewater sample ಏನು ಕೊಟ್ಟಿದ ನಿಮಗೆ? 190 mg per liter. ಇದೊಂದು ನಿಮ್ಗೆ ಡಿಫ್ರೆಂಟ್ ಫಾರ್ಮುಲಾ ಬರ್ತದೆ, ಅದು ಕೂಡ ನೋಡೋಣ. ಡಿಫ್ರೆಂಟ್ ಪ್ರಾಬ್ಲಮ್. BOD 5 days BOD at 20 degree Celsius ಎಷ್ಟು ಕೊಟ್ಟಿದ್ದಾನೆ ನಿಮಗೆ? 190 mg per liter ವಿತ್ ಅ ಕೆ ವ್ಯಾಲ್ಯೂ ಕೊಟ್ಟ ನಿಮಗೆ. ಕೆ ಏನು ಕೊಟ್ಟಿದ್ದಾನೆ? 0.01 ಅವರ್ ಮೈನಸ್ 1 ಮೀನ್ಸ್ 0.01 ಡಿವೈಡೆಡ್ ಬೈ ಅವರ್ ಇದ್ದಂಗೆ. ಸೊ ಯಾವಾಗಲೂ ಇದು ಎದ್ರೊಳಗೆ ಇರಬೇಕು? ಡೇಸ್ನಾಗ ಇರಬೇಕು. ಸೊ ಡೇಸ್ನಾಗ ಕನ್ವರ್ಟ್ ಮಾಡ್ತೀರಿ ನೀವು. ಅವರಿದ್ದ ಡೇಸ್ದಾಗ ಮಾಡ್ಬೇಕಾದ್ರೆ 1 ಡೇನಾಗ ಎಷ್ಟು ಅವರ್ಸ್ ಇರ್ತವೆ? 24. ಸೊ ಇದು ಮಾಡಿದ್ರೆ ನಿಮಗೆ ಏನು ಬರ್ತದೆ? ಡೇನಾಗ ಬಂತು ನಿಮಗೆ. ಓಕೆ, ಸೊ ಡೇನಾಗ ಬಂತಾ? ಡೇನಾಗ ಬಂದ ಬಳಕ ನಿಮಗೆ 5 days BOD at 20 degree Celsius equal to ultimate BOD into 1 minus e to the power minus k into t. ಒಂದು ಫಾರ್ಮುಲಾ ಬರ್ತದೆ ನಿಮಗೆ. ಅಲ್ಲ, ನಿಮಗೆ ಇನ್ನೊಂದು ಫಾರ್ಮುಲಾ ಅದ, ಏನು? BOD at 20 degree Celsius equal to BOD ultimate into 1 minus e to the power minus kd into t. ಸೊ ಜನರಲಿ ನಿಮಗೆ ಎಲ್ಲಿ ಕನ್ಫ್ಯೂಷನ್ ಆಗ್ತದೆ ಗೊತ್ತ್ರಿ? ಇಲ್ಲಿ ನಿಮಗೆ ಕೆ ಯಾವಾಗ ತೊಗೋಬೇಕು, ಕೆ ಡಿ ಯಾವಾಗ ತೊಗೋಬೇಕು? ಕೆ ಅಂತಂದ್ರೆ ನೆನ್ಪಿಟ್ಕೋರಿ, ದಿಸ್ ಈಸ್ ನಥಿಂಗ್ ಬಟ್ ರೇಟ್ ಕಾನ್ಸ್ಟೆಂಟ್. ಸೊ ಕೆ ಡಿ ಅಂತಂತಂದ್ರೆ ಡಿಆಕ್ಸಿಜನೇಟ್ ಕಾನ್ಸ್ಟೆಂಟ್. ಸೊ ದಿಸ್ ಈಸ್ ಕೆ ಡಿ. ಸೊ ನಿಮಗೆ ಎಲ್ಲಿ ರೇಟ್ ಕಾನ್ಸ್ಟೆಂಟ್ ಕೊಡ್ತಾರೆ ಅವಾಗ ಈ ಫಾರ್ಮುಲಾ ಯೂಸ್ ಮಾಡಿರಿ.
ಇ ಟು ದಿ ಪವರ್ ಬೇಸ್ ಇ ಇದ್ದಿದ್ದು. ಸೊ ಯಾವಾಗ ನಿಮಗೆ ಕೆ ಡಿ ಕೊಟ್ಟಿರ್ತಾನೆ ಡಿ ಆಕ್ಸಿಜನೇಟ್ ಕಾನ್ಸ್ಟೆಂಟ್ ಅಂತ ಕೊಡ್ತಾನೆ ಕ್ವಶನ್ನಾಗ. ಸೊ ಇಲ್ಲಿ ಆಕ್ಸಿಜನೇಟ್, ಸೊ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಬರೀ ಕೆ ಕೊಟ್ಟಾನ. ಸೊ ಇದು ಯೂಸ್ ಮಾಡಬೇಕು. ಇಲ್ಲ ನಿಮಗೆ ಇದು ಯೂಸ್ ಮಾಡಲ್ಲ, ಇ ಟು ದಿ ಪವರ್ ದಿಸ್ ಈಸ್ 10 ಟು ದಿ ಪವರ್. ನಾ 10 ಟು ದಿ ಪವರ್ ಇದ್ದಿದೆ ಯೂಸ್ ಮಾಡ್ತೀನಿ, ಇದೇ ಯೂಸ್ ಮಾಡ್ತೀನಿ ಅಂತ ಹಾಗೂ ಮಾಡ್ಬೋದು. ಹ್ಯಾಂಗೆ ಮಾಡ್ಬೇಕು ನಿಮ್ಗೆ, ಕೆ ಡಿ ಈಕ್ವಲ್ ಟು 0.434 ಕೆ ಫಾರ್ಮುಲಾ ಅದು. ಸೊ ಅದ್ರೊಳಗೆ ನೀವು ಕೆ ವ್ಯಾಲ್ಯೂ ಹಾಕ್ರಿ, ನಿಮಗೆ ಬಂದುಬಿಡ್ತಾ ಕೆ ಡಿ ವ್ಯಾಲ್ಯೂ. ಆವಾಗ ನೀವೇನು ಮಾಡಿರಿ, ಇದು ಫಾರ್ಮುಲಾ ಯೂಸ್ ಮಾಡಿರಿ. ಹಂಗೇನಿಲ್ಲ ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು, ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕಂತೇನಿಲ್ಲ. ಸೊ ಅಷ್ಟೇ ನಿಮಗೆ ಕೆ ವ್ಯಾಲ್ಯೂ ಎದ್ರೊಳಗೆ ಕೊಟ್ಟ ನೋಡ್ಬೇಕು ನೀವು. ಇಲ್ಲಿ ಏನರೇ ಕ್ವಶನ್ನಾಗ ರೇಟ್ ಕಾನ್ಸ್ಟೆಂಟ್ ಅಥವಾ ಬೇಸ್ ಇ ಅಂತ ಕೊಟ್ಟು ಅಥವಾ ಬರೀ ಓನ್ಲಿ ಕೆ ಕೊಟ್ಟನಂತಂದ್ರೆ ಸೊ ಈ ಫಾರ್ಮುಲಾ ಜನರಲಿ ಅಪ್ಲೈ ಆಗ್ತದೆ. ಸೊ ಇಫ್ ನಿಮಗೆ ಕೆ ಡಿ ಕೊಟ್ಟಿನು ಅಂತಿಕೋರಿ, ಇದು ಅಪ್ಲೈ ಆಗ್ತದೆ. ಗೊತ್ತಾಯ್ತಾ? ಸೇಮ್ ಇಲ್ಲಿ ಏನು ಮಾಡಿರಿ, ಕೆ ವ್ಯಾಲ್ಯೂ ಡೈರೆಕ್ಟ್ ಹಾಕಿಬಿಡ್ರಿ. ಬಿ ಒ ಡಿ ಅಲ್ಟಿಮೇಟ್ ಇದುವರೆ ಈಗ ನಾವೇನು ಮಾಡಮ್ಮಿ, ಇದೇ ಯೂಸ್ ಮಾಡಮ್. ಬಿ ಒ ಡಿ 5 days ಬಿ ಒ ಡಿ at 20 degrees Celsius. ಇದು ಎಷ್ಟು ಕೊಟ್ಟ ನಿಮಗೆ, 190 ಕೊಟ್ಟ. ನಿಮಗೆ ಈಕ್ವಲ್ ಟು ಮಾಡ್ತೀರಿ ಬಿ ಒ ಡಿ ಅಲ್ಟಿಮೇಟ್ ಇಂಟು 1 to the power 1 minus e to the power ಮೈನಸ್ ಎಷ್ಟು ಕೊಟ್ಟನ 0.01 ಡಿವೈಡೆಡ್ ಬೈ 24 ಇಂಟು ಟಿ ಎಷ್ಟು ಕೊಟ್ಟಿದ್ದಾನೆ ನಿಮಗೆ, ಎಷ್ಟು ದಿನದು 5 days. ಓಕೆ, ಸೊ ಇದು ಮಾಡ್ತೀರಿ, ನಿಮ್ಗೆ ಆನ್ಸರ್ ಬಿ ಒ ಡಿ ಅಲ್ಟಿಮೇಟ್ ಬಂದುಬಿಡ್ತದೆ. ಸೊ ಯು ವಿಲ್ ಗೆಟ್ ಇಟ್ ಆಸ್ 271. ಕ್ಯಾನ್ ಯೂಸ್ ದ ಕ್ಯಾಲ್ಕುಲೇಟರ್ ಆ್ಯಂಡ್ ಕ್ಯಾಲ್ಕುಲೇಟ್ ಇಟ್. ಓಕೆ, ಸಿಂಪಲ್. ಇಲ್ಲ ನೀವು ಕೆ ಡಿದಾಗ ಮಾಡಬೇಕಿತ್ತಪ್ಪ ಅಂತಂದ್ರೆ ಇದು ಕನ್ವರ್ಟ್ ಮಾಡ್ಕೋಬೇಕು, ಕೆ ಡಿನಾಗ ಮಾಡ್ಬೋದು. ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, 5 days ಬಿ ಒ ಡಿ ಕೊಟ್ಟಿದ್ದಾನೆ at 160. ಏನದ ನೋಡ್ರಿ ನೀವು. ದ 5 days ಬಿ ಒ ಡಿ at 20 degrees Celsius 160 ppm. ಸೊ ಇಫ್ ದ ಡಿಆಕ್ಸಿಜನೇಷನ್ ಕಾನ್ಸ್ಟೆಂಟ್, ಸೊ ಡಿಆಕ್ಸಿಜನೇಷನ್ ಕಾನ್ಸ್ಟೆಂಟ್ ಅಂದರೆ ಕೆ ಡಿ ಕೊಟ್ಟಾನ 0.2 per day. ಸೊ ಪರ್ ಡೇನಾಗೆ ಅದ, ನೋ ಪ್ರಾಬ್ಲಮ್ ವಿತ್ ದಿಸ್ ಒನ್. ಸೊ ಅಲ್ಟಿಮೇಟ್ ಬಿ ಒ ಡಿ ಕೇಳೋಣ, ಬಿ ಒ ಡಿ ಅಲ್ಟಿಮೇಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಒಂದು ನೆನ್ಪಿಟ್ಕೊರಿ, ಯಾವಾಗಲೂ ನಿಮ್ಮದು 5 days ಬಿ ಒ ಡಿ ಏನಿರ್ತದೆ ನೋಡಿರಿ, 5 days ಬಿ ಒ ಡಿ ಏನಿರ್ತದೆ ನೋಡಿರಿ, 68% ಆಫ್ ಬಿ ಒ ಡಿ ಅಲ್ಟಿಮೇಟ್ ಇರ್ತದೆ. ಸೊ ಇದು ನೀವು ಜನ್ರಲಿ ಇಲ್ಲ ಯಾವಾಗ ಯೂಸ್ ಮಾಡ್ರಿ ಗೊತ್ತು, ನೀವು ಏನಾರ ಕ್ವಶನ್ನೇ ಗೊತ್ತಾಗಲ್ಲಾಗ್ಯದ, ನಿಮ್ಗೆ ಆನ್ಸರ್ ಸೊಲ್ಯೂಷನ್ ಬರಲಾಗ್ಯದ, ಅವಾಗ ಏನು ಮಾಡಿರಿ 5 days ಬಿ ಒ ಡಿ ಕೊಟ್ಟಿನಪ್ಪ ಅಂತಂದ್ರೆ ಇದು 68% ಎಷ್ಟದ ಅದರದ್ದು ಅಲ್ಟಿಮೇಟ್ ಬಿ ಒ ಡಿ ಇರ್ತದೆ. ಓಕೆ, ಸಾರಿ ಬಿ ಒ ಡಿ ಹೌದು. ಸೊ ನಿಮಗೆ ಏನರ ನಿಮಗೆ ಬಿ ಒ ಡಿ 5 days ಕೊಟ್ಟಿನೋ ಅಥವಾ ಇದು ಕೊಟ್ಟಿನಪ್ಪ ಅಂತಂದ್ರೆ ನೀವು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇದು ಇಟ್ಕೊಂಡು. ಬಟ್ ನೀವು ಜನ್ರಲಿ ಏನು ಮಾಡಬೇಕು, ಫಾರ್ಮುಲಾನೇ ಯೂಸ್ ಮಾಡ್ಬೇಕು. ನಾನು ನಿಮಗೆ ವರ್ಸ್ಟ್ ಕೇಸ್ನಾಗ ಹೇಳ್ತೀನಿ, ನಿಮಗೆ ಎಕ್ಸಾಮ್ದಾಗ ಕುಂತಿರ್ತೀರಿ, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಲಾಗ್ಯದ ಅಥವಾ ಫಾರ್ಮುಲಾ ನೆನ್ಪು ಬರಲಾಗ್ಯದ, ಹಂಗೆ ಏನಾರ ಇದ್ದರೆ ಇದು ಯೂಸ್ ಮಾಡಿರಿ. ಓಕೆನಾ? ಸೊ ಇಲ್ಲಿ ನಿಮಗೆ ಅಂದ್ರೆ ಬಿ ಒ ಡಿ ಅಲ್ಟಿಮೇಟ್ ಕಂಡಿಡಿ ಅಂದ್ರೆ, ಸೊ 5 days ಬಿ ಒ ಡಿ at 20 degrees Celsius ನಿಮ್ಗೆ ಫಾರ್ಮುಲಾ ಗೊತ್ತದ ಏನು, ಬಿ ಒ ಡಿ ಅಲ್ಟಿಮೇಟ ಇಂಟು 1 ಮೈನಸ್ ಏನು ಕೆ ಡಿ ಕೊಟ್ಟರು, ಸೊ ಅದಕ್ಕೆ ನಾವು ಮೈನಸ್ ಕೆ ಡಿ ಇಂಟು ಟಿ ಮಾಡ್ತೀವಿ. ಸೊ ದಿಸ್ ಯು ಕ್ಯಾನ್ ಯೂಸ್ ದಿಸ್ ಒನ್. ಸೊ ಇಲ್ಲಿ 160 ಹಾಕ್ತೀರಿ, ಬಿ ಒ ಡಿ ಅಲ್ಟಿಮೇಟ್ ಬರೀತೀರಿ ಆ್ಯಸ್ ಇಟ್ ಈಸ್ ಇಂಟು 1 ಮೈನಸ್ 10 to the power ಮೈನಸ್ 0.2 ಇಂಟು ಟಿ ಈಸ್ 5. ಸೊ ಇದ್ರೊಳಗೆ ಮಾಡಿದಾಗ ನಿಮಗೆ ಏನು ಬರ್ತದೆ, ಬಿ ಒ ಡಿ ಅಲ್ಟಿಮೇಟ್ ಯು ಗೆಟ್ ಇಟ್ ಆಸ್ 234 mg/L. ಸೊ 234 mg/L ಬರ್ತದೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಗಾಟ್ ಇಟ್? ಸಿಂಪಲ್ ಅದ. ಓಕೆ, ನೆಕ್ಸ್ಟ್ ದ ಟ್ರೂ ರಿಲೇಷನ್ ಬಿಟ್ವೀನ್ ಥೆರಾಟಿಕಲ್ ಆಕ್ಸಿಜನ್ ಡಿಮಾಂಡ್, ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಆ್ಯಂಡ್ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕೇಳ್ಯಾನ ನಿಮಗೆ. ಸೊ ಇದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಅದ. ಥೆರಾಟಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಟಿ ಒ ಡಿ, ಸೊ ಮತ್ತು ಬಿ ಒ ಡಿ ಮತ್ತು ಸಿ ಒ ಡಿ. ಹಾಗಾದರೆ ಏನು ಮತ್ತು ಡಿ ಒ ಅಂದರೆ ಏನು? ಸೊ 4 ಕಾನ್ಸೆಪ್ಟ್ ಬಗ್ಗೆ ಫಸ್ಟಿಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಳಕೆ ಏನು ಮಾಡಮ್ಮಿ, ನಾವು ಇಲ್ಲಿ ಬರಮ್. ಓಕೆನಾ? ಫಸ್ಟ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಸೊ ಫಸ್ಟ್ ನೋಡಿರಿ, ಡಿ ಒ. ಡಿ ಒ ಈಸ್ ನಥಿಂಗ್ ಬಟ್ ಡಿಸಾಲ್ವ್ಡ್ ಆಕ್ಸಿಜನ್. ಅಂದ್ರೆ ನೀರಿನಾಗೂ ಆಕ್ಸಿಜನ್ ಬೇಕಾ, ಯಾಕಪ್ಪ ಅಂದ್ರೆ ಅಕ್ವೆಟಿಕ್ ಲೈಫ್ ಇರ್ತದೆ, ಅದ್ರೊಳಗೂ ಫಿಶ್ಗಳು ಇರ್ತಾವೆ, ಅದಕ್ಕೂ ಬೇಕು, ಉಸಿರಾಡ್ಲಿಕ್ಕೆ ಬೇಕು, ನೀರಿನಾಗ ಆಕ್ಸಿಜನ್ ಬೇಕು. ಸೊ ಅದು ಡಿ ಒ, ಡಿಸಾಲ್ವ್ಡ್ ಆಕ್ಸಿಜನ್ ಡಿ ಒ ಅಂತೇವೆ. ಸೊ
ಸರ್ವೈವಲ್ ಆಫ್ ಫಿಶ್ ಮತ್ತು ಅಕ್ವಾಟಿಕ್ ಆ್ಯನಿಮಲ್ಸಿಗೆ ಮಿನಿಮಮ್ ಡಿ ಒ ಎಷ್ಟು ಬೇಕು ನಿಮ್ಗೆ 4 ppm ಬೇಕು. ಅದೇ ರೀತಿ ಡಿಸಾಲ್ವ್ಡ್ ಆಕ್ಸಿಜನ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈಗ ನೀರಿನ ಟೆಂಪರೇಚರ್ ಸೀವೇಜ್ ಟೆಂಪರೇಚರ್ ಹೆಚ್ಚಿಗದ ಅಂತ ತಿಕ್ಕೋರು ನೀವು. ಟೆಂಪರೇಚರ್ ಅಂದ್ರೆ ನಿಮಗೆ ಡಿಸಾಲ್ವ್ಡ್ ಆಕ್ಸಿಜನ್ ಅದ್ರದಾಗ ಕಮ್ಮಿ ಅದ ಅಂದಂಗೆ, ಯಾಕಂದ್ರೆ ಫುಲ್ ಆ್ಯಸಿಡಿಕ್ ಇರ್ತದೆ ಸೀವೇಜ್ ಟೆಂಪ್ರೇಚರ್ ಹೆಚ್ಚಿಗಿತ್ತು ಅಂತಂದ್ರೆ. ಸೊ ಅದಕ್ಕೇನಾಗ್ತದೆ ಡಿ ಒ ವಿಲ್ ಬಿ ಲೆಸ್. ನೆಕ್ಸ್ಟ್ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಸೀವೇಜ್ ಈಸ್ 90% ಆಫ್ ದಟ್ ಇನ್ ಸೀವೇಜ್ ವಾಟರ್. ಇದು ಹಂಗೆ ಅಂದ್ರೆ ಏನಪ್ಪ ಅಂತಂದ್ರೆ ನಿಮಗೆ ಜನರಲಿ ಆಕ್ಸಿಜನ್ ನೀರಿನಾಗ 100% ಸಾಲ್ಯೂಬಲ್ ಇರ್ತತಿಕೋ, ಅದೇ ಸಿವೇಜ್ ವಾಟರ್ನಾಗ ಬರೀ 95% ಸಾಲ್ಯೂಬಲ್ ಇರ್ತದೆ. ತಿಳಿತಾ? ದ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ಸಿವೇಜ್ ಈಸ್ 95% ಆಫ್ ದಟ್ ಆಫ್ ಸಿವೇಜ್ ವಾಟರ್. ಟಿ ಒ ಡಿ ಅಂತಂದ್ರೆ ನಿಮಗೆ ಹೇಳಿದಲ್ಲ ನಾ ಇದೆ ಟಿ ಒ ಡಿ. ಸೊ ಟಿ ಒ ಡಿ ಅಂತಂದ್ರೆ ಏನಿಲ್ಲ, ಈಗ ನಾವು ನಿಮಗೆ ಫಸ್ಟ್ ಏನು ಮಾಡಬೇಕಾಗ್ತದೆ, ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಬಗ್ಗೆ ಹೇಳ್ಬೇಕಾಗ್ತದೆ, ಆಮ್ಯಾಗ ನಾ ಟಿ ಒ ಡಿ ಬಗ್ಗೆ ಹೇಳ್ತೀನಿ. ಸೊ ನೀವು ಫಸ್ಟ್ ನೆನ್ಪಿಟ್ಕೋರಿ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಸೊ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಪ್ಪ ಅಂತಂದ್ರೆ ನಮಗೇನು ಆರ್ಗ್ಯಾನಿಕ್ ಮ್ಯಾಟರ್. ಸೊ ನಿಮಗೆ ಎಷ್ಟು ಆಕ್ಸಿಜನ್ ಬೇಕು ಟು ಡಿಕಂಪೋಸ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಆರ್ಗ್ಯಾನಿಕ್ ಮ್ಯಾಟರ್ದಾಗ ಏನು ಬರ್ತದೆ, ನಮ್ಮ ಬಯೋಡಿಗ್ರೇಡೇಬಲ್ನೂ ಬರ್ತದೆ, ನಾನ್ ಬಯೋಡಿಗ್ರೇಡೇಬಲ್ನೂ ಬರ್ತದೆ. ಸೊ ಇವೆರಡೂ ಏನು ಬಯೋಡಿಗ್ರೇಡೇಬಲ್ ಮತ್ತು ನಾನ್ ಬಯೋಡಿಗ್ರೇಡೇಬಲ್ ಅದಲ್ಲ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಅದು ನಿಮಗೆ ಡಿಕಂಪೋಸ್ ಮಾಡಬೇಕಾದ್ರೆ ಎಷ್ಟು ಆಕ್ಸಿಜನ್ ಬೇಕು, ಅದೇನು ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಸೊ ಆ ಆಕ್ಸಿಜನ್ ಡಿಮಾಂಡ್ ಹೆಂಗೆ ಮಾಡ್ತೀವಿ ನಾವು, ಲ್ಯಾಬ್ನಾಗ ಹೋಗಿ ಕಂಡುಹಿಡಿತೀವಿ ನಾವು. ಸೊ ಅದೇ ನಾವು ಲ್ಯಾಬ್ದಾಗ ಹೋಗೋ ಕಂಡುಹಿಡಿಯೋ ಪಾಲಿಂದ ಡೈರೆಕ್ಟ್ಲಿನೂ ಕಂಡುಹಿಡಿಬೋದಲ್ಲ, ಅದು ಡೈರೆಕ್ಟ್ಲಿ ಯಾವಾಗ ಕಂಡುಹಿಡಿಬೋದು, ನೀರದ ಅಂತ ತಿಕ್ಕೋರಿ. ಈ ನೀರಿನಾಗ ಯಾವ್ಯಾವ ಕೆಮಿಕಲ್ ಪ್ರೆಸೆಂಟ್ ಅವ ಅವದಕ್ಕೆ ನಾವು ಏನು ಮಾಡಬೇಕು, ಡಿಕಂಪೋಸ್ ಮಾಡೋದಿರ್ತದೆ. ಸೊ ಆರ್ಗ್ಯಾನಿಕ್ ಮ್ಯಾಟರ್ಸು ಅಂತಂದ್ರೆ ಏನಿಲ್ಲ, ಕೆಮಿಕಲ್ ಕಾಂಪೌಂಡ್ಸ್. ಸೊ ಇದ್ರೊಳಗೆ ಯಾವ್ಯಾವ ನಿಮಗೆ ಪೈಲನೇ ಗೊತ್ತಿತ್ತಿಕ್ಕೋರಿ ನೀರಿನಾಗ ಇವು ಕೆಮಿಕಲ್ ಕಾಂಪೌಂಡ್ಸ್ ಅವ ಅಂತ. ಸೊ ಅವಾಗ ಏನು ಮಾಡ್ತೇವೆ ನಾವಪ್ಪ ಅಂತಂದ್ರೆ ಕೆಮಿಕಲ್ ಇಕ್ವೇಷನ್ಸ್ ಯೂಸ್ ಮಾಡಿ ಡೈರೆಕ್ಟ್ ನಾವು ಇದಕ್ಕೆ ಎಷ್ಟು ಬೇಕಂತ ನಾವು ಆಕ್ಸಿಜನ್ ಕಂಡುಹಿಡಿತೀವಿ. ಅದೇ ಟಿ ಒ ಡಿ. ಇಲ್ಲ ಅದ ನೋಡಿ, ಹಿಯರ್ ವಿ ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ ಔಟ್ ದ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಟು ಆಕ್ಸಿಡೈಸ್ ದ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ಸಿವೇಜ್ ಇಫ್ ವಿ ನೋ ದ ವಿಚ್ ಕೆಮಿಕಲ್ ಕಾಂಪೌಂಡ್ಸ್ ಆರ್ ಪ್ರೆಸೆಂಟ್ ಇನ್ ವಾಟರ್. ಸೊ ಇತ್ತಪ್ಪ ಅಂತಂದ್ರೆ ನಾವು ಟಿ ಒ ಡಿ ಕಂಡುಹಿಡಿಬೋದು. ಅದು ದಟ್ ಈಸ್ ಟಿ ಒ ಡಿ. ಸಿ ಒ ಡಿ ಅಂತಂದ್ರೇನು, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ನೋ ವಿಚ್ ಟೈಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಪ್ರೆಸೆಂಟ್ ಇನ್ ಸಿವೇಜ್ ವಾಟರ್. Therefore, we do laboratory test with a strong oxidant like potassium dichromate K2Cr2O7 ಅಂತಲ್ಲ, ಅಥವಾ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ KMnO4. ಸೊ ಇದು ಯೂಸ್ ಮಾಡಿ ಏನು ಮಾಡ್ತೀವಿ ನಾವು ಸಿ ಒ ಡಿ ಕಂಡುಹಿಡಿತೀವಿ. ನೆಕ್ಸ್ಟ್ ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಬರ್ತದೆ. ನೀವು ಟೋಟಲ್ ಆರ್ಗ್ಯಾನಿಕ್ ಸಿ ಒ ಡಿ ಆದ್ಮೇಲೆ ಬಿ ಒ ಡಿ ಹೋಗಮ್ಮ, ಆಮ್ಯಾಗ ಇದು ಕಾರ್ಬನಿಕ್ ಬರಮ್. ಬಿ ಒ ಡಿ ಅಂತಂದ್ರೆ ಏನಿಲ್ಲ, ಆರ್ಗ್ಯಾನಿಕ್ ಮ್ಯಾಟರ್ದಾಗ ಬಯೋಡಿಗ್ರೇಡೇಬಲ್ ನಾನ್ ಬಯೋಡಿಗ್ರೇಡೇಬಲ್ ಎರಡೂ ಇರ್ತಾವೆ ಅಂತ ಹೇಳೋದು. ಸೊ ಅದ್ರೊಳಗೆ ಬರೀ ಯಾವುದು ಬಯೋಡಿಗ್ರೇಡೇಬಲಿ ಡಿಕಂಪೋಸ್ ಆಗಬೇಕಂದ್ರೆ ಎಷ್ಟು ಆಕ್ಸಿಜನ್ ಬೇಕು ಅದು ನಾವು ಕಂಡುಹಿಡ್ಲಿಕ್ಕೆ ನಾವು ಬಿ ಒ ಡಿ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಟ್ ಆಕ್ಸಿಡೈಸಸ್ ಓನ್ಲಿ ಬಯೋಲಾಜಿಕಲ್ ಆರ್ಗ್ಯಾನಿಕ್ ಮ್ಯಾಟರ್. ಬಿ ಒ ಡಿ ಆಫ್ ವಾಟರ್ ಎಟ್ 5 days at 20 degrees Celsius is taken as standard demand. It is 68% of the total BOD demand. So BOD 5 days at 20 degrees Celsius is equal to 68% of BOD ultimate. Okay, so ಇನ್ನೊಂದು ನೆನ್ಪಿಟ್ಕೋರಿ, BOD of 10 days at 20 degrees Celsius is 5 days ಇಂದ ಆಯಿತು. ಈ 10 days ಇಂದ ಏನಿರ್ತದೆ 90% ಆಫ್ ಅಲ್ಟಿಮೇಟ್ BOD ಇರ್ತದೆ. ಸೊ ದಿಸ್ ಈಸ್ ದ ಫಾರ್ಮುಲಾ. ನಿಮ್ಗೆ ಆಲ್ರೆಡಿ ಹೇಳಿ ನಿಮ್ಗೆ ವಾಲ್ಯೂಮ್ ಆಫ್ ಡೈಲ್ಯೂಟೆಡ್ ಸ್ಯಾಂಪಲ್ ಬೈ ನಾನ್ ಡೈಲ್ಯೂಟೆಡ್ ಸ್ಯಾಂಪಲ್. ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಂಡರ್ಡ್ BOD ಟೆಸ್ಟ್ ಬಾಟಲ್ ಎಷ್ಟು ಕೆಪಾಸಿಟಿ ಇರ್ತದೆ, 300 ml ಇರ್ತದೆ ನೋಡಿರಿ, 300 ml. ಇಲ್ಲ ಅದ ನೋಡಿರಿ, ದ ಆ್ಯಕ್ಚುಯಲ್ ಎಕ್ಸ್ಪೆರಿಮೆಂಟ್ ಇನ್ ದ ಲ್ಯಾಬ್ರೋಟರಿ ವಿ ಜನರಲಿ ಯೂಸ್ 300 ml ಸೈಜ್ BOD ಟೆಸ್ಟ್ ಬಾಟಲ್ಸ್. ಸೊ ದ ಗಿವನ್ ವಾಲ್ಯೂಮ್ 4 ml ಅದ ಅಂತ ತಿಕ್ಕೋರಿ, ಈಸ್ ಪ್ಲೇಸ್ಡ್ ಇನ್ ದ ಬಾಟಲ್ ಆ್ಯಂಡ್ ಮಿಕ್ಸ್ಡ್ ವಿತ್ ಪ್ಯೂರ್ ಏರಿಯೇಟೆಡ್ ವಾಟರ್ ಟು ಮೇಕ್ 300 ml. ಸೊ 300 ml ಮಾಡಿದೇವಪ್ಪ ಅಂತಂದ್ರೆ 300 ml ಡಿವೈಡೆಡ್ ಬೈ 4 ಅದೇ ಥರ. ಈಗ ನಿಮ್ಗೆ ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್ ಹೇಳಬೇಕಲ್ಲ. ಸೊ ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್ದಾಗ ಏನು ಮಾಡ್ತೇವಪ್ಪ ಅಂತಂದರೆ, ಹಿಯರ್ ವಿ ಫೈಂಡ್ ಔಟ್ ದ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ಸೀವೇಜ್ ಬೈ ಎಕ್ಸ್ಪ್ರೆಸಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಏನು ಮಾಡ್ತೇವೆ ಇನ್ ಟರ್ಮ್ಸ್ ಆಫ್ ಕಾರ್ಬನ್ದಾಗ ರಿಪ್ರೆಸೆಂಟ್ ಮಾಡಿ ಹೇಳ್ತೇವೆ ನಾವು. ಗಾಟ್ ಇಟ್?
ಸೊ ಇವೆಲ್ಲ ಇದನ್ನು ಮುಗಿಸೇ ಬಿಡ್ತೀನಿ ಹೇಳಿ ಸರಿನಾ. ಇದು ಬಿ ಒ ಡಿ ಬಗ್ಗೆ ಆಯ್ತು ನಿಮಗೆ. ಸೊ ಬಿ ಒ ಡಿ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊರಿ. ಸೊ ಬಿ ಒ ಡಿದಾಗ ಏನಿರ್ತಪ್ಪ ಅಂತಂದ್ರೆ ಎರಡು ಬರ್ತಾವೆ, 2 ಡಿಮಾಂಡ್ಸ್. ಫಸ್ಟ್ ಡಿಮಾಂಡಿಗೆ ಏನಂತ ನಾವು ಕಾರ್ಬನೇಷಿಯಸ್ ಡಿಮಾಂಡ್, ಇನ್ನೊಂದು ಏನು ಬರ್ತಾವೆ ನೈಟ್ರೋಜನಿಯಸ್ ಡಿಮಾಂಡ್ ಅಥವಾ ಸೆಕೆಂಡ್ ಸ್ಟೇಜ್ ಡಿಮಾಂಡ್. ಇಲ್ಲ ಅದ ನೋಡಿ, ದ ಫಸ್ಟ್ ಡಿಮಾಂಡ್ ಡ್ಯೂರಿಂಗ್ ದ ಫಸ್ಟ್ 20 days ಆರ್ ಸೊ ಇನ್ ಫ್ಯಾಕ್ಟ್ ಅಕರ್ಸ್ ಡ್ಯೂ ಟು ದ ಆಕ್ಸಿಡೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಏನಾಗ್ತಿರ್ತದೆ, ಡಿಕಂಪೋಸ್ ಆಗ್ತಾ ಇರ್ತದೆ, ನಿಮಗೇನಾಗ್ತದೆ ಆಕ್ಸಿಜನ್ ಬೇಕಾಗ್ತಾ ಇರ್ತದೆ. ಸೊ ಇದಕ್ಕೆ ಏನಂತೀವಿ ನಾವು ಕಾರ್ಬನೇಷಿಯಸ್ ಡಿಮಾಂಡ್ ಅಥವಾ ಫಸ್ಟ್ ಸ್ಟೇಜ್ ಡಿಮಾಂಡ್ ಅಥವಾ ಇನಿಷಿಯಲ್ ಡಿಮಾಂಡ್ ಅಂತ ಕರಿತೇವೆ. ಸೊ ದ ಲೇಟರ್ ಡಿಮಾಂಡ್ ಅಕರ್ಸ್ ಡ್ಯೂ ಟು ಬಯೋಲಾಜಿಕಲ್ ಆಕ್ಸಿಡೇಷನ್ ಆಫ್ ಅಮೋನಿಯಾ ಆ್ಯಂಡ್ ಇಟ್ ಈಸ್ ಕಾಲ್ಡ್ ನೈಟ್ರೋಜನಿಯಸ್ ಡಿಮಾಂಡ್ ಅಥವಾ ಸೆಕೆಂಡ್ ಸ್ಟೇಜ್ ಡಿಮಾಂಡ್ ಅಂತ ಕೂಡ ಕರಿತೇವೆ. ಸೊ ಇದನ್ನು ಫಾರ್ಮುಲಾ ಅಪ್ಟೈನ್ ಮಾಡ್ಕೊಂಡಿರೋದು. ಸೊ ಇಲ್ಲದ ನೋಡಿರಿ, ದಿಸ್ ಈಸ್ ದ ಬೆಸ್ಟ್ ಒನ್. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡಿರಿ. ಸೊ ಇಲ್ಲಿ ಟೈಮ್ ಕೊಟ್ಟಾನ, ಇಲ್ಲಿ ಬಿ ಒ ಡಿ ಕೊಟ್ಟಿದ್ದಾನೆ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬಿ ಒ ಡಿ ಯಾವ ಥರ ಏನಾಗ್ತದೆ ಚೇಂಜ್ ಆಗ್ತದೆ ಕೊಟ್ಟಿದ್ದಾನೆ. ಫಸ್ಟ್ ಸ್ಟೇಜ್ ಬಿ ಒ ಡಿ ಅಂತಂದ್ರೆ ಏನು, ಕಾರ್ಬನೇಷಿಯಸ್ ಡಿಮಾಂಡ್ ಕಾಲ್ಡ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಥವಾ ಕಾರ್ಬನೇಷಿಯಸ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ. ಸೆಕೆಂಡ್ ಸ್ಟೇಜ್ ಏನು, ನೈಟ್ರಿಫಿಕೇಷನ್ ಡಿಮಾಂಡ್, ನೈಟ್ರೋಜಿನಸ್ ಆಕ್ಸಿಜನ್ ಡಿಮಾಂಡ್ ಆರ್ ನೈಟ್ರೋಜಿನಸ್ ಬಯೋಕೆಮಿಕಲ್ ಡಿಮಾಂಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳಿಲ್ಲ, ಕೆ ಡಿ ಮತ್ತು ಕೆ ಅಂತಂದರೆ ರೇಟ್ ಕಾನ್ಸ್ಟೆಂಟ್ ಸಿಗ್ನಿಫೈಯಿಂಗ್ ದ ರೇಟ್ ಆಫ್ ಆಕ್ಸಿಡೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ದ ಟೆಂಪರೇಚರ್. ಕೆ ಡಿ ಅಂತಂದ್ರೇನು, ಡಿಆಕ್ಸಿಜನೇಷನ್ ಕಾನ್ಸ್ಟೆಂಟ್ ಅಥವಾ ಆರ್ ಮೋರ್ ಸ್ಟ್ರಿಕ್ಟ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬಿ ಒ ಡಿ ರೇಟ್ ಕಾನ್ಸ್ಟೆಂಟ್ ಆನ್ ಬೇಸ್ 10 ಅಟ್ ಗಿವನ್ ಟೆಂಪರೇಚರ್. ಇನ್ನೊಂದು ಕೆ ಡಿ ಅಂತಂದ್ರೆ ನಿಮಗೆ ಹೇಳೋದು 0.434 ಕೆನು ಫಾರ್ಮುಲಾ ಇರ್ತದೆ. ಸೊ ಇದು ಹೇಳಿ ನಿಮ್ಗೆ ಕೆ ಬೇಸ್ ಈತಪ್ಪ ಅಂತಂದ್ರೆ ಜನರಲಿ ವಿ ಯೂಸ್ ದಿಸ್ ಒನ್. ಸೊ ಕೆ ಡಿ ಬಂತಪ್ಪ ಅಂತಂದ್ರೆ ಬೇಸ್ 10 ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ಕೆ ಡಿ ಎಟ್ ನಮಗೆ ಯಾವುದೋ ಒಂದು ಟೆಂಪರೇಚರ್ನ ಕೊಟ್ಟಿರ್ತಾನಂತ ತಿಕ್ಕೋರಿ. ಈಗ ನಮಗೆ ಕೆ ಡಿ ಎಟ್ 30 ಡಿಗ್ರಿ ಟೆಂಪ್ರೇಚರ್ನ ಕಂಡುಹಿಡಿ ಅಂದಾನಂತ ತಿಕ್ಕೋರಿ ನೀವು. ಸೊ ನಮಗೆ ಗೊತ್ತಿರ್ತದೆ ಕೆ ಡಿ ಎಟ್ 20 ಡಿಗ್ರಿ ಸೆಲ್ಸಿಯಸ್ ಸ್ಟ್ಯಾಂಡರ್ಡ್ ಇಂಟು 1.047 ಟಿ ಮೈನಸ್ 20. ಟಿ ಅಂತಂದ್ರೆ ಟೆಂಪರೇಚರ್ ಅವ್ರು ಕೊಟ್ಟಿರೋದು 30 - 20 ಆಗ್ತದೆ ಈಗ ಈ ಕೇಸ್ನಾಗ. ಸೊ ಇದು ಫಾರ್ಮುಲಾದಾಗ ಯೂಸ್ ಮಾಡಿ ಕೆ ಡಿ ಎಟ್ 30 ಡಿಗ್ರಿ ಸೆಲ್ಸಿಯಸ್ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೇವೆ ನಾವು, ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡ್ತೇವೆ. ಯಾವುದು, ಬಿ ಒ ಡಿ 5 days ಈಕ್ವಲ್ ಟು ಬಿ ಒ ಡಿ ಅಲ್ಟಿಮೇಟ್ ಇಂಟು 1 - 10⁻⁻ ಕೆ ಡಿ ಇಂಟು ಟಿ. ಆವಾಗ ಅದು ಯೂಸ್ ಮಾಡ್ತೇವೆ. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ನೆನ್ಪಿಟ್ಕೋರಿ, ಬಿ ಒ ಡಿ ಅಪಾನ್ ಸಿ ಒ ಡಿ ಏನಿರ್ತದೆ ಯಾವಾಗಲೂ <1 ಇರ್ತದೆ. ಯಾಕಪ್ಪ ಅಂತಂದ್ರೆ ಬಿ ಒ ಡಿದಾಗ ಏನಿರ್ತದೆ ಓನ್ಲಿ ಯಾವ ಆರ್ಗ್ಯಾನಿಕ್ ಮ್ಯಾಟರ್ ಇರ್ತದೆ, ಬಯೋಡಿಗ್ರೇಡೇಬಲ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಇದ್ರೊಳಗೆ ಏನು ಬಯೋಡಿಗ್ರೇಡೇಬಲ್ ನಾನ್ ಬಯೋಡಿಗ್ರೇಡೇಬಲ್ ಎರಡೂ ಇರ್ತವೆ. ಸೊ ಇದ್ರ ವ್ಯಾಲ್ಯೂ ಹೆಚ್ಚಿಗೆ ಇರ್ತದೆ. ಸೊ ಇದ್ರ ವ್ಯಾಲ್ಯೂ ಹೆಚ್ಚಿಗೆ ಇರ್ತಪ್ಪ ಅಂತಂದ್ರೆ ನಿಮ್ಮ ಡಿನಾಮಿನೇಟರ್ ವ್ಯಾಲ್ಯೂ ಹೆಚ್ಚಿಗೆ ಅಂತಂದ್ರೆ ಓವರಾಲ್ ವ್ಯಾಲ್ಯೂ ಕಡಿಮೆ <1. ಅಥವಾ ಈಗ ಒಂದು ಸಿವೇಜ್ ಸ್ಯಾಂಪಲ್ದಾಗ ಒಟ್ಟು ಟೋಟಲಾಗಿ ಯಾವುದು ಆರ್ಗ್ಯಾನಿಕ್ ಮ್ಯಾಟರ್ನಾಗ ಎರಡು ಇರ್ತಾವೆ ಅಂತ ಹೇಳಿದಿಲ್ಲ ನಿಮಗೆ ನಾನು, ಒಂದು ಬಯೋಡಿಗ್ರೇಡೇಬಲ್ ಇನ್ನೊಂದು ನಾನ್ ಬಯೋಡಿಗ್ರೇಡೇಬಲ್. ಸೊ ಆ ಸಿವೇಜ್ ಸ್ಯಾಂಪಲಾಗ ನಾನ್ ಬಯೋಡಿಗ್ರೇಡೇಬಲ್ ಮ್ಯಾಟರ್ ಇರಲೇ ಇಲ್ಲ ಅಂತ ತಿಕ್ಕೋರಿ. ಅವಾಗ ಏನಂತ ಈಕ್ವಲ್ ಟು ಆಗ್ತದೆ. ಯಾಕಂದ್ರೆ ಇದನ್ನು ಬಯೋಡಿಗ್ರೇಡೇಬಲ್ ಆರ್ಗ್ಯಾನಿಕ್ ಮ್ಯಾಟರ್ ತೋರಿಸ್ತದೆ, ಇದನ್ನು ಬಯೋಡಿಗ್ರೇಡೇಬಲ್ ಆರ್ಗ್ಯಾನಿಕ್ ಮ್ಯಾಟರ್ ತೋರಿಸ್ತದೆ ಆ ಟೈಮ್ನಾಗ. ಸೊ ಅವಾಗ ಈಕ್ವಲ್ ಟು 1 ಆಗ್ತದೆ. ಸೊ ಇದು ಆಲ್ವೇಸ್ <1 ಓಕೆ. ಇನ್ನೊಂದು ನೆನ್ಪಿಟ್ಕೋರಿ, 3 ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬರ್ತವೆ. ಒಂದು ಆ್ಯನರೋಬಿಕ್, ಒಂದು ಅನಾರೋಬಿಕ್ ಹಾಗೆ ಫ್ಯಾಕಲ್ಟೇಟಿವ್. ಆ್ಯರೋಬಿಕಪ್ಪ ಅಂತಂದ್ರೆ ವಿತ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನಾಗ ಏನು ಮಾಡ್ತದೆ, ಸರ್ವೈವಲ್ ಆಗ್ತದೆ. ಇದೇನಾಗ್ತದಪ್ಪ ಅಂತಂದ್ರೆ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇದ್ದಾಗೂ ಕೂಡ ಸರ್ವೈ ಆಗ್ತದೆ. ಈಗ ನಿಮಗೆ ಆಕ್ಸಿಜನ್ ಇರಲಿ ಬಿಡಲಿ ಸರ್ವೈ ಆಗೋದು ಯಾವುದು, ಫ್ಯಾಕಲ್ಟೇಟಿವ್ ಬ್ಯಾಕ್ಟೀರಿಯಾ. ಓಕೆ, ಗೊತ್ತಾಯ್ತು? ಸೊ ದಿಸ್ ಈಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್, ಸೊ ಕಮಿಂಗ್ ಟು ದ ಕ್ವಶನ್. ಸೊ ಇಲ್ಲಿ ರಿಲೇಷನ್ ಕೇಳಿದಾನ ನಿಮಗೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಟಿ ಒ ಡಿ ಥೆರಟಿಕಲ್ ಆಕ್ಸಿಜನ್ ಡಿಮಾಂಡ್ ಯಾವಾಗಲೂ ಹೆಚ್ಚಿಗೆ ಇರ್ತದೆ ಸಿ ಒ ಡಿಕ್ಕಿಂತಲೂ, ಅದಕ್ಕಿಂತಲೂ ಬಿ ಒ ಡಿ. ಓಕೆ, theoretical oxygen demand is greater than COD is greater than BOD. Next one, a wastewater sample 2 ml is made up to 300 ml BOD water with distilled sample. So initial DO final DO ಕೊಟ್ಟಿದ್ದಾನ ನಿಮಗೆ, ಮತ್ತು ಡೈಲ್ಯೂಷನ್ ಫ್ಯಾಕ್ಟರ್ ಕೊಟ್ಟಿದ್ದಾನ ಎಷ್ಟು 300/2 ಅಂತ ಮಾಡ್ಕೋತೀರಿ.
ಸೊ ನಿಮ್ಗೆ ಡೈರೆಕ್ಟ್ ಫಾರ್ಮುಲಾ ಹಾಕ್ತೀರಿ, ವಿಲ್ ಗೆಟ್ ದ ಆನ್ಸರ್. ಎಷ್ಟು ಬಂತು? 900 ಬರ್ತದೆ. ನೆಕ್ಸ್ಟ್, ಸೊ ಇದನ್ನು ಸೇಮ್ ಕ್ವಶನ್ ಅದ. 2. ಡಿಪ್ಲೀಷನ್ ಆಕ್ಸಿಜನ್ ಕೊಟ್ಟಾನ, ಇನ್ಕ್ಯುಬೇಟಿಂಗ್ ಎ 2.5% ಸೊಲ್ಯೂಷನ್ ಅಂತ ಕೊಟ್ಟಿದ್ದಾನೆ. ಸೊ ಈಸಿಲಿ ಫೈಂಡ್ ಔಟ್, ವಿಲ್ ಗೆಟ್ ದ ಆನ್ಸರ್ ಆಸ್ 200 mg/L. ನೆಕ್ಸ್ಟ್, ಇಫ್ BOD ಆಫ್ ವೇಸ್ಟ್ ವಾಟರ್ ಸ್ಯಾಂಪಲ್ ಆಫ್ಟರ್ 5 days ಏನು ಕೊಟ್ಟೆ ನೋಡ್ರಿ. If BOD of a wastewater sample after 5 days incubating 20 degrees Celsius is 100 mg/L. ಸೊ ಡಿಆಕ್ಸಿಜನೇಷನ್ ರೇಟ್ ಕಾನ್ಸ್ಟೆಂಟ್ KD ಕೊಟ್ಟಿದ್ದಾನೆ. ಎಷ್ಟು ನಿಮಗೆ ಎಷ್ಟು ಕೊಟ್ಟಾನ? 0.1 per day ಕೊಟ್ಟೇನೆ. ಸೊ ನಿಮಗೆ ಇದು ಕೊಟ್ಟನ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಿ ನೀವು? BOD 5 days at 20 degrees Celsius equal to BOD ultimate into 1 minus e 10 to the power minus KD into T ಯೂಸ್ ಮಾಡ್ತೀರಿ. ಸೊ ವಿಲ್ ಗೆಟ್ ದ ಆನ್ಸರ್. ಇವೆಲ್ಲ ಆಗ್ತದೆ. ನಿಮಗೆ ಎಷ್ಟು ಬರ್ತದೆ? BOD ultimate ಸೊ 146.25 ಯು ವಿಲ್ ಗೆಟ್. ಸೊ ಇದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿನಂತ ನಿಮ್ಗೆ ಹೇಳತ್ತಿಲ್ಲ ಅಷ್ಟೇ. ನೆಕ್ಸ್ಟ್, BOD 5 days BOD of waste water sample is 200 mg/L at 20 degrees Celsius. The value of the reaction K. ಸೊ ಇಲ್ಲಿ ಕೊಟ್ಟ ನೋಡ್ರಿ, K ವ್ಯಾಲ್ಯೂ ಕೊಟ್ಟಾನ, ಬೇಸ್ E ಅಂತಲೂ ಕೊಟ್ಟಾನ, ಸೊ ಡೇ ಇನ್ವರ್ಸ್ ಅಂತಲೂ ಕೊಟ್ಟಾನ. ಸೊ ಇದಕ್ಕೆ ಏನು ಮಾಡ್ತೀರಿ ನೀವು? ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ. 5 day BOD BOD ultimate into 1 minus e to the power minus K into T ಯೂಸ್ ಮಾಡ್ತೀರಿ. ಸೊ ಯು ವಿಲ್ ಗೆಟ್ ಇಟ್ ಆಸ್ 316. Next, under ideal conditions the COD by TOC ratio for sewage containing only organic matter. ಏನು? ಓನ್ಲಿ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಇದಕ್ಕೆ ಏನು ಬರ್ತದೆ? 2.66 ಅದ. ಇದಕ್ಕೆ ಏನದ? COD ಅಪಾನ್ TOC. ಇದು ಹೇಳಿದ್ರೆ ಥೆರಟಿಕಲ್ ಆಕ್ಸಿಜನ್ ಡಿಮಾಂಡ್, ಇದು ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಎಷ್ಟು ಇರ್ತದೆ? 2.66 ಇರ್ತದೆ. ಅಂದ್ರೆ ಇಲ್ಲದ ನೋಡ್ರಿ ಇದ್ರೊಳಗೆ COD by TOC ratio. Total carbonaceous organics present in given waste water can be computed by TOC of waste water. ಸೊ ಏನು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ನೋಡ್ರಿ, COD upon TOC ಏನು ಬರ್ತದೆ ನಿಮಗೆ? 2.66. ಸೊ ಇದು ನೆನಪಿರಲಿ. ಓಕೆ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನಪ್ಪ ಅಂತ, ಫಾಲೋಯಿಂಗ್ ಝೋನ್ಸ್ ಆರ್ ಫಾರ್ಮ್ಡ್ ಇನ್ ಅ ಪೊಲ್ಯೂಟೆಡ್ ರಿವರ್ ಅಂಡರ್ ದ ಸೆಲ್ಫ್ ಪ್ಯೂರಿಫಿಕೇಷನ್ ಪ್ರಾಸೆಸ್. ಝೋನ್ ಆಫ್ ಕ್ಲಿಯರ್ ವಾಟರ್, ಝೋನ್ ಆಫ್ ಆ್ಯಕ್ಟಿವ್ ಡಿಕಂಪೋಸಿಷನ್, ಝೋನ್ ಆಫ್ ರಿಕವರಿ ಮತ್ತು ಝೋನ್ ಆಫ್ ಪೊಲ್ಯೂಷನ್ ಕೊಟ್ಟಿದ್ದಾನೆ. ಸೊ ನಿಮಗೆ ಫಸ್ಟ್ ಏನು ಗೊತ್ತಿರಬೇಕು? ಡಿಫ್ರೆಂಟ್ ಝೋನ್ಸ್ ಗೊತ್ತಿರಬೇಕು. ಸೆಲ್ಫ್ ಪ್ಯೂರಿಫಿಕೇಷನ್ ಪ್ರಾಸೆಸ್ ಅಂತಂದ್ರೆ ನೀರು ಯಾವಾಗ ನಾವು ಇಲ್ಲ ರಿವರ್ನ ಡಿಸ್ಚಾರ್ಜ್ ಮಾಡ್ತೇವೆ ನೋಡಿ, ಸೊ ಅವಾಗ ಏನಾಗ್ತದೆ? ಡಿಫ್ರೆಂಟ್ 4 ಝೋನ್ನಾಗ ಹೋಗ್ತದೆ. ಅದು 4 ಝೋನ್ನಾಗ ಪ್ಯೂರಿಫಿಕೇಷನ್ ಅಥವಾ ಏನು ಪ್ರಾಸೆಸ್ ಆಗ್ತದಲ್ಲ ಅದು 4 ಝೋನ್ನಾಗ ಆಗ್ತದೆ ಜನರಲಿ. ಸೊ ಆ ಝೋನ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫಸ್ಟ್ 4 ಝೋನ್ಸ್ ಯಾವ ಅಂತ ತಿಕ್ಕೋರು ನೀವು ಫಸ್ಟ್. ಸೊ ಇದು ನಿಮಗೆ ಇದ್ರ ಮ್ಯಾಗೆ ಹೇಳ್ತೀನಿ. ಇದೇನದ ನಿಮಗೆ? ಕ್ಲಿಯರ್ ವಾಟರ್ದ ಝೋನ್ಸ್ ಆಫ್ ಪೊಲ್ಯೂಷನ್ ನೋಡ್ಲತ್ತೀವಿ. ಈಗ ನಾವು ಏನು ಮಾಡ್ತೇವೆ? ಒಂದು ರಿವರ್ನಾಗ ಏನು ಮಾಡ್ಲತ್ತೀವಿ? ರಿವರ್ ಅದ ಅಂತ ತಿಕ್ಕೋರು, ಸ್ಟಿಲ್ ರಿವರ್. ಸೊ ಕ್ಲಿಯರ್ ವಾಟರ್ ಇರ್ತದೆ. ಸೊ ಅವಾಗ ಏನು ಮಾಡ್ತೇವೆ ನಾವು? ಏನು ಮಾಡ್ತೇವೆ? ಸಿವೇಜ್ ಡಿಸ್ಪೋಸಲ್ ಮಾಡ್ತೇವೆ. ಅವಾಗ ಏನಾಗ್ತದೆ? ಈ ಥರ ಆಗ್ತದೆ. ಸೊ ಇದು ನಿಮ್ಮ ಕರ್ವ್ ಏನು ರಿಪ್ರೆಸೆಂಟ್ ಮಾಡ್ಲತ್ತದ? DO ರಿಪ್ರೆಸೆಂಟ್ ಮಾಡ್ಲತ್ತದ. ಸೊ ಎಷ್ಟು ಅಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರೆಸೆಂಟ್ ಇರ್ತದ ಅಂತಂದಂಗೆ. ಸೊ ಇದ್ರೊಳಗೆ 4 ಝೋನ್ ಬರ್ತವೆ. ಯಾವುದು? ಝೋನ್ ಆಫ್ ಡಿಗ್ರೇಡೇಷನ್, ಝೋನ್ ಆಫ್ ಆ್ಯಕ್ಟಿವ್ ಡಿಕಂಪೋಸಿಷನ್, ಝೋನ್ ಆಫ್ ರಿಕವರಿ ಮತ್ತು ಝೋನ್ ಆಫ್ ಕ್ಲಿಯರರ್ ವಾಟರ್. ಸೊ ನಿಮಗೆ ಫಸ್ಟ್ ಝೋನ್ನಾಗ ಏನಾಗ್ತದೆ? ಝೋನ್ ಆಫ್ ಡಿಗ್ರೇಡೇಷನ್. ಝೋನ್ ಆಫ್ ಡಿಗ್ರೇಡೇಷನ್ದಾಗ ಏನಲ್ಲತ್ತದ ನಿಮ್ಗೆ? ಈ 100% DO ಇದ್ದಿದ್ದು ಏನಲ್ಲತ್ತದ 40%ಗೆ ಫಾಲ್ ಅಲ್ಲತ್ತದ. ಯಾಕಪ್ಪ ಅಂತಂದ್ರೆ ನೀವು ಯಾವಾಗ ಸೀವೇಜ್ ವಾಟರ್ ಸಪ್ಲೈ ಮಾಡ್ತೀರಿ ಅದ್ರದೊಳಗೆ ಆರ್ಗ್ಯಾನಿಕ್ ಮ್ಯಾಟರ್ ಇರ್ತದೆ. ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸ್ ಆಗಕ್ಕೆ DO ಯೂಸ್ ಆಗ್ತದೆ, ಯುಟಿಲೈಸ್ ಆಗ್ತದೆ. ಸೊ ಅದಕ್ಕೆ 100% ಇದು ಏನಾಗ್ತದೆ ನಿಮ್ಗೆ? 40%ಗೆ ಬಂದು ನಿಂದಿರ್ತದೆ. ಸೊ ದಿಸ್ ಈಸ್ ದ ಝೋನ್ ಆಫ್ ಡಿಗ್ರೇಡೇಷನ್. ಸೊ ಇದ್ರೊಳಗೆ ಏನಾಗ್ತದೆ ನೋಡ್ರಿ, ಇಟ್ ಈಸ್ ದ ಜಸ್ಟ್ ಬಿಲೋ ದ ಪಾಯಿಂಟ್ ವೇರ್ ದ ಸೀವೇಜ್ ಈಸ್ ಡಿಸ್ಚಾರ್ಜ್ ಇನ್ ಟು ದ ರಿವರ್. ಹೌದು, ವಾಟರ್ ಬಿಕಮ್ಸ್ ಡಾರ್ಕ್ ಆ್ಯಂಡ್ ಟರ್ಬಿಡ್ ವಿತ್ ದ ಫಾರ್ಮೇಷನ್ ಆಫ್ ಸ್ಲಡ್ಜ್. ಸೊ ಡೆಪಾಸಿಟ್ಸ್ ಇರ್ತವೆ ಬಾಟಮ್. ಸ್ಲಡ್ಜ್ ಯಾವಾಗಲೂ ಬಾಟಮ್ನಾಗ ಡೆಪಾಸಿಟ್ ಆಗಿಬಿಡ್ತದೆ. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದರೆ DO ಈಸ್ ರೆಡ್ಯೂಸ್ಡ್ ಅಬೌಟ್ 40% ಆಫ್ ದ ಸ್ಯಾಚುರೇಷನ್ ವ್ಯಾಲ್ಯೂ. DO 100% ಇದ್ದಿದ್ದು ಏನಾಗ್ತದೆ ನಿಮ್ಗೆ? 40%ಗೆ ಬಂದು ನಿಂದಿರ್ತದೆ. ಅವಾಗ ಏನಾಗ್ತದೆ? ರೀಆಕ್ಸಿಜನೇಷನ್ ಅಕರ್ ಸ್ಲೋವರ್ ದೆನ್ ಡಿಆಕ್ಸಿಜನೇಷನ್. ಏನಪ್ಪ ಅಂತಂದ್ರೆ
ರಿಆಕ್ಸಿಜನೇಷನ್ ಏನಾಗ್ತಿರ್ತದೆ, ಸ್ಲೋ ರೇಟ್ನ ಆಗ್ತಿರ್ತದೆ ದೆನ್ ಡಿಆಕ್ಸಿಜನೇಷನ್. ಅಂದ್ರೆ ನೀರಿನಾಗ ಆಕ್ಸಿಜನ್ ಜಲ್ದಿ ಹೋಗ್ತಾ ಇರ್ತದೆ, ಗೇನ್ ಆಗೋಕ್ಕಿಂತಲೂ ಲೂಸ್ ಹೆಚ್ಚಿಗೆ ಆಗ್ತಾ ಇರ್ತದೆ ಅಂದಂಗೆ. ನೆಕ್ಸ್ಟ್ ಏನು, ಅಲ್ಗೆ ಏನಾಗ್ತಾವೆ, ಸತ್ತು ಬಿಡ್ತಾವೆ ಆ ಟೈಮ್ನಾಗ, ಬಟ್ ಫಿಶ್ ಇರ್ತಾವೆ. ಸೊ ನಿಮಗೆ ನೆಕ್ಸ್ಟ್ ಝೋನ್ ಬರ್ತದೆ, ಝೋನ್ ಆಫ್ ಆ್ಯಕ್ಟಿವ್ ಡಿಕಂಪೋಸಿಷನ್. ಸೊ ಆ್ಯಕ್ಟಿವ್ ಡಿಕಂಪೋಸಿಷನ್ದಾಗ ಏನಾಗ್ತದೆ, ನಮ್ಗೆ 40% ಇದ್ದಿದ್ದು ಏನಾಗ್ತದೆ ಝೀರೋಗೆ ಬಂತದೆ. ಝೀರೋಗೆ ಬಂದು ಏನಾಗ್ತದೆ ಮತ್ತು 40%ಗೆ ರೀಗೇನ್ ಆಗ್ತದೆ. ಸೊ ದಿಸ್ ಈಸ್ ದ ಝೋನ್ ಆಫ್ ಆ್ಯಕ್ಟಿವ್ ಡಿಕಂಪೋಸಿಷನ್. ಸೊ ಇದ್ರಾಗ ಏನಾಗ್ತದೆ ನೋಡಿರಿ, ಹೆಚ್ಚಿಗೆ 4 ಝೋನ್ನಾಗ ಹೆಚ್ಚಿಗೆ ಹೆವಿ ಪೊಲ್ಯೂಟೆಡ್ ಝೋನ್ ಯಾವುದು, ಆ್ಯಕ್ಟಿವ್ ಡಿಕಂಪೋಸಿಷನ್. ಎಲ್ಲಿ ಆ್ಯಕ್ಟಿವ್ ಇರ್ತದೆ ಅದು ಹೆಚ್ಚಿಗೆ ಹೆವಿ ಪೊಲ್ಯೂಟೆಡ್ ಝೋನ್ ಅಂತ ನೆನ್ಪಿಟ್ಕೋರಿ. ನೆಕ್ಸ್ಟ್, ವಾಟರ್ ಬಿಕಮಿಂಗ್ ಗ್ರೇಯಿಶ್ ಆ್ಯಂಡ್ ಡಾರ್ಕರ್ ದೆನ್ ಇನ್ ದ ಪ್ರೀವಿಯಸ್ ಝೋನ್. ಸೊ ಡಿಒ ಫಾಲ್ಸ್ ಟು 0. ಸೊ ಇದು ಜನರಲಿ ಕೇಳ್ತಾನೆ. ಸೊ ಹೆವಿ ಪೊಲ್ಯೂಟೆಡ್ ಅಂತ ಕೇಳ್ತಾನೆ ಎಕ್ಸಾಮ್ದಾಗ. ಡಿಒ ಯಾವಾಗಲೂ 0 ಯಾವ ಝೋನ್ನಾಗ ಆಗ್ತದೆ ಅಂತ ಕೇಳ್ತಾನೆ. ಸೊ ಇದು ಆ್ಯಕ್ಟಿವ್ ಡಿಕಂಪೋಸಿಷನ್ ಆಗ್ತದೆ. ಮತ್ತು ಆ್ಯನರೋಬಿಕ್ ಕಂಡೀಷನ್ಸ್ ಮೇ ಸೆಟ್ ಇನ್ ವಿತ್ ದ ಎವಲ್ಯೂಷನ್ ಆಫ್ ಗ್ಯಾಸಸ್ ಲೈಕ್ ಮಿಥೇನ್, CO2, ಹೈಡ್ರೋಜನ್ ಸಲ್ಫೈಡ್ ಎಕ್ಸೆಟ್ರಾ. ಸೊ ಏನಾಗ್ತದೆ, ಆ್ಯನರೋಬಿಕ್ ಕಂಡೀಷನ್ಸ್ ಡೆವಲಪ್ ಆಗ್ತವೆ. ಅದು ಆ ಡೆವಲಪ್ ಆಗಲಾರ್ದೆ ಏನಾಗ್ತದೆ, ನಿಮ್ಗೆ ಮಿಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೇಟ್ಸ್ ಎಲ್ಲ ಫಾರ್ಮ್ ಅಂದರೆ ಎವಲ್ಯೂಷನ್, ಅವೆಲ್ಲ ಗ್ಯಾಸ್ಗಳು ಏನಾಗ್ತವೆ ರಿಲೀಸ್ ಆಗ್ತಾ ಇರ್ತಾವೆ. ಮತ್ತೇನಾಗ್ತದೆ, ಸರ್ಫೇಸ್ ಮ್ಯಾಗ ಏನಾಗ್ತದೆ, ಬಬಲ್ಸ್ಗಳು ಫಾರ್ಮ್ ಆಗ್ತಿರ್ತಾವೆ. ಬಬಲ್ಸ್ಗಳು ಫಾರ್ಮ್ ಆಗಿ ಏನಾಗ್ತದಪ್ಪ ಅಂತಂದ್ರೆ ನಿಮಗೆ ಸ್ಕಮ್ ಲೇಯರ್ ಅಂತಂದ್ರೆ ಒಂದು ಲೇಯರ್ ಫಾರ್ಮ್ ಆಗ್ತದೆ ನೀರಿನ ಮ್ಯಾಗ. ನೀರು ಅದಂತ ತಿಕ್ಕೋರಿ, ನೀರಿನ ಮ್ಯಾಗ ಏನಾಗ್ತದೆ ನಿಮಗೆ ಒಂದು ಲೇಯರ್ ಟೈಪ್ಸ್ ಫಾರ್ಮ್ ಆಗ್ತದೆ. ಸೊ ಸ್ಕಮ್ ಲೇಯರ್ ಫಾರ್ಮ್ ಆಗ್ತದೆ. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರೆ ಇದ್ರೊಳಗೆ ಈ ಝೋನ್ನ ಈ ಥರ ಆಗೋದ್ರಲಿಂತ ಏನಿರ್ತಾವೆ, ಫಿಶ್ ಮತ್ತು ಅಲ್ಗೆಗಳು ಏನಿರ್ತಾವೆ ಅಬ್ಸೆಂಟ್ ಇರ್ತಾವೆ. ಓಕೆ, ನೆಕ್ಸ್ಟ್ ಏನಾಗ್ತದೆ, ಫೈನಲಿ ಏನಾಗ್ತದೆ, ಏರಿಯೇಷನ್ ಆಗ್ತದೆ. ಆ್ಯಂಡ್ ಡಿಒ ಲೆವೆಲ್ ಅಗೇನ್ ರೈಸಸ್ ಟು ಒರಿಜಿನಲ್ ಲೆವೆಲ್ ಟು ದ 40%. ದಿಸ್ ಈಸ್ ಅ ಝೋನ್ ಆಫ್ ಆ್ಯಕ್ಟಿವ್ ಡಿಕಂಪೋಸಿಷನ್ ಅಷ್ಟೇ. ಇದ್ರೊಳಗೆ ಏನೋ ಝೋನ್ ಆಫ್ ಡಿಗ್ರೇಡೇಷನ್ದಾಗ ಅಲ್ಗೆ ಇರಲ್ಲ. ಸೊ ಝೋನ್ ಆಫ್ ಆ್ಯಕ್ಟಿವ್ ಡಿಕಂಪೋಸಿಷನ್ದಾಗ ಅಲ್ಗೇನೂ ಇರಲ್ಲ, ಫಿಶ್ನೂ ಇರಲ್ಲ, ನೆನ್ಪಿಟ್ಕೋರಿದು. ನೆಕ್ಸ್ಟ್, ಝೋನ್ ಆಫ್ ರಿಕವರಿ. ಝೋನ್ ಆಫ್ ರಿಕವರಿ ಅಂತಂದ್ರೆ ಈ 40% ಏನಿರ್ತದೆ ನೋಡಿರಿ, ಅದೇನಾಗ್ತದೆ, ರಿಆಕ್ಸಿಜನೇಷನ್ ಹೆಚ್ಚಿಗೆ ಆಗ್ತಿರ್ತದೆ ಆಕ್ಸಿಜನೇಷನ್ಗಿಂತಲೂ. ಅಂದ್ರೆ ರಿಕವರಿ ಅಂದ್ರೆ ಅದೇ ಅಲ್ಲ. ಸೊ ಅದೇ ಅದ ನೋಡಿರಿ. ಸೊ ಇನ್ ದಿಸ್ ಝೋನ್ ದ ರಿವರ್ ಸ್ಟ್ರೀಮ್ tries to recover from its degraded condition to its former reappearance. The water becomes clearer and the sludge and the algae reappears while fungi decreases. ಸೊ ಅಲ್ಗೆ ಏನಾಗ್ತದೆ, ನಿಮ್ಗೆ ರೀಅಪಿಯರ್ ಆಗ್ತದೆ. ಇದೊಂದು ನೆನ್ಪಿಟ್ಕೋ. ಇದ್ರೊಳಗೆ ಅಲ್ಗೆ ಇರಲಿಲ್ಲ, ಇದ್ರೊಳಗೆ ಅಲ್ಗೆ ಮತ್ತು ಫಿಶ್ ಇರಲಿಲ್ಲ, ಇದ್ರೊಳಗೆ ಅಲ್ಗೆ ಏನಾಗ್ತದೆ, ರೀಅಪಿಯರ್ ಆಗ್ತದೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟದ ನೋಡ್ರಿ, BOD falls down and DO content rises above 40% of the saturation value. Protozoa, rotifiers ಇವೇನೇನವ ನೋಡ್ರಿ, ಆ್ಯಂಡ್ ಲಾರ್ಜ್ ಪ್ಲಾಂಟ್ ಸ್ಪಾಂಜಸ್ ಇವೆಲ್ಲ ಏನಾಗ್ತವೆ, ರೀಅಪಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ದ ಬಾಟಮ್ ಆರ್ಗಾನಿಸಮ್ಸ್ ವಿಲ್ ಇನ್ಕ್ಲೂಡ್. ಸೊ ಬಾಟಮ್ ಆರ್ಗಾನಿಸಮ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅದು ಆರ್ಗಾನಿಕ್, ಇದಿಷ್ಟು ನೆನ್ಪಿಟ್ಕೋರಷ್ಟೇ. ಏನಾಗ್ತದೆ, ಅಲ್ಗೆಗಳು ರೀಫಾರ್ಮ್ ಎಲ್ಲ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ರಿಕವರಿನ. ನೆಕ್ಸ್ಟ್, ಝೋನ್ ಆಫ್ ಕ್ಲಿಯರ್ ವಾಟರ್ದಾಗ ಏನಾಗ್ತದೆ, ಇನ್ ದಿಸ್ ಝೋನ್ ದ ರಿವರ್ ಅಟೈನ್ಸ್ ಇಟ್ಸ್ ಒರಿಜಿನಲ್ ಕಂಡೀಷನ್ ವಿತ್ ಡಿಒ ರೈಸಿಂಗ್ ಅಪ್ ಟು ದ ಸ್ಯಾಚುರೇಷನ್ ವ್ಯಾಲ್ಯೂ. ಸ್ಯಾಚುರೇಷನ್ ವ್ಯಾಲ್ಯೂ ಎಷ್ಟದ, 100%. ಸೊ ಝೋನ್ ಆಫ್ ಕ್ಲಿಯರ್ ವಾಟರ್ದಾಗ ಏನಾಗ್ತದೆ, ನಿಮ್ಗೆ 100% ಸ್ಯಾಚುರೇಷನ್ ವ್ಯಾಲ್ಯೂ ಆಗಿಬಿಡ್ತದೆ. ಸೊ ವಾಟರ್ ಬಿಕಮ್ಸ್ ಅಟ್ರಾಕ್ಟಿವ್ ಇನ್ ಅಪಿಯರೆನ್ಸ್ ಆ್ಯಂಡ್ ಗೇಮ್ ಫಿಶ್ ವಿಚ್ ರಿಕ್ವೈರ್ಸ್ ಅಟ್ಲೀಸ್ಟ್ 4 to 5 mg per liter. 4 to 5 ಎಷ್ಟು ಬೇಕು ನಿಮ್ಗೆ, 4 to 5 mg per liter ಆಫ್ DO ಬೇಕು. So and usual life. So some pathogenic organisms may still however survive and remain present, while confirms that the fact when once a river has been polluted, it is not safe to drink it unless it is properly treated. So one time pollution ಆಯ್ತಪ್ಪ ಅಂತಂದ್ರೆ ರಿವರ್ ವಾಟರ್ ಟ್ರೀಟ್ ಮಾಡಿ ನೀವು ಕುಡಿಬೇಕಾಗ್ತದೆ ಅಂತ ಹೇಳ್ತಾರೆ ಅಷ್ಟೇ. ಸೊ ಝೋನ್ ಆಫ್ ಕ್ಲಿಯರ್ ವಾಟರ್. ಸೊ ದೀಸ್ ಆರ್ ದ 4 zones. ಓಕೆ, ಗೊತ್ತಾಯ್ತಾ ಇದ್ರ ಬಗ್ಗೆ? ಈಗ ನಿಮ್ಗೆ ಕೇಳೋಣ, ಫಾಲೋಯಿಂಗ್ ಝೋನ್ಸ್ ಫಾರ್ಮ್ ಇನ್ ಫಸ್ಟ್ ನಿಮಗೆ ಫಸ್ಟ್ ಯಾವ ಝೋನ್ ಬರ್ತದೆ ಗೊತ್ತಿರಬೇಕು. ಫಸ್ಟ್ ನಿಮಗೇನು, ಫಸ್ಟ್ ಪೊಲ್ಯೂಷನ್ ಆಗ್ತದೆ, ಆಮೇಲೆ ಆ್ಯಕ್ಟಿವ್ ಡಿಕಂಪೋಸಿಷನ್ ಬರ್ತದೆ, ಆಮೇಲೆ ರಿಕವರಿ ಆಗ್ತದೆ, ಆಮೇಲೆ ಕ್ಲಿಯರ್ ವಾಟರ್. ಸೊ 4 2 3 1 ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ರಿಟಿಕಲ್ ಆಕ್ಸಿಜನ್ dissolved oxygen deficit occurs in which of the following zones of pollution of oxygen sac curve in case of self purification of natural streams.
ಸೊ ಸ್ಯಾಕ್ ಕರ್ವ್, ಸೊ ಇದು ಅದ ನೋಡ್ರಿ, ಇದು ಸ್ಯಾಕ್ ಡಿಆಕ್ಸಿಜನೇಷನ್. ಸೊ ಅವಾಗ ಏನಾಗ್ತದೆ ನಿಮಗೆ ಕ್ರಿಟಿಕಲ್ ಡಿಒ ಎಲ್ಲ ಆಗ್ತದೆ ನಿಮ್ಗೆ ಡೆವಲಪ್, 0 ಎಲ್ಲ ಆಗ್ತದೆ ಝೋನ್ ಆಫ್ ಆ್ಯಕ್ಟಿವ್ ಡಿಕಂಪೋಸಿಷನ್. ಸೊ ಝೋನ್ ಆಫ್ ಆ್ಯಕ್ಟಿವ್ ಡಿಕಂಪೋಸಿಷನ್ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್, ಝೀರೋ ಹಾರ್ಡ್ನೆಸ್ ಆಫ್ ವಾಟರ್ ಕ್ಯಾನ್ ಬಿ ಅಚೀವ್ಡ್ ಬೈ. ಝೀರೋ ಹಾರ್ಡ್ನೆಸ್ ಯಾವಾಗಲಿಂತ ಎಲ್ಲಿಂದ ಬರ್ತದೆ ನಮ್ಗೆ, ನಾವೇನಂತೇವೆ ಜಿಯೋಲೈಟ್ ಪ್ರೊಸೆಸ್ ಅಂತೇವೆ, ಬೇಸ್ ಎಕ್ಸ್ಚೇಂಜ್ ಪ್ರೊಸೆಸ್, ಅಯಾನ್ ಎಕ್ಸ್ಚೇಂಜ್ ಪ್ರೊಸೆಸ್ ಅಂತೇವೆ. ಸೊ ಅದರ್ಲಿಂತ ಏನಾಗ್ತದೆ ನಮ್ಗೆ ಝೀರೋ ಹಾರ್ಡ್ನೆಸ್ ನಾವು ಮಾಡಬೋದು. ನೆಕ್ಸ್ಟ್, ವಾಟ್ ಈಸ್ ದ ಮೆಥಡ್ ಆಫ್ ರಿಮೂವಲ್ ಆಫ್ ಪರ್ಮನೆಂಟ್ ಹಾರ್ಡ್ನೆಸ್ ಇನ್ ವಾಟರ್. ಸೊ ಪರ್ಮನೆಂಟ್ ಹಾರ್ಡ್ನೆಸ್ ಮೆಥಡ್ದಾಗ ಜಿಯೋಲೈಟ್ ಯೂಸ್ ಮಾಡ್ತೇವೆ, ಲೈಮ್ ಸೋಡಾ ಮಾಡ್ತೇವೆ, ರಿವರ್ಸ್ ಆಸ್ಮೋಸಿಸ್ ಮಾಡ್ತೇವೆ. ಸೊ ಆಲ್ ಆಫ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್. ಪರ್ಮನೆಂಟ್ ಹಾರ್ಡ್ನೆಸ್ ಎದಕ್ಕೆ ಆಗ್ತದೆ ಹೇಳಿ ನಿಮಗೆ. ಸೊ ನೋಡಿರಿ, ಕಾರ್ಬೋನೇಟ್ಸ್ ಆ್ಯಂಡ್ ಬೈಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಶಿಯಮ್ ಮತ್ತು ಮ್ಯಾಗ್ನೀಷಿಯಮ್ ಲಿತ್ತೇನಾಗ್ತದೆ ಟೆಂಪ್ರರಿ ಹಾರ್ಡ್ನೆಸ್ ಆಗ್ತದೆ. ಅದೇ ಮತ್ತು ಕಾರ್ಬೋನೇಟ್ಸ್ ಆ್ಯಂಡ್ ಬೈಕಾರ್ಬೋನೇಟ್ಸ್ ಆಫ್ ಕ್ಲೋರೈಡ್ಸ್ ಆ್ಯಂಡ್ ಕ್ಲೋರೈಡ್ಸ್ ಮತ್ತು ಸಲ್ಫೇಟ್ಸ್ ಏನಾಗ್ತದೆ ಪರ್ಮನೆಂಟ್ ಹಾರ್ಡ್ನೆಸ್ ಆಗ್ತದೆ. ಸೊ ಸಲ್ಫೇಟ್ಸ್ ಆ್ಯಂಡ್ ಕ್ಲೋರೈಡ್ಸ್ ಅದ ನೋಡಿರಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಕ್ಲೋರೈಡ್ ಕಂಟೆಂಟ್ ಆಫ್ ಟ್ರೀಟೆಡ್ ವಾಟರ್ ಫಾರ್ ಪಬ್ಲಿಕ್ ಸಪ್ಲೈ ಶುಡ್ ನಾಟ್ ಎಕ್ಸಿಡ್ ಎಷ್ಟು 250 mg/L. ಸೊ ಇದೇನದ ನಿಮಗೆ ಅಕ್ಸೆಪ್ಟೇಬಲ್ ಲಿಮಿಟ್ ಅದ. ಪರ್ಮಿಸಿಬಲ್ ಲಿಮಿಟ್ ಎಷ್ಟು ಅದ 1000 mg/L. ದ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಟೋಟಲ್ ಸಾಲಿಡ್ ಕಂಟೆಂಟ್ ಇನ್ ದ ವಾಟರ್ ಫಾರ್ ಡೊಮೆಸ್ಟಿಕ್ ವಾಟರ್ ಪರ್ಪಸ್ ಶುಡ್ ನಾಟ್ ಎಕ್ಸಿಡ್ ಅಂತ ಕೇಳೋಣ. ಸೊ 500 mg/L ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದೆಲ್ಲ ನಿಮಗೆ ಹೇಳಿ ನಿಮಗೆ ಅವಾಗೆ ಇದು IS ಕೋಡ್ ಅದ. ಸೊ ಇದ್ರೊಳಗೆ ಒಂದು ಟೈಮ್ ನೋಡ್ತೀರಂದ್ರೆ ನೋಡಿರಿ, ಇಲ್ಲ ಸ್ಕ್ರೀನ್ಶಾಟ್ ತೊಗೋತೀರಂದ್ರೆ ಸ್ಕ್ರೀನ್ಶಾಟ್ ತೊಗೋರಿ, ಇಲ್ಲ PDF ಬೇಕಿತ್ತಪ್ಪ ಅಂತಂದ್ರೆ IS 10,500 ಡೌನ್ಲೋಡ್ ಮಾಡ್ಬೋದು ನೀವು. ಸೊ ಇವೆಲ್ಲ ವ್ಯಾಲ್ಯೂಸ್ ಇವೇನವ ನೋಡಿರಿ, ಸ್ಪೆಷಲಿ ನಾ ಮಾರ್ಕ್ ಮಾಡಿರೋ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇಷ್ಟೇ. ಓಕೆ, ನೆಕ್ಸ್ಟ್ ಒನ್ ಏನು ದ ಆರ್ಥೋಡೊಲೈಡಿನ್ ಟೆಸ್ಟ್ ಎದಕ್ಕೆ ಮಾಡ್ತೇವೆ ನಾವು, ರೆಸಿಡ್ಯುವಲ್ ಕ್ಲೋರಿನ್ ಸಲಂದು ಮಾಡ್ತೇವೆ ನಾವು. ಸೊ ಆರ್ಥೋಡೊಲೈನ್ ಟೆಸ್ಟ್ ಈಸ್ ಫಾರ್ ರಿಮೂವಲ್ ಆಫ್ ಕ್ಲೋರಿನ್ ರೆಸಿಡ್ಯೂ. ಸೊ ರೆಸಿಡ್ಯುವಲ್ ಕ್ಲೋರಿನ್. ನೆಕ್ಸ್ಟ್, ಟಿಂಟೋಮೀಟರ್ ಎದಕ್ಕೆ ಮಾಡ್ತೇವೆ ನಾವು, ಚಿಂಟೋ ಎದಕ್ಕೆ ಕಲರ್. ಟಿಂಟೋಮೀಟರ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಯಾರಾಮೀಟರ್ ಇಸ್ ದ ಕಲರ್. ಏನು ಮಾಡ್ತೇವೆ ಕಲರ್ ಇದ್ರ ಸಲಿಂದ ಇನ್ನೊಂದು ಮತ್ತೇನು ಮಾಡ್ತೇವೆ ನಾವು, ನೆಸ್ಲಸ್ ಟ್ಯೂಬ್ ಯೂಸ್ ಮಾಡ್ತೇವೆ, ಮತ್ತು ಪ್ಲಾಟಿನಮ್ ಕೋಬಾಲ್ಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಡಿಸ್ಟಿಲ್ಡ್ ವಾಟರ್ ಅಂತ ನಾವು ಹೇಳ್ತೇವಲ್ಲ. ಸೊ ಅದೆಲ್ಲ ಕಲರ್ಸ್ ಇನ್. ನೆಕ್ಸ್ಟ್, ಹೌ ದ ಟೆಂಪ್ರರಿ ಹಾರ್ಡ್ನೆಸ್ ಆಫ್ ವಾಟರ್ ಈಸ್ ರಿಮೂವ್ಡ್. ಟೆಂಪ್ರರಿ ಹಾರ್ಡ್ನೆಸ್ ಹೆಂಗೆ ರಿಮೂವ್ ಆಗ್ತದೆ, ಬೈ ಬಾಯ್ಲಿಂಗ್. ನೆಕ್ಸ್ಟ್ ನಿಮಗೆ ಬರ್ತದೆ ವಾಟರ್ ಟ್ರೀಟ್ಮೆಂಟ್ ಪ್ರೊಸೆಸ್ ಆ್ಯಂಡ್ ವಾಟರ್ ವರ್ಕ್ಸ್. ಸೊ 336 is our next question. So in thus a suitable layout for a water supply distribution system for an irregularly grown town. ಸೊ ಟೌನ್ ಏನದ ಇರ್ರೆಗ್ಯುಲರ್ ಆಗಿ ಗ್ರೋ ಆಗ್ಯದ ಅಂತ ತಿಕ್ಕೋರಿ. ಅವಾಗ ಏನು ಮಾಡ್ತೇವೆ ನಾವು, ಡೆಡ್ ಎಂಡ್ ಸಿಸ್ಟಮ್ ಅಥವಾ ಟ್ರೀ ಸಿಸ್ಟಮ್ ಯೂಸ್ ಮಾಡ್ತೇವೆ. ಟ್ರೀ ಸಿಸ್ಟಮ್ ಅಥವಾ ಡೆಡ್ ಎಂಡ್ ಸಿಸ್ಟಮ್ ಎಲ್ಲಿ ಯೂಸ್ ಮಾಡ್ತೇವೆ ನಾವು, ಜನರಲಿ ಇರ್ರೆಗ್ಯುಲರ್ಲಿ ಗ್ರೋನ್ ಟೌನ್ ಅಥವಾ ಹಳಿ ಸಿಟೀಸ್ಗಳು ಇರ್ತಾವಲ್ಲ, ಆ ಹಳಿ ಸಿಟೀಸ್ನಾಗೆಲ್ಲ ಇದು ಯೂಸ್ ಮಾಡ್ತೇವೆ ನಾವು. ಓಕೆ, ಸೊ ಫಸ್ಟ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಮ್ಮೆ. ಇದ್ರೊಳಗೆ ರೇಡಿಯಲ್ ಸಿಸ್ಟಮ್ ಅಂದ್ರೇನು, ಡೆಡ್ ಎಂಡ್ ಅಂದ್ರೇನು, ಗ್ರಿಡ್ ಐರನ್ ಅಂದ್ರೇನು, ರಿಂಗ್ ಅಂದ್ರೇನು ಅಂತ. ಓಕೆ, ಸೊ ಫಸ್ಟ್ ನೋಡಿರಿ ಡೆಡ್ ಎಂಡ್ ಸಿಸ್ಟಮ್. ಸೊ ಡೆಡ್ ಎಂಡ್ ಸಿಸ್ಟಮ್ ಅಂತಂದ್ರೆ ಏನು ನಿಮ್ಗೆ, ಡೆಡ್ ಎಂಡ್ ಸಿಸ್ಟಮ್ ಜನರಲಿ ಎಲ್ಲಿ ಅಡಾಪ್ಟ್ ಮಾಡ್ತಾರೆ ಅದೆಲ್ಲ ಗೊತ್ತಿರ್ಬೇಕು ನೀವು. ಸೊ ಡೆಡ್ ಎಂಡ್ ಸಿಸ್ಟಮ್ ಅಂತಂದ್ರೆ ಏನು, ಅದಕ್ಕೆ ಟ್ರೀ ಸಿಸ್ಟಮ್ ಅಂತ ಕೂಡ ಕರಿತೇವೆ ನಾವು. ಸೊ ಇದ್ರೊಳಗೆ ನೋಡ್ಬೋದು ನೀವು, ಒಂದು ಮೇನ್ ಪೈಪ್ ಹೊಲತ್ತದ. ಆ ಮೇನ್ ಪೈಪಿಗೆ ಏನಿರ್ತದೆ ನಿಮಗೆ, ಒಂದು ಸಬ್ ಮೇನ್ ಪೈಪ್ ಇರ್ತದೆ. ಆ ಸಬ್ ಮೇನ್ ಪೈಪಿಗೆ ಏನಿರ್ತದೆ, ಒಂದು ಬ್ರ್ಯಾಂಚ್ ಪೈಪ್ ಇರ್ತದೆ. ಸೊ ಇದ್ರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ, ನೀರು ಫಸ್ಟಿಗೆ ಇಲ್ಲಿಂದ ಬರ್ತದೆ, ಆಮೇಲೆ ಇಲ್ಲಿಂದ ಇಲ್ಲಿ ಹೋಗ್ತದೆ, ಆಮೇಲೆ ಇಲ್ಲಿಂದ ಇಲ್ಲಿ ಸಪ್ಲೈ ಆಗ್ತದೆ. ಸೊ ಈ ಥರ ಸಪ್ಲೈ ಆಗ್ತಿರ್ತದೆ. ಸೊ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಮತ್ತು ಇಲ್ಲಿ ಆ ಥರ. ಇದೇನು ಮಾಡ್ತಾರಪ್ಪ ಅಂತಂದ್ರೆ, ಜನರಲಿ ಅಡಾಪ್ಟೆಡ್ ಫಾರ್ ಓಲ್ಡರ್ ಸಿಟೀಸ್ ವಿಚ್ ಹ್ಯಾವ್ ಡೆವಲಪ್ಡ್ ಇನ್ ಹೈಪರ್ಸೈಡಲ್ ಮ್ಯಾನರ್ ಅಥವಾ ಇರ್ರೆಗ್ಯುಲರ್ ಮ್ಯಾನರ್ನಾಗ ಯಾವ ಡೆವಲಪ್ ಆಗ್ಯಾವ ನೋಡು, ಅಲ್ಲೇನು ಯೂಸ್ ಮಾಡ್ತೇವೆ ನಾವು, ಡೆಡ್ ಎಂಡ್ ಸಿಸ್ಟಮ್ ಯೂಸ್ ಮಾಡ್ತೇವೆ ಅಥವಾ ಟ್ರೀ ಸಿಸ್ಟಮ್. ಇದ್ರದ್ದು ಅಡ್ವಾಂಟೇಜ್ ಏನು ಅಂತಂದರೆ, ಸೊ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಡಿಸ್ಚಾರ್ಜ್. ಸೊ ಇದ್ರೊಳಗೆ ಏನು ಮಾಡ್ಬೋದು ನಾವು, ಡಿಸ್ಚಾರ್ಜ್ ಎಷ್ಟೆಲ್ಲ ಆಗ್ತದೆ ನಿಮಗೆ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತು ಪ್ರೆಷರ್ ಎಟ್ ಡಿಫ್ರೆಂಟ್ ಪಾಯಿಂಟ್ಸ್ ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತೇನಪ್ಪ ಅಂತಂದ್ರೆ, ಲೀಸ್ಟ್ ನಂಬರ್ ಆಫ್ ಕಟ್ ಆಫ್ ವಾಲ್ಸ್ ಅಥವಾ ನಿಮಗೆ ಸ್ಲೂಸ್ ವಾಲ್ಸ್ ಕೂಡ ಅನ್ಬೋದು ಆರ್ ರಿಕ್ವೈರ್ಡ್ ಇನ್ ದಿಸ್ ಸಿಸ್ಟಮ್. ನೆಕ್ಸ್ಟ್,
ಲೇಯಿಂಗ್ ಈಸ್ ಈಸಿ ಆ್ಯಂಡ್ ಪೈಪ್ಸ್ ಆಫ್ ಶಾರ್ಟರ್ ಲೆಂತ್ ಈಸ್ ರಿಕ್ವೈರ್ಡ್ ಅಂತಂದ್ರೆ ದೊಡ್ಡ ದೊಡ್ಡ ಪೈಪ್ ಏನು ಬೇಕಾಗಲ್ಲ. ಸೊ ಸಣ್ಣ ಸಣ್ಣ ಶಾರ್ಟರ್ ಪೈಪ್ ಲೆಂತ್ ಕೂಡ ನಡೀತಾ, ಮತ್ತು ಇದು ಚೀಪ್ ಕೂಡ ಅದ. ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತಂದ್ರೆ ಇಲ್ಲಿ ನೀರು ಇಲ್ಲಿಂದ ಬರ್ತಿರ್ತಾವೆ ಅಂತ ತಿಕ್ಕೋರಿ, ಇಲ್ಲಿ ಏನರ ಪೈಪ್ ಹೊಡಿತು ಅಂತ ತಿಕ್ಕೋರಿ, ಇಲ್ಲಿ ಮುಂದೆಲ್ಲ ನೀರು ಸಪ್ಲೈ ಸ್ಟಾಪ್ ಆಗಿಬಿಡ್ತದೆ. ಸೊ ದಟ್ ಈಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ದಟ್ ಒನ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆ್ಯಸ್ ದೇರ್ ಆರ್ ಮೋರ್ ನಂಬರ್ ಆಫ್ ಡೆಡ್ ಎಂಡ್ ಸಿಸ್ಟಮ್ಸ್ ಇಟ್ ಪ್ರಿವೆಂಟ್ಸ್ ಫ್ರೀ ಸರ್ಕ್ಯುಲೇಷನ್ ಆಫ್ ವಾಟರ್ ಆ್ಯಂಡ್ ಸ್ಟಾಗ್ನೇಷನ್ ಆಫ್ ವಾಟರ್ ಅಕರ್ಸ್ ಎಟ್ ದ ಡೆಡ್ ಎಂಡ್ಸ್. ಸೊ ಯಾವಾಗ ನಿಮ್ಗೆ ಡೆಡ್ ಎಂಡ್ ಅದ ಅಂತ ತಿಕ್ಕೋರಿ, ಸೊ ವಾಟರ್ ಏನಾಗ್ತದೆ ಇಲ್ಲೇ ನಿಂತು ಬಿಡ್ತಾವೆ, ಫರ್ದರ್ ಫ್ಲೋ ಆಗಲ್ಲ. ಸೊ ಅದು ಸ್ಟಾಗ್ನೇಷನ್ ಆಫ್ ವಾಟರ್ ಆಗ್ತದೆ ಒಂದಿಷ್ಟು. ಸೊ ಅದು ಹೇಳತ್ತಾರೆ ಅವ್ರು. ಓಕೆ, ನೆಕ್ಸ್ಟ್ ಡ್ಯೂರಿಂಗ್ ಫೈರ್ ಮೋರ್ ವಾಟರ್ ಕೆನಾಟ್ ಬಿ ಡೈವರ್ಟೆಡ್. ಫೈರ್ದಾಗ ಎಲ್ಲರ ಫೈರ್ ಐತಪ್ಪ ಅಂತ ತಿಕ್ಕೋರಿ, ಸೊ ಆ ಟೈಮ್ನಾಗ ಮೋರ್ ವಾಟರ್ ಡೈವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಗ್ರಿಡ್ ಐರನ್ ಅಥವಾ ರೆಟಿಕ್ಯುಲೇಷನ್ ಸಿಸ್ಟಮ್ ಬಂದ್ರಪ್ಪ ಅಂತಂದ್ರೆ ಇದು ಯಾವಾಗಲೂ ನಾವು ಎಲ್ಲಿ ಯೂಸ್ ಮಾಡ್ತೇವೆ, ವೆಲ್ ಪ್ಲ್ಯಾನ್ಡ್ ಸಿಟಿ ಚಂಡೀಗಢನಾಗ ಅಂತಲ್ಲೆಲ್ಲ ಯೂಸ್ ಮಾಡ್ತೇವೆ. ಸೊ ಇದ್ರದ್ದು ಅಡ್ವಾಂಟೇಜಸ್ ಏನಪ್ಪ ಅಂತಂದ್ರೆ, ಸೊ ಇದ್ರದ್ದು ಏನು ಗ್ರಿಡ್ ಐರನ್ದು ಏನು ಇದ್ರದ್ದು ಡೆಡ್ ಎಂಡ್ ಸಿಸ್ಟಮ್ದು ಏನು ಅಡ್ವಾಂಟೇಜಸ್ ಅವ ನೋಡ್ರಿ, ಅದು ಗ್ರಿಡ್ ಐರನ್ದು ಡಿಸ್ಅಡ್ವಾಂಟೇಜ್. ಈ ಡೆಡ್ ಎಂಡ್ ಸಿಸ್ಟಮ್ದು ಏನು ಡಿಸ್ಅಡ್ವಾಂಟೇಜ್ ಅವ ಅದರದ್ದು ಗ್ರಿಡ್ ಐರನ್ದು ಅದು ಅಡ್ವಾಂಟೇಜ್ ಅಷ್ಟೇ. ಸೊ ಇದ್ರೊಳಗೆ ಏನು ಆಗ್ಲತ್ತದ ನೋಡ್ರಿ, ಇದ್ರೊಳಗೆ ಒಂದು ಮೇನ್ ಪೈಪ್ ಉಂಟದ, ಸಬ್ಮೇನ್ ಏನು ಮಾಡ್ಲತ್ತದ ಫುಲ್ ಪೆರಿನಾಗ ಅಕ್ವೈರ್ ಮಾಡ್ಕೊಂಡ್ಬಿಟ್ಟದ. ಓಕೆ, ಸೊ ಮೇನ್ ಪೈಪ್ ಒಳಗೆ ಸೆಂಟರ್ನಾಗ ಉಂಟದ, ಸಬ್ಮೇನ್ ಪೆರಿನಾಗ ಆಗ್ಯದ. ಆಮೇಲೆ ಬ್ರ್ಯಾಂಚ್ ಪೈಪ್ ಏನವ ಎಲ್ಲವ ಇಲ್ಲವ, ಲ್ಯಾಟ್ರಲ್ಸ್ ಇಲ್ಲವ ನೋಡಿ. ಓಕೆ, ನೆಕ್ಸ್ಟ್ ರಿಂಗ್ ಸಿಸ್ಟಮ್ದಾಗ ನೋಡ್ರಿ, ದಿಸ್ ಸಿಸ್ಟಮ್ ಈಸ್ ಆಲ್ಸೋ ಸಮ್ಟೈಮ್ಸ್ ಕಾಲ್ಡ್ ಅ ಸರ್ಕ್ಯುಲರ್ ಸಿಸ್ಟಮ್ ಅಂತ ಕೂಡ ಕರಿತೇವೆ. ಈ ಸಿಸ್ಟಮ್ದಾಗ ಏನು ಮಾಡ್ತೇವೆ, ಒಂದು ಕ್ಲೋಸ್ಡ್ ರಿಂಗ್ ಅಥವಾ ಇರ್ತದೆ, ಅಂದ್ರೆ ಮೇನ್ ಏನು ಪೈಪ್ ಇರ್ತದೆ, ಮೇನ್ ಪೈಪ್ ಏನಿರ್ತದೆ ಒಳಗೆ ರಿಂಗ್ದಾಗ ಇರ್ತದೆ. ಸೊ ಇದರ ಮೇನ್ ಪೈಪ್ ಏನಾಗ್ತಿರ್ತದೆ ಸೆಂಟರ್ನಾಗ ಹೋಗ್ತಿರ್ತದೆ, ಬಟ್ ಏನು ಇದು ಉಳ್ಕಿದೇನು ಸಬ್ಮೇನ್ ಇರ್ತಾವೆ ಅದು ನಿಮ್ಗೆ ಪೆರಿಫೆರಿನಾಗ ಬರ್ತದೆ. ಸೊ ಇದ್ರೊಳಗೆ ಮೇನ್ ಪೈಪ್ ಏನಾಗ್ತದೆ ಫುಲ್ ಪೆರಿಫೆರಿನಾಗ ಬರ್ತಿರ್ತದೆ. ಸೊ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಏನಿರ್ತದೆ ಸೇಮ್ ಆ್ಯಸ್ ಗ್ರಿಡ್ ಐರನ್ ಸಿಸ್ಟಮ್. ರೇಡಿಯಲ್ ಸಿಸ್ಟಮ್ ಅಪ್ಪ ಅಂತಂದ್ರೆ ಈ ಜನರಲಿ ಎಲ್ಲಿ ಯೂಸ್ ಮಾಡ್ತೇವೆ ನಾವಪ್ಪ ಅಂತಂದ್ರೆ, ಹ್ಯಾವಿಂಗ್ ದ ಸಿಸ್ಟಮ್ ರೇಡಿಯಲ್ ರೋಡ್ಸ್ ಎಮರ್ಜಿಂಗ್ ಫ್ರಮ್ ಡಿಫ್ರೆಂಟ್ ಸೆಂಟರ್ಸ್ ದ ಪೈಪ್ ಲೈನ್ಸ್ ಕ್ಯಾನ್ ಬಿ ಲೇಡ್ ಇನ್ ರೇಡಿಯಲ್ ಮೆಥಡ್. ಸೊ ಈ ಥರ ಇರ್ತದೆ ರೇಡಿಯಲ್ ಸಿಸ್ಟಮ್ದಾಗ. ಒಂದು ಮೇನ್ ಪೈಪ್ ಇರ್ತದೆ, ಇವೇನಿರ್ತಾವಪ್ಪ ಅಂತಂದ್ರೆ ಸಬ್ಮೇನ್ಗಳು ಇರ್ತಾವೆ. ಸೊ ದಿಸ್ ಈಸ್ ದ ಮೇನ್ ಪೈಪ್ ಅಂತ ತಿಕ್ಕೋರಿ ಇದು. ಸೊ ಇದು ಮೇನ್ ಪೈಪ್ ಅದ ಅಂತ ತಿಕ್ಕೋರಿ, ಇವೇನಿರ್ತಾವೆ ಸಬ್ಮೇನ್ ಇರ್ತಾವೆ ಈ ಥರ. ಇಲ್ಲದ ನೋಡ್ರಿ. ಸೊ ಈ ಪಾಯಿಂಟ್ಲಿಂತ ಏನಾಗ್ಲತ್ತದ ನಿಮಗೆ ಇದು ಬರ್ತಾವೆ, ಯಾವುದು ಬ್ರ್ಯಾಂಚ್ಗಳು ಈ ಥರ ರೇಡಿಯಲಿ ಈ ಥರ. ಸೊ ಇದು ರೆಡ್ ಲಿಂತ್ ಮಾಡಿದೇನು ಮೇನ್ ಪೈಪ, ಇದು ಸ್ವಲ್ಪ ಹೆಚ್ಚಿಗೆ ನೀಲಿ ಟೈಪ್ ಇದ್ದಿದ್ದೇನು ನಿಮಗೆ ಸಬ್ಮೇನ್. ಸೊ ಇವೆಲ್ಲ ಬ್ಲ್ಯಾಕ್ನಾಗಿದ್ದು ಬ್ರ್ಯಾಂಚ್ ಪೈಪ್ಸ್. ಸೊ ಈ ಥರ ಇರ್ತದೆ, ಗೊತ್ತಾಯ್ತಾ? ಈಗ ನೀವು ಈಸಿಲಿ ಮಾಡ್ಬೋದಾ ಕ್ವಶನ್ಸ್, ಪಟ್ ಮಾಡ್ತೀರಿ. ಆಲಮ್ ಆ್ಯಕ್ಟ್ಸ್ ಆ್ಯಸ್, ಇದು ನಿಮ್ಗೆ ಗೊತ್ತು, ಕೋಯಾಗುಲೆಂಟ್ ಆಗಿ ಆ್ಯಕ್ಟ್ ಮಾಡ್ತದೆ. ನೆಕ್ಸ್ಟ್ ಏರಿಯೇಷನ್ ಆಫ್ ವಾಟರ್ ಈಸ್ ಡನ್ ಟು ರಿಮೂವ್. ಏರಿಯೇಷನ್ ಎದಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ಟು ರಿಮೂವ್ ದ ಓಡರ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಡ್ವಾಂಟೇಜ್ ಆಫ್ ಕ್ಲೋರಾಮೈನ್ಸ್ ಅಮೋನಿಯಾ ಟ್ರೀಟ್ಮೆಂಟ್ ಆಫ್ ವಾಟರ್. ಸೊ ಜನರಲಿ ನೋಡು ಕ್ಲೋರಾಮೈನ್ಸ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಟೇಸ್ಟ್ ಮತ್ತು ಓಡರ್ ಏನದಲ್ಲ ಅದು ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಮತ್ತಪ್ಪ ಅಂತಂದ್ರೆ ಇದು ಓವರ್ ಡೇಸ್ ಹಾಕಿದೆವು ಅಂತಿಕೋ ನಾವು, ಅದು ಹಾಕಿದ್ರೂ ನಮಗೇನು ಹಾಕಲ್ಲ, ಏನು ಎಫೆಕ್ಟ್ ಆಗಂಗಿಲ್ಲ. ಸೊ ಇದ್ರ ಅಡ್ವಾಂಟೇಜ್ ಯಾವುದಿಲ್ಲಪ್ಪ ಅಂತಂದ್ರೆ ಇಟ್ ಈಸ್ ಲೆಸ್ ಎಫೆಕ್ಟಿವ್ ದೆನ್ ಕ್ಲೋರಿನ್ ಅಲೋನ್ ಅಂತ ಕೊಟ್ಟಾರೆ. ಇಲ್ಲ, ಕ್ಲೋರಿನ್ಗಿಂತಲೂ ಮೋರ್ ಎಫೆಕ್ಟಿವ್ ಅದ ಯಾವುದು, ಕ್ಲೋರಾಮೈನ್ಸ್ ಅಮೋನಿಯಾ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಟ್ರೀಟ್ಮೆಂಟ್ ಈಸ್ ಎಸ್ಪೆಷಲಿ ಅಪ್ಲಿಕೇಬಲ್ ಟು ದ ರಿಮೂವಲ್ ಆಫ್ ಟೇಸ್ಟ್ ರಿಸಲ್ಟಿಂಗ್ ಫ್ರಮ್ ಡಿಸಾಲ್ವ್ಡ್ ಗ್ಯಾಸಸ್. ಸೊ ಏನು ಕೇಳಿನಪ್ಪ ಅಂತಂದ್ರೆ ರಿಮೂವಲ್ ಆಫ್ ಟೇಸ್ಟ್ ರಿಸಲ್ಟಿಂಗ್ ಫ್ರಮ್ ಡಿಸಾಲ್ವ್ಡ್ ಗ್ಯಾಸಸ್. ಸೊ ಈ ಡಿಸಾಲ್ವ್ಡ್ ಗ್ಯಾಸಸ್ನಂದು ಟೇಸ್ಟ್ ತೆಗಿಲಿಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ನಾವು ಜನರಲಿ, ಆ್ಯಕ್ಟಿವೇಟೆಡ್ ಕಾರ್ಬನ್ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ದೀಸ್ ಈಸ್ ಆ್ಯನ್ ಇಂಡೈರೆಕ್ಟ್ ಮೆಥಡ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಸ್ಟ್ರೀಮ್ ಫ್ಲೋ ಏನು ಮಾಡ್ಬೋದು ನಾವು, ಇಂಡೈರೆಕ್ಟ್ ಮೆಥಡ್ ಯಾವುದು ಇದ್ರಾಗಪ್ಪ ಅಂತಂದರೆ ಸ್ಲೋಪ್ ಏರಿಯಾ ಮೆಥಡ್ ಇಸ್ ಅ ಇಂಡೈರೆಕ್ಟ್ ಮೆಥಡ್. ನೆಕ್ಸ್ಟ್ ಸೆಲ್ಫ್ ಕ್ಲೀನಿಂಗ್ ವೆಲಾಸಿಟಿ ಅಂತಂದರೆ ನಿಮ್ಗೆ ಹೇಳಿಲ್ಲ ಅನ್ನಿಸ್ತದೆ. ಸೊ ಹೇಳ್ತೀನಿ ನೋಡಿರಿ. ಸೊ ಸೆಲ್ಫ್ ಕ್ಲೀನಿಂಗ್ ವೆಲಾಸಿಟಿ ಅಪ್ಪ ಅಂತಂದ್ರೆ
ಇದು ವೆಲಾಸಿಟಿ ಹೆಂಗಿರ್ತಪ್ಪ ಅಂತಂದ್ರೆ ಕೆಳಗೆ ಒಂದು ರಿವರ್ ಅದ ತಿಕ್ಕೋರಿ, ಕೆಳಗೆ ಇದ್ದಿದ್ದು ರಿವರ್ದಾಗ ಸೊ ಏನು ಸೆಡಿಮೆಂಟ್ಸ್ಗಳೆಲ್ಲ ಏನು ಡಿಪಾಸಿಟ್ ಆಗಿರ್ತವೆ ನೋಡಿ ಸಾಲಿಡ್ ಸೆಡಿಮೆಂಟ್ಸು. ಸೊ ವೆಲಾಸಿಟಿ ಹೆಂಗಿರ್ತದೆ ನೀರಿಂದಪ್ಪ ಅಂತಂದ್ರೆ ಇವಕ್ಕೆ ಏನು ಮಾಡ್ತದಪ್ಪ ಅಂತಂದ್ರೆ ಫ್ಲಶ್ ಔಟ್ ಅಂತಂದ್ರೆ ಇಲ್ಲಿಂದ ತೆಗ್ದು ಒಯ್ದು ಬಿಡ್ತದೆ. ಸೊ ನಿಮಗೆ ವರ್ಡಿಂಗ್ಸ್ನಾಗ ಹೋದ್ರಿ ಚಂದ ಗೊತ್ತಾಗ್ತದೆ. ಇಟ್ ಈಸ್ ಸಚ್ ಅ ಫ್ಲೋ ವೆಲಾಸಿಟಿ ಆ್ಯಸ್ ವುಡ್ ಬಿ ಸಫಿಷಿಯಂಟ್ ಟು ಫ್ಲಶ್ ಔಟ್ ಎನಿ ಡೆಪಾಸಿಟೆಡ್ ಸಾಲಿಡ್ಸ್ ಇನ್ ದ ಸೀವರ್ನಾಗ ಯಾವುದೇ ಸಾಲಿಡ್ಸ್ ಡೆಪಾಸಿಟ್ ಆಗಿದೋ ಅಂತ ತಿಕ್ಕೋರಿ, ಇಲ್ಲಿ ಡೆಪಾಸಿಟ್ ಆಗ್ಯಾವ ಅಂತ ತಿಕ್ಕೋ. ಈ ನೀರು ಯಾವ ವೆಲಾಸಿಟಿ ಹಿಂಗೆ ವೆಲಾಸಿಟಿ ಇರಬೇಕು ನೀರಿಂದು ಅಂದ್ರೆ ಸ್ಪೀಡ್ ಹಿಂಗೆ ಇರಬೇಕು. ಇದು ಏನು ಕೆಳಗಿರ್ತಾವೆ ನೋಡಿ ಇವು ಕೆಳಗೆ ಡೆಪಾಸಿಟ್ ಆಲು ಕೊಡಬಾರ್ದು, ಇವು ಏನು ಮಾಡಬೇಕು ಇದ್ರ ಸಂಗಟ ಹಿಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಸೊ ದಟ್ ಈಸ್ ಅ ಸೆಲ್ಫ್ ಕ್ಲೀನಿಂಗ್ ವೆಲಾಸಿಟಿ. ನೆಕ್ಸ್ಟ್ ಏನು ಕೊಟ್ಟಾನ ನಿಮ್ಗೆ ಟೈಪ್ ಆಫ್ ವಾಟರ್ ಕೊಟ್ಟಾನ, ಟ್ರೀಟ್ಮೆಂಟ್ ಯಾವ್ದು ಬೇಕಂತ ಕೇಳೋಣ. ಸೊ ನಿಮಗೆ ಸರ್ಫೇಸ್ ವಾಟರಿಗೆ ಯಾವಾಗಲೂ ಯಾವ ಟ್ರೀಟ್ಮೆಂಟ್ ಬೇಕು, ಕೊಯಾಗುಲೇಷನ್ ಮಾಡ್ತೀರಿ. ಯಾಕಪ್ಪ ಅಂತಂದ್ರೆ ಅದರೊಳಗಿಂದ ಎಲ್ಲ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಎಲ್ಲ ತೆಗಿಲಿ ಕೊಯಾಗುಲೇಷನ್ ಯೂಸಿಂಗ್ ಆಲಮ್ ಹಾಕ್ತೇವೆ. ಆಮೇಲೆ ಫ್ಲಾಕುಲೇಷನ್ ಮಾಡ್ತೇವೆ, ಆಮೇಲೆ ಸೆಡಿಮೆಂಟೇಷನ್ ಮಾಡ್ತೇವೆ, ಆಮೇಲೆ ಫಿಲ್ಟ್ರೇಷನ್, ಆಮೇಲೆ ಡಿಸ್ಇನ್ಫೆಕ್ಷನ್ ಮಾಡ್ತೇವೆ. ನೆಕ್ಸ್ಟ್ ಇನ್ಫಿಲ್ಟ್ರೇಷನ್ ಎಲ್ಲ ಗ್ಯಾನ್ರಿಲ್ ಅಂತ ಏನು ತೊಗೊಂಡಿರ್ತೇವಲ್ಲ ಅದಕ್ಕೂ ನಾವು ಏನು ಮಾಡ್ತೇವೆ ಏರಿಯೇಷನ್ ಮಾಡ್ಬೇಕು. ಯಾಕಪ್ಪ ಅಂತ ಇನ್ಫಿಲ್ಟ್ರೇಷನ್ಗೆ ಏರ್ಲಿಸ್ ಜನರಲಿ ನಾವು ರಿವರ್ ಅಕ್ರಾಸೇ ಇಟ್ಟಿರ್ತೇವೆ ಟು ಕಲೆಕ್ಟ್ ದ ವಾಟರ್. ಸೊ ಫಸ್ಟ್ ಏರಿಯೇಷನ್ ಮಾಡ್ಬೇಕು, ನಾವು ಕೊಯಾಗುಲೇಷನ್ ಮಾಡಬೇಕು, ಸೆಡಿಮೆಂಟೇಷನ್ ಮಾಡಬೇಕು, ಡಿಸ್ಇನ್ಫೆಕ್ಷನ್ ಕೂಡ ಮಾಡಬೇಕು. ನೆಕ್ಸ್ಟ್ ಲೇಕ್ ಅಥವಾ ಪಾಂಡಿಗೆ ಏನು ಮಾಡ್ತೇವೆ ನಾವು CuSO4 ಕಾಪರ್ ಸಲ್ಫೇಟ್ ಟ್ರೀಟ್ಮೆಂಟ್ ಮಾಡ್ತೇವೆ, ಕೊಯಾಗುಲೇಷನ್ ಮಾಡ್ತೇವೆ, ಸೆಡಿಮೆಂಟೇಷನ್, ಫಿಲ್ಟ್ರೇಷನ್ ಮತ್ತು ಡಿಸ್ಇನ್ಫೆಕ್ಷನ್. ಟ್ಯೂಬ್ವೆಲ್ ವಾಟರಿಗೆ ಏನು ಮಾಡ್ತೇವೆ ನಾವು ಓನ್ಲಿ ಡಿಸ್ಇನ್ಫೆಕ್ಷನ್ ಈಸ್ ರಿಕ್ವೈರ್ಡ್. ಓಕೆ, ಸೊ ದೀಸ್ ಆರ್ ದ ಆನ್ಸರ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಗ್ರಿಟ್ ರೇಂಜಸ್ ಫ್ರಮ್. ಸೊ ಗ್ರಿಟ್ಟಿನ ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟು ಇರ್ತದಪ್ಪ ಅಂತಂದ್ರೆ 2.4 to 2.65. ಸೊ ಇವೆಲ್ಲ ಒಂದಿಷ್ಟು ಫ್ಯಾಕ್ಟ್ಸ್ ಅವ. ಸೊ ಇವೆಲ್ಲ ಆಲ್ಮೋಸ್ಟ್ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ಸೊ ಈ ಥರ ಪ್ರಾಬ್ಲಮ್ಸ್ ಜನರಲಿ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಅಷ್ಟೇ ಅಟೆಂಪ್ಟ್ ಮಾಡಿರಿ, ಇಲ್ಲಾಂದ್ರೆ ಅಟೆಂಪ್ಟ್ ಮಾಡಬೇಡ್ರಿ, ಇಲ್ಲ ನೆಗೆಟಿವ್ನ ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ದ ಮೋಸ್ಟ್ ಐಡಿಯಲ್ ಡಿಸ್ಇನ್ಫೆಕ್ಟೆಂಟ್ ಯೂಸ್ಡ್ ಫಾರ್ ಡ್ರಿಂಕಿಂಗ್ ವಾಟರ್ ಈಸ್ ಅಂತ ಕೇಳೋಣ ನಮಗೆ. ಸೊ ಮೋಸ್ಟ್ ಐಡಿಯಲ್ ಡಿಸ್ಇನ್ಫೆಕ್ಟೆಂಟ್ ಯೂಸ್ಡ್ ಫಾರ್ ಡ್ರಿಂಕಿಂಗ್ ವಾಟರ್ ಯಾವುದು ಅಪ್ಪ ಅಂತಂದ್ರೆ ಕ್ಲೋರಿನ್ ಯೂಸ್ ಮಾಡ್ತೇವೆ ನಾವು. ಸೊ ಇದು ಏನು ಅಲಾಮ ಕೊಯಾಗುಲೆಂಟ್ ಅದ, ಕೊಯಾಗುಲೇಷನ್. ಸೊ ಡಿಸ್ಇನ್ಫೆಕ್ಟೆಂಟ್ ಯಾವುದು ಇದ್ರೊಳಗೆ ಕ್ಲೋರಿನ್. ಫಸ್ಟ್ ಸ್ಟೇಜ್ ಆಫ್ ವಾಟರ್ ಟ್ರೀಟ್ಮೆಂಟ್ ಈಸ್ ಅಂತಂದು ಕೇಳ ನೀವು. ಸೊ ಫಸ್ಟ್ ಸ್ಟೇಜ್ ಏನಪ್ಪ ನಮ್ದಪ್ಪ ಅಂತಂದ್ರೆ ವಾಟರ್ ಟ್ರೀಟ್ಮೆಂಟ್ದಾಗ ಫಸ್ಟಾಗಿ ಕೊಯಾಗುಲೇಷನ್ ಆ್ಯಂಡ್ ಫ್ಲೋಕುಲೇಷನ್ ಆಫನ್ ಆರ್ ದ ಫಸ್ಟ್ ಸ್ಟೆಪ್ಸ್ ಇನ್ ದ ವಾಟರ್ ಟ್ರೀಟ್ಮೆಂಟ್. ಕೆಮಿಕಲ್ ವಿತ್ ಅ ಪಾಸಿಟಿವ್ ಚಾರ್ಜ್ ವೇರ್ ಆ್ಯಡೆಡ್. ಸೊ ಇದ್ರೊಳಗೆ ನೀವು ಕೊಯಾಗುಲೇಷನ್ ಅಂತ ಕೂಡ ಅನ್ಬೋದು, ಇದ್ರೊಳಗೆ ನೀವು ಪ್ಲೇನ್ ಸೆಡಿಮೆಂಟೇಷನ್ ಕೂಡ ಅಂತ ಕರಿಬೋದು. ಯಾಕಪ್ಪ ಅಂದರೆ ಪ್ಲೇನ್ ಸೆಡಿಮೆಂಟೇಷನ್ನಾಗಿ ನೀವೇನು ಮಾಡ್ತೀರಿ, ನೀರಿಗೆ ಆ್ಯಸ್ ಇಟ್ ಈಸ್ ಇಟ್ಟು ಕೆಳಗಿನ ಸೆಟ್ಲೇಬಲ್ ಸಾಲಿಡ್ಸ್ ಎಲ್ಲ ರಿಮೂವ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ದ ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಆಫ್ ವಾಟರ್ ಇನ್ವಾಲ್ವ್ಸ್ ಅಡಿಷನ್ ಆಫ್ ಕ್ಲೋರಿನ್ ಇನ್ ಆ್ಯಂಡ್ ಅಮೌಂಟ್ ಸಫಿಷಿಯೆಂಟ್ ಟು. ಸೊ ಬ್ರೇಕ್ ಪಾಯಿಂಟ್ ಫಾರ್ ಕ್ಲೋರಿನೇಷನ್ ಅಪ್ಪ ಅಂತಂದರೆ ನಾವು ನಿಮ್ಗೆ ಕ್ಲೋರಿನ್ ಆ್ಯಡ್ ಮಾಡ್ತೇವೆ. ಏನಪ್ಪ ಎದಕ್ಕೆ ಆ್ಯಡ್ ಮಾಡ್ತೇವಪ್ಪ ಅಂತಂದ್ರೆ ಅದು ಯಾವುದೇ ಅಮೋನಿಯಾ ಅಥವಾ ರೆಡಿಲಿ ಆಕ್ಸಿಡೈಸೇಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಅದ ನೋಡಿ ಅದ್ರ ಸಂಗಟ ರಿಯಾಕ್ಟ್ ಮಾಡೋ ಸಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಆಫ್ ವಾಟರ್ ಇನ್ವಾಲ್ವ್ಸ್ ಅಡಿಷನ್ ಆಫ್ ಕ್ಲೋರಿನ್ ಇನ್ ಆ್ಯಂಡ್ amount sufficient to react with any ammonia and readily oxidizable organic matter. So it reacts with any ammonia and readily oxidizable organic matter is the answer. Okay, this is the breakpoint chlorination. Next, self purification of natural streams is caused. So dilution ಆಗ್ತದ, so turbulence of water, oxidation and reduction. ಸೊ ಆಲ್ ಆಫ್ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಇದ್ರೊಳಗೆ ಏನಾಗ್ತದೆ, ಡೈಲ್ಯೂಷನ್ ಆಗ್ತದೆ, ಡಿಸ್ಪರ್ಷನ್ ಆಗ್ತದೆ, ಸೆಡಿಮೆಂಟೇಷನ್ ಆಗ್ತದೆ, ಆಕ್ಸಿಡೇಷನ್ ಆಗ್ತದೆ, ರಿಡಕ್ಷನ್ ಆಗ್ತದೆ, ಮತ್ತು ಟೆಂಪ್ರೇಚರ್ ಕೂಡ ಇದು ಆಗ್ತದೆ, ಮತ್ತು ಸನ್ಲೈಟ್. ಸೊ ಆಲ್ ಆಫ್ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ಆ್ಯಕ್ಟಿವೇಟೆಡ್ ಕಾರ್ಬನ್ ಏನು ಮಾಡ್ತದೆ, ಈ ಎದ್ರ ಸಲಿಂದ ಹೆಲ್ಪ್ ಆಗ್ತದಪ್ಪ ನಮಗೆ ಅಂತಂದರೆ ಐರನ್ ರಿಮೂವ್ ಆಗ್ತದೆ ಅಂತಂದ್ರೆ ಏನು ಡಿಸಾಲ್ವ್ಡ್ ಐರನ್ ಇರ್ತಲ್ಲ ಅದು, ಮತ್ತು ಮ್ಯಾಂಗನೀಸ್ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲದರ ಸಲಿಂದ ರಿಮೂವಲ್ ಸಲಿಂದ ಹೆಲ್ಪ್ ಮಾಡ್ತದೆ. ಸೊ ಆಲ್ ಆಫ್ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಡಿಸ್ಇನ್ಫೆಕ್ಟೆಂಟ್ ಫಾರ್ ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲಿಗೆ ನಾವು ಜನರಲಿ ಏನು ಯೂಸ್ ಮಾಡ್ತೇವೆ, ನಾವು ಕ್ಲೋರಿನ್ ಯೂಸ್ ಮಾಡ್ತೇವೆ ಅಥವಾ ಬ್ರೋಮಿನ್ ಯೂಸ್ ಮಾಡ್ತೇವೆ. ಜನರಲ್ ಕೇಸಸ್ನಾಗ ಕ್ಲೋರಿನೇ ಯೂಸ್ ಮಾಡ್ತೇವೆ, ಬ್ರೋಮಿನ್ ಮತ್ತು UV ಕೂಡ ಯೂಸ್ ಮಾಡ್ತೇವೆ. ಸೊ ಆಲ್ ಆಫ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಇರಲಿಲ್ಲಪ್ಪ ಅಂತಂದ್ರೆ ಕ್ಲೋರಿನ್ ಟಿಕ್ ಮಾಡ್ತಿದ್ದೇವೆ ನಾವು. ನೆಕ್ಸ್ಟ್, ಆಬ್ಜೆಕ್ಷನೇಬಲ್ ಟೇಸ್ಟ್ ಆ್ಯಂಡ್ ಓಡರ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ವಾಟರ್ ಬೈ.
ಸೊ ಏನು ಟೇಸ್ಟ್ ಮತ್ತು ಓಡರ್ ಜನರಲಿ ಏನು ಇದ್ರಲ್ಲಿ ಯೂಸ್ ಮಾಡ್ತೇವೆ ನಾವು, ಏರಿಯೇಷನ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಆ್ಯಕ್ಟಿವೇಟೆಡ್ ಕಾರ್ಬನ್ ಕೂಡ ಯೂಸ್ ಮಾಡ್ತೇವೆ ನಾವು. ಸೊ ಎರಡೂ ಯೂಸ್ ಮಾಡೋದ್ರಲ್ಲಿಂತ ಸೊ ಆಲ್ ಆಫ್ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಕೊಯಾಗ್ಯುಲೇಷನ್ಗಿಂತಲೂ ನಿಮಗೆ ಏರಿಯೇಷನ್ ಆ್ಯಂಡ್ ಆ್ಯಕ್ಟಿವೇಟೆಡ್ ಕಾರ್ಬನ್ ಟೆಸ್ಟ್ ಭಾಳ ಹೆಲ್ಪ್ಫುಲ್, ಎದಕ್ಕೆ ಟೇಸ್ಟ್ ಆ್ಯಂಡ್ ಓಡರ್ ತೆಗಿಲಕ್ಕೆ. ನೆಕ್ಸ್ಟ್ ನಾರ್ಮಲ್ ಡೋಸೇಜ್ ಆಫ್ ಕ್ಲೋರಿನ್ ಇನ್ ಪಬ್ಲಿಕ್ ವಾಟರ್ ಸಪ್ಲೈ ಈಸ್, ನಾರ್ಮಲ್ ಡೋಸೇಜ್ ಎಷ್ಟದ ನಿಮಗೆ 1.5 to 2.5. ಸೊ ಆ 1.5ಲಿಂದ 2.5ದಾಗ ನಿಮಗೆ 0.2 mg/L ಏನಾಗಿರಬೇಕು, ರೆಸಿಡ್ಯುವಲ್ ಕ್ಲೋರಿನ್ ಆಗಿ ಆ್ಯಕ್ಟ್ ಮಾಡಬೇಕು. ಓಕೆ. ನೆಕ್ಸ್ಟ್ ವಿತ್ ವಾಟ್ ಸಬ್ಸ್ಟೆನ್ಸ್ ವುಡ್ ವಾಟರ್ ಬಿ ಟ್ರೀಟೆಡ್ ಟು ರಿಮೂವ್ ದ ಅಲ್ಗೆ ರಿಮೂವಲ್ ಸಲಂದ ಏನು ಯೂಸ್ ಮಾಡ್ತೇವೆ ನಾವು, ಆಲಮ್ ಯೂಸ್ ಮಾಡ್ತೇವೆ. ಇಟ್ ಈಸ್ ಅ ಕೋಆಗ್ಯುಲೇಟ್. ನೆಕ್ಸ್ಟ್ ಲೈಮ್ ಸೋಡಾ ಪ್ರಾಸೆಸ್ ಈಸ್ ಅಡಾಪ್ಟೆಡ್ ಟು ರಿಮೂವ್, ನಿಮಗೆ ಗೊತ್ತು ಪರ್ಮನೆಂಟ್ ಹಾರ್ಡ್ನೆಸ್ ತೆಗಿಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ರಿಮೂವಲ್ ಆಫ್ ಎಕ್ಸೆಸಿವ್ ಐರನ್ ಫ್ರಮ್ ಪಬ್ಲಿಕ್ ವಾಟರ್ ಸಪ್ಲೈಸ್ ಈಸ್ ಯೂಶ್ವಲಿ ಡನ್ ಬೈ, ಸೊ ಏರಿಯೇಷನ್ಲಿಂತ ನಾವು ಮಾಡ್ತೇವೆ ನಾವು. ಸೊ ನಾವು ಆ್ಯಕ್ಟಿವೇಟೆಡ್ ಕಾರ್ಬನ್ ಕೂಡ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಏರಿಯೇಷನ್ ಏನಕ್ಕೆ ಯೂಸ್ ಮಾಡ್ತೇವೆ ನಾವು, ನಿಮ್ಗೆ ಗೊತ್ತು H2S ಗ್ಯಾಸ್ ಮತ್ತು CO2 ಗ್ಯಾಸ್ ತೆಗಿಲಿಕ್ಕೆ, ಮತ್ತು ವಾಲಟೈಲ್ ಲಿಕ್ವಿಡ್ ಲೈಕ್ ಫಿನಾಲ್, ಹ್ಯೂಮಿಕ್ ಆ್ಯಸಿಡ್ ತೆಗಿಲಿಕ್ಕೆ, ಮತ್ತು ರಿಮೂವ್ಸ್ ಐರನ್ ಮತ್ತು ಮ್ಯಾಂಗನೀಸ್ ಕೂಡ ತೆಗಿತೇವೆ. ನಾಟ್ ಮ್ಯಾಗ್ನೀಷಿಯಮ್, ಮ್ಯಾಂಗನೀಸ್ MG, ಮ್ಯಾಂಗನೀಸ್ದಿಂದ MN ಬರ್ತದೆ. ನೆಕ್ಸ್ಟ್ ಆನ್ ಇಂಪೌಂಡಿಂಗ್ ರಿಸರ್ವಾಯರ್ ಈಸ್ ಯೂಸ್ಡ್ ಇನ್ ವಾಟರ್ ಸಪ್ಲೈ ಸಿಸ್ಟಮ್ ಟು, ಇಂಪೌಂಡಿಂಗ್ ರಿಸರ್ವಾಯರ್ ಸಿಸ್ಟಮ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಟು ಮೇಂಟೈನ್ ಎ ಯೂನಿಫಾರ್ಮ್ ರೇಟ್ ಆಫ್ ಸಪ್ಲೈ ಟು ದ ಟೌನ್ಶಿಪ್. ಸೊ ಏನು ಮಾಡ್ತೇವೆ ನಾವು, ರಿಸರ್ವಾಯರ್, ಇಂಪೌಂಡಿಂಗ್ ರಿಸರ್ವಾಯರ್ ಅದಕ್ಕೆ ಯೂಸ್ ಮಾಡ್ತೇವೆ ನಾವು. ಅಂದ್ರೆ ಒಂದು ಯೂನಿಫಾರ್ಮ್ ರೇಟ್ ಆಫ್ ಸಪ್ಲೈದಾಗ ಅಂತಂದ್ರೆ ಒಂದು 3 m/s ಹೊಂಟದ ಅಂತ ತಿಳ್ಕೊರಿ. ಸೊ ಅದೇ ಮೇಂಟೈನ್ ಮಾಡ್ಲಿಕ್ಕೆ ಸೊ ಇಂಪೌಂಡಿಂಗ್ ರಿಸರ್ವಾಯರ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಟು ಮೇಕ್ ಪೋರ್ಟೇಬಲ್ ವಾಟರ್ ಬೈ ಕಿಲ್ಲಿಂಗ್ ಹಾರ್ಮ್ಫುಲ್ ಪ್ಯಾಥೋಜನ್ಸ್ ಪ್ರೆಸೆಂಟ್ ಇನ್ ವಾಟರ್ ಈಸ್ ಟರ್ಮ್ಡ್ ಆಸ್, ಸೊ ಪ್ಯಾಥೋಜನ್ಸ್ ಎಲ್ಲ ನಿಮಗೆ ಸಾಯಿಸ್ಲಕ್ಕೆ ಏನಂತೇವೆ ನಾವು, ಅದಕ್ಕೆ ಡಿಸ್ಇನ್ಫೆಕ್ಷನ್ ಅಂತ ಕರಿತೇವೆ. ಡಿಸ್ಇನ್ಫೆಕ್ಷನ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇದ್ರೊಳಗೆ ಏನರ ಆಪ್ಷನ್ನ ಡಿಸ್ಇನ್ಫೆಕ್ಷನ್ ಇರಲಿಲ್ಲ ಅಂತಿಕೋ ಅವಾಗ ನಾವು ಸ್ಟೆರಿಲೈಸೇಷನ್ ಕೂಡ ಅನ್ಬೋದಾಗಿತ್ತು, ಬಟ್ ಡಿಸ್ಇನ್ಫೆಕ್ಷನ್ ಅದ. ಸೊ ಡಿಸ್ಇನ್ಫೆಕ್ಷನ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದ ಸೆಕೆಂಡ್ ಸ್ಟೇಜ್ ಆಫ್ ವಾಟರ್ ಟ್ರೀಟ್ಮೆಂಟ್ ಈಸ್, ಸೊ ನಿಮಗೆ ಏನಾದ್ರೆ ಫಸ್ಟ್ ಸ್ಟೇಜ್ ಏನದ ನಿಮಗೆ ಕೋಆಗ್ಯುಲೇಷನ್ ಅದ. ಸೊ ಫಸ್ಟ್ ಸ್ಟೇಜ್ ಕೋಆಗ್ಯುಲೇಷನ್ ಅದಪ್ಪ ಅಂತಂದ್ರೆ ನಿಮಗೆ ಸೆಕೆಂಡ್ ಸ್ಟೇಜ್ ಏನು ನಿಮಗೆ ಸೆಡಿಮೆಂಟೇಷನ್. ಸೊ ಸೆಡಿಮೆಂಟೇಷನ್ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಇದು ನೆನ್ಪಿಟ್ಕೋರು ನೋಡ್ರೆ ಕನ್ಫ್ಯೂಸ್ ಆಗಬೇಡ್ರಿ. ಫಸ್ಟ್ ಸ್ಟೇಜ್ ನಿಮಗೆ ಯಾವಾಗಲೂ ಏನು ಕೋಆಗ್ಯುಲೇಷನ್, ಸೆಕೆಂಡ್ ಸ್ಟೇಜ್ ಇಸ್ ಅ ಸೆಡಿಮೆಂಟೇಷನ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಕಿಲ್ ದ ಪ್ಯಾಥೋಜನ್ಸ್, ಪ್ಯಾಥೋಜನಿಕ್ ಸಾಯಿಸ್ಲಕ್ಕೆ ಏನು ಮಾಡ್ತೇವೆ ನಾವು, ಕ್ಲೋರಿನೇಷನ್ ಯೂಸ್ ಮಾಡ್ತೇವೆ. ಓಕೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಟ್ರೀಟ್ಮೆಂಟ್ ಈಸ್ ಎಕನಾಮಿಕಲಿ ಎಫೆಕ್ಟಿವ್ ಇನ್ ಕಂಟ್ರೋಲ್ ಆಫ್ ಗ್ಯೂನಿಯಾ ವಾರ್ಮ್ ಡಿಸೀಸಸ್. ಸೊ ಫಿಲ್ಟ್ರೇಷನ್ನ ಏನಾಗ್ತದೆ ನಿಮಗೆ, ಆ ಟ್ರೀಟ್ಮೆಂಟ್ಲಿಂತ ಏನು ಮಾಡ್ಬೋದು ನಾವು, ಗ್ಯೂನಿಯಾ ವಾರ್ಮ್ ಡಿಸೀಸ ನಾವು ಕಂಟ್ರೋಲ್ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಇದರೊಳಗೆ 98% ಆಫ್ ಬ್ಯಾಕ್ಟೀರಿಯಾ ಏನಾಗ್ತದೆ, ರಿಮೂವ್ ಕೂಡ ಆಗ್ತದೆ. ನೆಕ್ಸ್ಟ್ ವಾಟ್ ಈಸ್ ದ ಇಕ್ವಿವೆಲೆಂಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಾನ್ಸಂಟ್ರೇಷನ್ ಆಫ್ 110 mg/L ಆಫ್ CaCl2. ಸೊ ನಿಮಗೆ 110 mg ಆಫ್ CaCl2 ಕೊಟ್ಟಿದ್ದಾನೆ ಇದು. ಸೊ ಇದು ಮೋಲಾರ್ ವೇಟ, ಇಕ್ವಿವೆಲೆಂಟ್ ರೇಟ್ ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದ ಮೋಲಾರ್ ವೇಟ್ ಆಫ್ CaCl2 ಏನು ಬರ್ತದೆ ನಿಮ್ಗೆ 40 + 2 × 35. ಸೊ ನಿಮ್ಗೆ ಏನಾಯ್ತು 110 g/mol ಆಯ್ತು. ಸೊ ಅವಾಗ ನೆಕ್ಸ್ಟ್ ಏನು ಮಾಡ್ತೀರಿ, ಇಕ್ವಿವೆಲೆಂಟ್ ವೇಟ್ ಕಂಡುಹಿಡಿತೀರಿ. ಮೋಲಾರ್ ವೇಟ್ ಆಯಿತಾ, ನೆಕ್ಸ್ಟ್ ಇಕ್ವಿವೆಲೆಂಟ್ ವೇಟ್ ಕಂಡುಹಿಡಿಬೇಕಪ್ಪ, ವೇಟ್ ಕಂಡುಹಿಡಿಯತ್ತಂದ್ರೆ 110 / 2 ಮಾಡ್ತೀರಿ 55. ಸೊ ಈ ನೆಕ್ಸ್ಟ್ ಮಿಲಿ ಇಕ್ವಿವೆಲೆಂಟ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಸೊ 110ಗೆ ಏನು ಮಾಡಬೇಕು, /55 ಮಾಡಬೇಕು. ಅವಾಗ ಏನಾಗ್ತದೆ ನಿಮಗೆ 2 ಮಿಲಿ ಇಕ್ವಿವೆಲೆಂಟ್ ಪರ್ ಲೀಟರ್ ಆಗ್ತದೆ. ಸೊ ಅವಾಗ ಏನಾಗ್ತದೆ ನಮ್ಗೆ, ಸೊ CaCl2 CO3 ಎಷ್ಟಾಗ್ತದೆ 2 × 50 ಮಾಡ್ತೀರಿ, ನಿಮ್ಗೆ ಏನಾಗ್ತದೆ 100 mg/L ಆಗ್ತದೆ. ಸೊ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ಈ ಥರ ಪ್ರಾಬ್ಲಮ್ಸ್ ಡಿಫ್ರೆಂಟ್ ಟೈಪ್ ಅವ. ಸೊ ವೆನ್ ಯು ಹ್ಯಾವ್ ಎಕ್ಸೆಸ್ ಟೈಮ್, ನೀವು ಓದಿರಿ ಎಲ್ಲ ಕಂಪ್ಲೀಟ್ ಮಾಡಿರಿ ಅಂದ್ರೆ ಈ ಟೈಪ್ ಆಫ್ ಕ್ವಶನ್ಸ್ಗಳಿಗೆ ನೀವು ಸಾಲ್ವ್ ಮಾಡ್ಲಿಕ್ಕೆ ಹೋಗ್ರಿ. ಯಾಕಪ್ಪ ಅಂತಂದ್ರೆ ಜನರಲಿ ನಿಮಗೆ ಈ ಟೈಪ್ ಆಫ್ ಕ್ವಶನ್ಸ್ ರಿಪೀಟ್ ಆಗಲ್ಲ. ನೆಕ್ಸ್ಟ್ ಡಿಟರ್ಮೈನ್ ದ ಕ್ವಾಂಟಿಟಿ ಆಫ್ ಬ್ಲೀಚಿಂಗ್ ಪೌಡರ್ ರಿಕ್ವೈರ್ಡ್ ಫಾರ್ ಎ ರೂರಲ್ ಸಪ್ಲೈ ಸ್ಕೀಮ್ ಸೊ ಆ್ಯಸ್ ಟು ಕ್ಲೋರಿನೇಟ್ 20,000 liters of water whose chlorine demand is 2 mg/L. Assume bleaching powder has 40% of available chlorine.
ಸೊ ನಿಮಗೆ ಏನು ಹೇಳತ್ತಾನೆ, ನಿಮಗೆ ಬ್ಲೀಚಿಂಗ್ ಪೌಡರ್ ಕಂಡಿಡಿ ಅಂತ ಕೇಳತ್ತಾನೆ ನಿಮಗೆ. ಎದಕ್ಕೆ? ರೂರಲ್ ವಾಟರ್ ಸಪ್ಲೈ ಸ್ಕೀಮಿಗೆ. ಸೊ ಅದ್ರೊಳಗೆ ಏನು ಮಾಡ್ಲತ್ತ ನಿಮಗೆ ವಾಟರ್ ಸಪ್ಲೈ ಎಷ್ಟು ಮಾಡ್ಲತ್ತಾನ? 20,000 ಲೀಟ್ರ್ ಬರ್ಕೊಂಡ್ರಿ. ಆಮೇಲೆ ಕ್ಲೋರಿನ್ ಡಿಮಾಂಡ್ ಎಷ್ಟು ಅದ ನಮಗೆ? 2 mg/ಲೀಟ್ರ್ ಬರ್ಕೊಂಡ್ರಿ ಅದನ್ನು. ಸೊ ದ ಟೋಟಲ್ ಕ್ಲೋರಿನ್ ಡಿಮಾಂಡ್ ಎಷ್ಟಾಗ್ತದೆ ನಿಮ್ಗೆ? 20,000 ಲೀಟ್ರ್. ಇದು ಇಂಟು 2 mg ಮಾಡಿದ್ರೆ ಅಂತ ತಿಕ್ಕೋರಿ, ನಿಮ್ಗೆ ಟೋಟಲ್ 40,000 mg ನಿಮಗೆ ಏನು ಬೇಕಾಯ್ತು? ನಿಮಗೆ ಟೋಟಲ್ ಕ್ಲೋರಿನ್ ಡಿಮಾಂಡ್ ಇಷ್ಟು ಬೇಕಾಯ್ತು. ಸೊ 40,000 mg ಅಂತಂದ್ರೆ ಏನಾಯ್ತು ನಿಮ್ಗೆ? 40 ಗ್ರಾಮ್ಸ್ ಡಿವೈಡೆಡ್ ಬೈ 1000 ಮಾಡ್ತೀರಿ. ಈ ನಿಮ್ಗೇನು ಹೇಳ್ಯಾನ? ಬ್ಲೀಚಿಂಗ್ ಪೌಡರ್ದಾಗ 40% ಕ್ಲೋರಿನ್ ಅದ ಅಂತ ಹೇಳ್ಯಾನ. ಅಂದ್ರೆ 100% ಏನಿರ್ತದೆ? ಬ್ಲೀಚಿಂಗ್ ಪೌಡರ್ ಇರ್ತದೆ. 40% ನಿಮ್ಗೆ 40 ಗ್ರಾಮ್ಸ್ ಅದ ಅಂತಂದ್ರೆ 100% ಎಷ್ಟು ಗ್ರಾಮ್ಸ್ ಅದ ಅಂತ ನೀವು ಕಂಡು ಹಿಡಿಬೇಕು. ಸೊ ಅವಾಗ ಏನು ಮಾಡ್ತೀರಿ ನೀವು? 40% 40 ಗ್ರಾಮ್ಸ್ ಅದ. ಸೊ ಅವಾಗ 100% ಎಷ್ಟು ಅಂತಂತಂದ್ರೆ 40% 40 ಗ್ರಾಮ್ಸ್ ಅಂದ್ರೆ 100% 100 ಗ್ರಾಮ್. ಸೊ 100 ಗ್ರಾಮ್ ಅಂತ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ. ಸೊ ಜನರಲಿ ಏನು ಮಾಡ್ತೀರಿ? 40 × 100 ಡಿವೈಡೆಡ್ ಬೈ 40 ಮಾಡ್ತೀರಿ. 40 ಕ್ಯಾನ್ಸಲ್, 100 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಯೂನಿಟ್ ಪ್ರಾಸೆಸ್ ಇನ್ ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮ್? ಸೊ ಯೂನಿಟ್ ಪ್ರಾಸೆಸ್ ಯಾವುದಿಲ್ಲ ಅಂತ ಕೇಳತ್ತಾನೆ. ಯೂನಿಟ್ ಪ್ರಾಸೆಸ್ ಯಾವ್ದು ನಿಮ್ಗೆ? ಕೊಯಾಗುಲೇಷನ್ ಅದ, ನೆಕ್ಸ್ಟ್ ಸಾಫ್ಟ್ನಿಂಗ್ ಅದ, ಅಡ್ಸಾರ್ಪ್ಷನ್ ಕೂಡ ಅದ. ಫ್ಲಾಕುಲೇಷನ್ ಏನದು ಯೂನಿಟ್ ಪ್ರಾಸೆಸ್ ಅಲ್ಲ. ಸೊ ಫ್ಲಾಕುಲೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಫ್ಲಾಕುಲೇಷನ್ ಅಂತಂದ್ರೆ ಬರೀ ರೊಟೇಟ್ ಮಾಡಿಸೋದು. ಸೊ ಅದು ಯೂನಿಟ್ ಪ್ರಾಸೆಸ್ ಅಲ್ಲ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಯೂಸ್ಡ್ ಆಸ್ ಅ ಕೋಆಗುಲೆಂಟ್ ಇನ್ ವಾಟರ್ ಟ್ರೀಟ್ಮೆಂಟ್? ಸೊ ಆಲಮ್ ಯೂಸ್ ಮಾಡ್ತೇವೆ ನಾವು. ನೆಕ್ಸ್ಟ್ ಹೈಡ್ರೇಟೆಡ್ ಫೆರಸ್ ಸಲ್ಫೇಟ್ ಆ್ಯಂಡ್ ಲೈಮ್ ಕೂಡ ಯೂಸ್ ಮಾಡ್ತೇವೆ ನಾವು. ಹೌದು. ಸೋಡಿಯಂ ಕಾರ್ಬೋನೇಟ್ ಯೂಸ್ ಮಾಡೋಂಗಿಲ್ಲ. ಕ್ಲೋರಿನೇಟೆಡ್ ಕಾಪರ್ಸ್ ಯೂಸ್ ಮಾಡ್ತೇವೆ. ಸೊ A, B, C ಆ್ಯಡ್ ಕರೆಕ್ಟ್. ಸೊ ಏನು? ಆಲಮ್, ಹೈಡ್ರೇಟೆಡ್ ಫೆರಸ್ ಸಲ್ಫೇಟ್ ಆ್ಯಂಡ್ ಲೈಮ್, ಕ್ಲೋರಿನೇಟೆಡ್ ಕಾಪರ್ಸ್. ಹೌದು. ನೆಕ್ಸ್ಟ್, ಇನ್ ಅ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಡಿಸಾಲ್ವ್ಡ್ ಐರನ್ ಆ್ಯಂಡ್ ಮ್ಯಾಂಗನೀಸ್ ಕ್ಯಾನ್ ಬಿ ರಿಮೂವ್ಡ್ ಬೈ? ಸೊ ಇದು ಹೇಳಿ ನಿಮಗೆ ಏರಿಯೇಷನ್ ಆ್ಯಂಡ್ ಫಿಲ್ಟ್ರೇಷನ್ ಐತಪ್ಪ ಅಂತಂದ್ರೆ ಏರಿಯೇಷನ್ ಆ್ಯಂಡ್ ಫಿಲ್ಟ್ರೇಷನ್ ಹಾಕ್ರಿ. ಸೊ ಬಟ್ ಇದ್ರೊಳಗೆ ಏರಿಯೇಷನ್ ಆ್ಯಂಡ್ ಫಿಲ್ಟ್ರೇಷನ್ ಕೊಟ್ಟಿಲ್ಲ, ಅದಕ್ಕೆ ಏರಿಯೇಷನ್ ಆ್ಯಂಡ್ ಸೆಡಿಮೆಂಟೇಷನ್ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇಸ್ ಕ್ಲೋರೈಡ್ಸ್ ಆರ್ ನಾರ್ಮಲಿ ಪ್ರೆಸೆಂಟ್ ಇನ್ ವಾಟರ್ ಇನ್ ದ ಫಾರ್ಮ್ ಆಫ್? ಸೊ ಕ್ಲೋರೈಡ್ಸ್ ಯಾವಾಗಲೂ ಯಾವ ಫಾರ್ಮ್ದಾಗ ಇರ್ತಾವೆ ನಿಮಗೆ? NaCl ಅಂದ್ರೆ ಸೋಡಿಯಂ ಕ್ಲೋರೈಡ್ನಾಗ ಫಾರ್ಮ್ನಾಗ ಇರ್ತಾವೆ. ಓಕೆ. ನೆಕ್ಸ್ಟ್, ಡಿಕ್ಲೋರಿನೇಷನ್ ಆಫ್ ವಾಟರ್ ಈಸ್ ಅಚೀವ್ಡ್ ಬೈ ಆ್ಯಡಿಂಗ್? ಸೊ ಡಿಕ್ಲೋರಿನೇಷನ್ ಅಂತ ಕೇಳಿ ನಿಮಗೆ. ಕ್ಲೋರಿನೇಷನ್ನ ಕೇಳಿ ಅಂದ್ರೆ ಡಿಕ್ಲೋರಿನೇಷನ್, ಕ್ಲೋರಿನ್ ತೆಗೆದ ಅದಕ್ಕೆ ಏನು ಯೂಸ್ ಮಾಡ್ತೇವೆ ನಾವು? ಸೋಡಿಯಂ ಥಿಯೋಸಲ್ಫೇಟ್, ಆ್ಯಕ್ಟಿವೇಟೆಡ್ ಕಾರ್ಬನ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಕೂಡ ಯೂಸ್ ಮಾಡ್ತೇವೆ ನಾವು. ಸೊ ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ನೆಕ್ಸ್ಟ್, ವಿಚ್ ಗ್ಯಾಸ್ ಈಸ್ ದ ಬೇಸಿಕ್ ಕಾಸ್ ಆಫ್ ಕ್ರೌನ್ ಕೊರೋಷನ್? ಕ್ರೌನ್ ಕೊರೋಷನ್ ಎದರ್ಲಿಂದ ಆಗ್ತದೆ ನಿಮ್ಗೆ ಗೊತ್ತು? H2S ಗ್ಯಾಸ್ಲಿಂದ ಆಗ್ತದೆ. ಸೊ ಇಸ್ ಅ ಸಿಂಪಲ್ ಒನ್. ನೆಕ್ಸ್ಟ್, ಎ ಟೌನ್ ಹ್ಯಾವಿಂಗ್ ಎ ಪಾಪ್ಯುಲೇಷನ್ ಆಫ್ 40,000 ಈಸ್ ಟು ಬಿ ಸಪ್ಲೈಡ್ ವಾಟರ್ ಎಟ್ ದ ರೇಟ್ ಆಫ್ 150 liter per day per head. The disinfection of water is to be carried out with a bleaching powder containing 30% of activated chlorine. If the chlorine dosage required is 3.3 ppm, the quantity of bleaching powder required per day ಅಂತ ಕೇಳೋಣ. ಸೊ ಇದಕ್ಕೆ ಏನು ಮಾಡ್ತೀರಿ ನೀವು? ಪಾಪ್ಯುಲೇಷನ್ ಕೊಟ್ಟಾನ, ಪಾಪ್ಯುಲೇಷನ್ ತೊಗೊಂಡ್ರಿ, ರೇಟ್ ಆಫ್ ಸಪ್ಲೈ ತೊಗೊಂಡ್ರಿ. ಸೊ ನಿಮಗೇನು ಕೇಳೋಣ? ನಿಮ್ಗೆ ಇಫ್ ದ ಕ್ಲೋರಿನ್ ಡೋಸೇಜ್ ಇಸ್ 0.3 ಅಂತ ಕೊಟ್ಟಾನ. ಕ್ಲೋರಿನ್ ಡೋಸೇಜ್ ಎಷ್ಟದ? 0.3 mg/liter ಅಂತ ತೊಗೊಂಡ್ರಿ ನೀವು. ಸೊ ಈಗ ನಾವು ಏನು ಮಾಡಬೇಕು? ಓವರಾಲ್ ಎಷ್ಟು ಸಪ್ಲೈ ಆಗತ್ತದ ವಾಟರ್ ಕಂಡುಹಿಡಬೇಕು. ಸೊ ಅದಕ್ಕೆ ಪಾಪ್ಯುಲೇಷನ್ ಇಂಟು ರೇಟ್ ಮಾಡ್ತೀರಿ. ಸೊ ನಿಮಗೆ ಓವರಾಲ್ ಸಪ್ಲೈ ಗೊತ್ತಾಯಿತು. ಈಗ ನಿಮಗೆ ಕ್ಲೋರಿನ್ ಟೋಟಲ್ ಎಷ್ಟು ಬೇಕಂತ ನಿಮ್ಗೆ ಗೊತ್ತಿರಬೇಕು. ಇದು ಎಷ್ಟು ಬಂತು ನಿಮಗೆ? ಲೀಟರ್ ಎಷ್ಟು ಬಂತು ನಿಮ್ಗೆ? ಇಷ್ಟು ಬಂತು ನಿಮಗೆ. ಎಷ್ಟು? ಇಡೀ 10, 100, 1000, 10,000, ಲಕ್ಷ, 10 ಲಕ್ಷ. ಸೊ 60 lakh ಲೀಟರ್ಸ್ ನಿಮ್ಗೆ ಬೇಕಾಯ್ತು. ಎಷ್ಟು ಲೀಟರ್ಸ್ ಪರ್ ಡೇ ಎಷ್ಟು ಬೇಕಾಯ್ತು ನಿಮಗೆ? ಸೊ ಈಗ ನೀವು ಇದು ಮಾಡಿದ್ರಪ್ಪ ಅಂತ ತಿಕ್ಕೋರು ನಿಮ್ಗೆ. ಸೊ 60 lakhs ಇಂಟು 0.3 ಮಾಡಿದ್ರಪ್ಪ ಅಂತಂದ್ರೆ ಇಷ್ಟು mg ನಿಮಗೆ ಕ್ಲೋರಿನ್ ಬೇಕಾಯ್ತು. ಸೊ ಈ ಕ್ಲೋರಿನಿಗೆ ಏನು ಮಾಡಬೇಕು ನೀವು? 30% ನಿಮಗೆ ಆಲ್ರೆಡಿ ಕ್ಲೋರಿನ್ ಅಂತ ಕೊಟ್ಟಿದ್ದಾನೆ. ಸೊ 30%ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ 100%ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಯು ವಿಲ್ ಗೆಟ್ ದ ಆನ್ಸರ್. ಸೊ ಇದು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿ ಈ ಟೈಪ್ ಪ್ರಾಬ್ಲಮ್ಸ್ ಪ್ರಿವಿಯಸ್ ಕ್ವಶನ್ನಾಗ, ಸೇಮ್ ಕ್ವಶನ್. ನೆಕ್ಸ್ಟ್, ಕಂಪೇರ್ಡ್ ಟು ದ ಲೈಮ್ ಸೋಡಾ ಪ್ರಾಸೆಸ್, ಜಿಯೋಲೈಟ್ ಪ್ರಾಸೆಸ್ ಹ್ಯಾಸ್ ಅಡ್ವಾಂಟೇಜಸ್ ಇನ್ ಟರ್ಮ್ಸ್ ಆಫ್ ದ ಫಾಲೋಯಿಂಗ್ ಎಕ್ಸೆಪ್ಟ್? ಸೊ ಲೈಮ್ ಸೋಡಾ ಪ್ರಾಸೆಸ್ ಜಿಯೋಲೈಟ್ ಪ್ರಾಸೆಸ್ ಅಂತ ಕೇಳ್ತಾನೆ ನಿಮಗೆ. ಸೊ ಜಿಯೋಲೈಟ್ ಪ್ರಾಸೆಸ್ ಏನದ ನೋಡ್ರಿ, ಅದು ಭಾಳ ಕಾಸ್ಟ್ಲಿ ಅದ, ಭಾಳ ಎಫೆಕ್ಟಿವ್ನೆಸ್ನೂ ಅದ, ಬಟ್ ಬೆಟರ್ ರಿಮೂವಲ್ ಆಫ್ ಹಾರ್ಡ್ನೆಸ್. ಸೊ ಜಿಯೋಲೈಟ್ ಹೌದು ರಿಮೂವ್ ಮಾಡ್ತದೆ, ಲೈಮ್ ಸೋಡಾಕ್ಕಿಂತಲೂ ಚಂದ ಮಾಡ್ತದೆ. ಪ್ಲ್ಯಾಂಟ್ ಈಸ್ ಕಾಂಪ್ಯಾಕ್ಟ್ ಆ್ಯಂಡ್ ಸ್ಮಾಲ್, ಹೌದು ಜಿಯೋಲೈಟ್ ಸಣ್ಣ.
ನೆಕ್ಸ್ಟ್ ಸ್ಕಿಲ್ಡ್ ಸೂಪರ್ವಿಷನ್ ಈಸ್ ನಾಟ್ ರಿಕ್ವೈರ್ಡ್. ಹೌದು, ಬಟ್ ಎಕನಾಮಿ ಅಲ್ಲ, ಜಿಯೋಲೈಟ್ ಏನದ ನೋಡು ಮೋರ್ ಕಾಸ್ಟ್ಲಿಯರ್ ಅದ ದೆನ್ ಲೈಮ್ ಸೋಡಾ ಪ್ರೊಸೆಸ್. ಸೊ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದ ಟ್ರೀಟ್ಮೆಂಟ್ ಆಫ್ ವಾಟರ್ ವಿತ್ ಓನ್ಲಿ ಕ್ಲೋರಿನ್ ಈಸ್ ನೋನ್ ಆ್ಯಸ್. ಓನ್ಲಿ ಕ್ಲೋರಿನೇಷನ್ ಹಾಕ್ತಾರೆ ಅಂತಿಕೋ ಅದಕ್ಕೆ ಪ್ಲೇನ್ ಕ್ಲೋರಿನೇಷನ್ ಅಂತ ಕರಿತೇವೆ ನಾವು. ಬಟ್ ಪ್ರೀ ಕ್ಲೋರಿನೇಷನ್ ಅಂತಂದ್ರೆ ಏನು, ಫಿಲ್ಟ್ರೇಷನ್ಗಿಂತಲೂ ಮೊದಲೇ ಏನು ಮಾಡ್ತೇವೆ ನಾವು ಕ್ಲೋರಿನ್ ಅಪ್ಲೈ ಮಾಡ್ತೇವೆ. ಸೊ ಅದಕ್ಕೆ ಪ್ರೀ ಕ್ಲೋರಿನೇಷನ್ ಅಂತ ಕರಿತೇವೆ ನಾವು. ನೆಕ್ಸ್ಟ್ ದ ಕಾಮನ್ ಕೋಯಾಗುಲೆಂಟ್ ವಿ ನೋ ಇಟ್ ಆಸ್ ಆಲಮ್. ಆಲಮ್ ಇಸ್ ದ ಕಾಮನ್ ಕೋಯಾಗುಲೆಂಟ್. ನೆಕ್ಸ್ಟ್ ಕೋಯಾಗುಲೆಂಟ್ಸ್ ನಿಮ್ಗೆ ಜನರಲಿ ಯಾವಾಗ ಬೇಕಾಗ್ತದಪ್ಪ ಅಂತಂದ್ರೆ ಟರ್ಬಿಡಿಟಿ, ವಾಟರ್ನಾಗ ಟರ್ಬಿಡಿಟಿ ಹೆಚ್ಚಿಗಿತ್ತಪ್ಪ ಅಂತಂದ್ರೆ ನಾವು ಕೋಯಾಗುಲೆಂಟ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕೋಯಾಗುಲೆಂಟ್ ಫಾರ್ ವಾಟರ್ ಟ್ರೀಟ್ಮೆಂಟ್ ಫಂಕ್ಷನ್ಸ್ ಬೆಟರ್ಸ್ ವೆನ್ ದ ರಾ ಮಟೀರಿಯಲ್ ಈಸ್. ಯಾವಾಗ ರಾ ಮಟೀರಿಯಲ್ ಅಲ್ಕಲೈನ್ ಅದ ನೋಡು ಅವಾಗ ಏನಾಗ್ತದೆ ನಾವು ಕೋಯಾಗುಲೆಂಟ್ ಯೂಸ್ ಮಾಡ್ತೇವೆ. ಸೊ ನಿಮ್ಗೆ ಇನ್ನೊಂದು ಬರ್ತದೆ ಆಲಮ್ ಹೆಚ್ಚಿಗೆ ಆಯ್ತಂತ ತಿಕ್ಕೋರಿ ನಮ್ಮದು ವಾಟರ್ ಏನಾಗ್ತದೆ ಆ್ಯಸಿಡಿಕ್ ಆಗ್ತದೆ, ಅಂದ್ರೆ ಪಿ ಎಚ್ ವ್ಯಾಲ್ಯೂ ಏನಾಗ್ತದೆ ಕಮ್ಮಿ ಆಗ್ತದೆ. ಯಾಕಂದ್ರೆ ತಿಳ್ಕೋರಿ ಇದೊಂದು ನೆನ್ಪಿಟ್ಕೋರ. ಸೊ ಕೋಯಾಗುಲೆಂಟ್ ಈಸ್ ವಾಟರ್ ಆಫ್ coagulants used for water treatment function better when the raw water is alkaline. Okay na. Next question. Select the correct sequence of the treatments or methods of which generally given to treat the raw water supplies. ಸೊ ನಿಮಗೆ ಗೊತ್ತು, ಫಸ್ಟ್ ಸ್ಕ್ರೀನಿಂಗ್ ಮಾಡ್ತೇವೆ ನಾವು, ಸ್ಕ್ರೀನಿಂಗ್ ಆದ್ಮೇಲೆ ಸೆಡಿಮೆಂಟೇಷನ್ ಮಾಡ್ತೇವೆ, ಆಮೇಲೆ ಕೋಯಾಗುಲೇಷನ್ ಮಾಡ್ತೇವೆ, ಆಮೇಲೆ ಫಿಲ್ಟ್ರೇಷನ್ ಮಾಡ್ತೇವೆ, ಆಮ್ಯಾಗ ಡಿಸ್ಇನ್ಫೆಕ್ಷನ್ ಮಾಡ್ತೇವೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸ್ಕ್ರೀನಿಂಗ್ ಎದಕ್ಕೆ ಮಾಡ್ತೇವೆ ನೆನ್ಪಿಟ್ಕೋರಲ್ಲ, ರಿಮೂವಲ್ ಆಫ್ ಲಾರ್ಜ್ ಪಾರ್ಟಿಕಲ್ಸ್, ಸೆಡಿಮೆಂಟೇಷನ್ ಸೆಟ್ಲಿಂಗ್ ಆಫ್ ಫೈನ್ ಪಾರ್ಟಿಕಲ್ಸ್, ಕೋಯಾಗುಲೇಷನ್ ಫಾರ್ಮ್ ಆಫ್ ಲಾರ್ಜ್ ಪಾರ್ಟಿಕಲ್ಸ್ ವಿತ್ ಫೈನ್ ಪಾರ್ಟಿಕಲ್ಸ್, ಅಂದ್ರೆ ಸಣ್ಣ ಪಾರ್ಟಿಕಲ್ಸ್ ಇದೆಯೋ ದೊಡ್ಡ ಪಾರ್ಟಿಕಲ್ಸ್ ಆಗಿ ಮಾಡ್ತೇವೆ ನಾವು, ಯಾಕೆ ಸೆಟ್ಲ್ ಅಲ್ಲಿ ಅಂತ. ಫಿಲ್ಟ್ರೇಷನ್ ಅಪ್ಪ ಅಂತಂದ್ರೆ ಫಿಸಿಕಲ್ ಪಾರ್ಟಿಕಲ್ಸಿಗೆ ರಿಮೂವ್ ಮಾಡ್ಲಿಕ್ಕೆ, ಡಿಸ್ಇನ್ಫೆಕ್ಷನ್ ಅಪ್ಪ ಅಂತಂದ್ರೆ ಡಿಸೀಸ್ ಕಾಸಿಂಗ್ ಕಂಪೌಂಡಿಗೆ ರಿಮೂವ್ ಮಾಡ್ಲಿಕ್ಕೆ. ಓಕೆ, ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಸೆಸಸ್ ಆರ್ ನೆಸಸರಿ ಫಾರ್ ರಿಮೂವಿಂಗ್ ಸಸ್ಪೆಂಡೆಡ್ ಸಾಲಿಡ್ಸ್. ಸಸ್ಪೆಂಡೆಡ್ ಸಾಲಿಡ್ಸ್ ಎಲ್ಲ ತೆಗಿಬೇಕಪ್ಪ ಅಂತಂದ್ರೆ ನಾವೇನು ಮಾಡ್ತೇವೆ, ಸೆಡಿಮೆಂಟೇಷನ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ DO concentration may falls to 0 causing anaerobic condition in a river reach is called as. ಸೊ ಇದೇನು ಝೋನ್ ಆಫ್ ಆ್ಯಕ್ಟಿವ್ ಡಿಕಂಪೋಸಿಷನ್. ಸೊ ಆ್ಯಕ್ಟಿವ್ ಡಿಕಂಪೋಸಿಷನಾಗ DO 0 ಆಗ್ತದೆ. ಸೊ ಇದು ಆಲ್ರೆಡಿ ಡಿಸ್ಕಸ್ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಮಿಥೆನೋಗ್ಲೋಬಿನಿಮಿಯಾ ಈಸ್ ಕಾಸ್ಡ್ ಡ್ಯೂ ಟು ಹೇಳಿ ನಿಮ್ಗೆ ನೈಟ್ರೇಟ್ ಎಷ್ಟಿರಬೇಕು, ಲೆಸ್ ದೆನ್ 45 mg/L ಇರಬೇಕು. ಸೊ ನೈಟ್ರೈಟ್ ಅಂತ ಬರ್ತದೆ, ಅದೇನಿರಬೇಕು ನಿಲ್ಲಿರಬೇಕು, ಏನೂ ಇರಬಾರ್ದು. ನೆಕ್ಸ್ಟ್ ಇನ್ ವಾಟರ್ ಸಪ್ಲೈ ಎ ಜಾರ್ ಟೆಸ್ಟ್ ಈಸ್ ಪರ್ಫಾರ್ಮ್. ಸೊ ಇದು ಇಂಪಾರ್ಟೆಂಟ್ ನೋಡ್ರ, ಎದಕ್ಕಪ್ಪ ಅಂತಂದ್ರೆ ಟು ಫೈಂಡ್ ದ ಆಪ್ಟಿಮಲ್ ಡೋಸ್ ಆಫ್ ಕೋಯಾಗುಲೆಂಟ್. ಸೊ ಆಪ್ಟಿಮಲ್ ಡೋಸೇಜ್ ಆಫ್ ಕೋಯಾಗುಲೆಂಟ್ ಕಂಡುಹಿಡ್ಲಿಕ್ಕೆ ಮಾಡಬೇಕು. ಸೊ ಇಲ್ಲಿ ಹಿಂಗೆ ಕೊಟ್ಟಾನ, ಸಾರಿ ಓನ್ಲಿ 1, ಓನ್ಲಿ 3, ಓನ್ಲಿ 2 ಹಂಗೆ ಕೊಟ್ಟಾನ. ಸೊ ಆಪ್ಟಿಮಲ್ ಡೋಸೇಜ್ ಕಂಡುಹಿಡ್ಲಿಕ್ಕೆ ಕೂಡ ಯೂಸ್ ಮಾಡ್ತೇವೆ. ಹಾಗೆ ಆಪ್ಟಿಮಲ್ ಟೈಮ್ ರಿಕ್ವೈರ್ಡ್ ಫಾರ್ ಫ್ಲಾಕ್ಯುಲೇಷನ್ ಅದು ಕೂಡ ಕಂಡುಹಿಡ್ಲಿಕ್ಕೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಟು ಫೈಂಡ್ ದ ಕ್ಲೋರಿನ್ ಕಂಟೆಂಟ್ ಆಫ್ ವಾಟರ್. ಹೌದು, ಇವು 3 ಸಲಿಂದ ಯೂಸ್ ಮಾಡ್ತೇವೆ. ಸೊ ಆಲ್ ಆಫ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಇದು ನೋಡ್ರಿ, ಎ ಜಾರ್ ಟೆಸ್ಟ್ ಈಸ್ ಅ ಲ್ಯಾಬ್ ಟೆಸ್ಟ್ ಈಸ್ ಯೂಸ್ಡ್ ಟು ಫೈಂಡ್ ದ ಮಿನಿಮಮ್ ಕೋಯಾಗುಲೆಂಟ್ಸ್ ಡೋಸ್ required to treat the water and also determine the optimum time required for flock formation of particles. Okay, next the water treatment required for water obtained from a deep well tube is. ಡೀಪ್ ವೆಲ್ ಟ್ಯೂಬ್ ಅಪ್ಪ ಅಂತಂದ್ರೆ ಏನು, ನಿಮ್ಗೆ ಆಲ್ರೆಡಿ ಅದರೊಳಗೆ ಸ್ವಚ್ಛದ ಹೊಲಸಿರಲ್ಲ, ಏರಿಯೇಷನ್ ಅದು ಏನೂ ಬೇಕಾಗಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಒಂದೇ ಒಂದು ಏನು ಬೇಕು, ನಿಮ್ಗೆ ಅದರೊಳಗೆ ಪ್ಯಾಥೋಜನ್ಸ್ ಪ್ರೆಸೆಂಟ್ ಇರ್ಬೋದು. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಡಿಸ್ಇನ್ಫೆಕ್ಟೆಂಟ್ ಯೂಸ್ ಮಾಡ್ತೇವೆ, ಅದೊಂದೇ ಬೇಕು ನಿಮಗೆ. ನೆಕ್ಸ್ಟ್ ಏನು ಕೊಟ್ಟಾನ, ಲುಕ್ ಎಟ್ ದ ಕ್ಲೋರಿನ್ ರೆಸಿಡ್ಯುವಲ್ ಡಾಟಾ ಅಂತ ಕೊಟ್ಟಾನ ನಿಮಗೆ. ಸೊ ಕ್ಲೋರಿನ್ ರೆಸಿಡ್ಯುವಲ್ ಡಾಟಾ ಕೊಟ್ಟಾನ ನಿಮಗೆ, ಈ ಟೇಬಲ್ ಕೊಟ್ಟಾನ. ಕ್ಲೋರಿನ್ ಡೋಸೇಜ್ ಕೊಟ್ಟಾನ, ಕ್ಲೋರಿನ್ ರೆಸಿಡ್ಯುವಲ್ ಕೊಟ್ಟಾನ. ಸೊ ಕ್ಲೋರಿನ್ ಡೋಸೇಜ್ ಎಟ್ ಬ್ರೇಕ್ ಥ್ರೂ ಪಾಯಿಂಟ್ ಅಂತ ಕೇಳ ನಿಮ್ಗೆ. ಸೊ ನೀವು ಫಸ್ಟ್ ಏನು ಮಾಡ್ತೀರಿ, ಕಮ್ಯುಲೇಟಿವ್ ಕ್ಲೋರಿನ್ ಡೋಸೇಜ್ ಎಷ್ಟು ಕದ ನಿಮಗೆ, 0.1, 0.5, 1 1.5 ಕ್ಲೋರಿನ್ ಡೋಸೇಜ್ ಎಲ್ಲ ಬರ್ಕೊಂಡ್ರಿ ನೀವು. ಸೊ ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಫ್ ಕ್ಲೋರಿನ್ ಡೋಸೇಜ್ ಎಷ್ಟು ಇನ್ಕ್ರಿಮೆಂಟ್ ಆಗ್ಯದ ನಿಮಗೆ, ಎಷ್ಟು ಇನ್ಕ್ರಿಮೆಂಟ್ ಮಾಡ್ಲತ್ತೀರಿ ನೀವು. ಸೊ ಇದಕ್ಕೆ ಕಂಪೇರ್ ಮಾಡ್ರೆ 0.4 ಮಾಡಿರಿ. ಸೊ ಇದಕ್ಕೆ ಕಂಪೇರ್ ಮಾಡ್ರೆ 0.5 ನೆಕ್ಸ್ಟ್ 0.4 ಮಾಡಿರಿ. ಸೊ 0.1 ಆ್ಯಸ್ ಇಟ್ ಈಸ್ ಇಡ್ತೀರಿ. ಸೊ ಎಷ್ಟು ಇನ್ಕ್ರಿಮೆಂಟ್ ಆಗ್ಯದ ಅಂತಂದಂಗೆ. ಸೊ ಅದಾದ್ಮೇಲೆ ಕಮ್ಯುಲೇಟಿವ್
ರೆಸಿಡ್ಯೂವಲ್. ಸೊ ರೆಸಿಡ್ಯೂವಲ್ ಎಷ್ಟಾಗ್ಯದ ನಿಮಗಪ್ಪ ಅಂತಂದ್ರೆ ರೆಸಿಡ್ಯೂವಲ್ ಈಸ್ 0. ಸೊ 0.1 0 ಆಯ್ತಾ. ನೆಕ್ಸ್ಟ್ ಏನು ನಿಮಗೆ 0.4 ಇಸ್ ಅ ರೆಸಿಡ್ಯೂವಲ್. ಓಕೆ, ನೆಕ್ಸ್ಟ್ 0.8. ಸೊ ಇದು ಯಾವ ಥರ ಮಾಡಿದಾರ ಅಷ್ಟು ನನಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಆ್ಯಸ್ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ದಿಸ್ ಒನ್. ಸೊ ಇದು ನಿಮಗೆ ಗೊತ್ತಿತ್ತಪ್ಪ ಅಂತಂದ್ರೆ ನೀವು ತಿಳ್ಕೊಂಡು ಮಾಡ್ಕೋಬೋದು, ನಾಟ್ ಎ ಪ್ರಾಬ್ಲಮ್. ಐ ಡೋಂಟ್ ನೋ ಅಬೌಟ್ ದಿಸ್ ಒನ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಒನ್ ಈಸ್ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಎ ಸೊಲ್ಯೂಷನ್ ಹ್ಯಾಸ್ 100 mg/L ಅಮೋನಿಯಂ ಅಯಾನ್ಸ್. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಫಾರ್ ಕನ್ವರ್ಟಿಂಗ್ ಟು ನೈಟ್ರೇಟ್ ಅಯಾನ್ಸ್. ಸೊ ನೈಟ್ರೇಟ್ ಅಯಾನ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಕೇಳತ್ತಾನೆ. ಸೊ ಅವಾಗ ಏನು ಮಾಡ್ಬೋದು ನೀವು ಅಂತಂದ್ರೆ ಇದೆಲ್ಲ ನೀವು ಕೆಮಿಕಲ್ ಇಕ್ವೇಷನ್ಸ್ ನಿಮಗೆ ಗೊತ್ತಿರಬೇಕಾಗ್ತದೆ. ಅವಾಗೇ ನೀವೇನು ಮಾಡ್ಬೋದು, ಇದು ಸೊಲ್ಯೂಷನ್ ಮಾಡ್ಬೋದು. ಸೊ 2NH4+ + 3O2+. ಸೊ ಇದು ಕೆಮಿಕಲ್ ಇಕ್ವೇಷನ್ ಆದ ಬಳಿಕ ಏನು ಮಾಡಬೇಕು ನೀವು, ಹ್ಯಾನ್ಸ್ 218 mg ಆಫ್ ಅಮೋನಿಯಮ್ ಇಸ್ NH4. ಸೊ ಮತ್ತೇನು ಕೇಳೋಣಪ್ಪ ಅಂತಂದ್ರೆ ವಿ ರಿಕ್ವೈರ್ 4 × 30. ಅದಕ್ಕೆ ಏನು ಬೇಕು ನಿಮಗೆ, 4 ಆಕ್ಸಿಜನ್ಸಿಂದ ಏನು ಬೇಕು, 4 × 32 mg ಆಫ್ ಆಕ್ಸಿಜನ್ ಬೇಕು ಫಾರ್ 100 ಗ್ರಾಮ್ ಆಫ್ ಅಮೋನಿಯಾ. ಸೊ ದೇರ್ ಫಾರ್ ಆಕ್ಸಿಜನ್ ರಿಕ್ವೈರ್ಡ್ ಎಷ್ಟು ಬೇಕು ನಿಮಗೆ, 4 × 32 ಮಾಡ್ತೀರಿ ಡಿವೈಡ್ ಬೈ 2 × 18 ಮಾಡ್ತೀರಿ ಇಂಟು 100. ಸೊ ವಿಲ್ ಗೆಟ್ ಇಟ್ ಆಸ್ 355 mg. ಸೊ ನಿಮ್ಗೆ 355 mg ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ದ ಪೋರ್ಟೇಬಲ್ ವಾಟರ್ ಈಸ್ ಪ್ರಿಪೇರ್ಡ್ ಫ್ರಮ್ ಟರ್ಬಿಡ್ ಸರ್ಫೇಸ್ ವಾಟರ್ ಬೈ ಅಡಾಪ್ಟಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಟ್ರೀಟ್ಮೆಂಟ್ ಸೀಕ್ವೆನ್ಸಸ್. ಸೊ ಟರ್ಬಿಡ್ ವಾಟರ್ ಇತ್ತಪ್ಪ ಅಂತಂದ್ರೆ ಫಸ್ಟ್ ಏನು ಮಾಡ್ತೇವೆ ನಾವು, ಫಸ್ಟ್ ಕೋಯಾಗುಲೇಷನ್ ಮಾಡ್ತೇವೆ, ಆಮೇಲೆ ಫ್ಲಾಕುಲೇಷನ್ ಮಾಡ್ತೇವೆ, ಆಮೇಲೆ ಸೆಡಿಮೆಂಟೇಷನ್ ಮಾಡ್ತೇವೆ ನಾವು, ಆಮೇಲೆ ಫಿಲ್ಟ್ರೇಷನ್, ಆಮೇಲೆ ಡಿಸ್ಇನ್ಫೆಕ್ಷನ್, ಆಮೇಲೆ ಸ್ಟೋರೇಜ್ ಆ್ಯಂಡ್ ಸಪ್ಲೈ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದ ಡಿಸ್ಇನ್ಫೆಕ್ಷನ್ ಎಫಿಷಿಯನ್ಸಿ ಆಫ್ ಕ್ಲೋರಿನ್ ಇನ್ ವಾಟರ್ ಟ್ರೀಟ್ಮೆಂಟ್ ಅಂತ ಕೇಳ ನಿಮಗೆ. ಸೊ ಏನು ಡಿಸ್ಇನ್ಫೆಕ್ಷನ್ ಎಫಿಷಿಯನ್ಸಿ ಏನಪ್ಪ ನಿಮಗೆ ಕ್ಲೋರಿನ್ದು ಇನ್ ವಾಟರ್ ಟ್ರೀಟ್ಮೆಂಟ್ ಅಂತಂದ್ರೆ ಇಟ್ ರೆಡ್ಯೂಸ್ಡ್ ಬೈ ಇನ್ಕ್ರೀಸಿಂಗ್ ದ pH ವ್ಯಾಲ್ಯೂ. ಹೌದು, pH ವ್ಯಾಲ್ಯೂ ಯಾವಾಗ ಹೆಚ್ಚಿಗೆ ಆಗ್ತದೆ ಅದು ನಿಮಗೆ ಕ್ಲೋರಿನ್ ಎಫಿಷಿಯನ್ಸಿ ಏನಾಗ್ತದೆ, ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಇಫ್ ದ pH ಆಫ್ ದ ವಾಟರ್ ಈಸ್ ಮೋರ್, ದ ಕ್ಲೋರಿನ್ ಎಫಿಷಿಯನ್ಸಿ ಈಸ್ ಲೆಸ್. ಸೊ pH ಹೆಚ್ಚಿಗೆ ಇತ್ತಪ್ಪ ಅಂತಂದ್ರೆ ಕ್ಲೋರಿನ್ ಎಫಿಷಿಯನ್ಸಿ ಏನಾಗ್ತದೆ, ಕಡಿಮೆ ಆಗ್ತದೆ. ನೆಕ್ಸ್ಟ್ ದ ಡೋಸ್ ಆಫ್ ಕಾಪರ್ ಸಲ್ಫೇಟ್ ಇನ್ ವಾಟರ್ ಟ್ರೀಟ್ಮೆಂಟ್ ವೇರೀಸ್ ಫ್ರಮ್. ಕಾಪರ್ ಸಲ್ಫೇಟ್ ಅಂತ ಹೇಳಿ ನಿಮಗೆ CuSO4 ಇದೆ. ಅದಕ್ಕೆ ಇದೇನು ಮಾಡ್ತೇವೆ, ಡಿಸ್ಇನ್ಫೆಕ್ಟೆಂಟ್ ಆಗಿ ಕೂಡ ಇದ್ರೊಳಗೆ ಕೋಯಾಗ್ಲೆಂಟಾಗಿ ಯೂಸ್ ಮಾಡ್ತೇವೆ. ಸೊ ಅದ್ರದ್ದು ಯಾವಾಗಲೂ ಎಷ್ಟು ಇರ್ತದೆ, ಎಷ್ಟು ಡೋಸ್ ಅಪ್ಪ ಅಂತಂದ್ರೆ 0.3 to 0.6 ppm. The fluoride concentration of dash in water is beneficial for prevention of dental. So fluoride content ಕೇಳೋಣ 1 to 1.5 mg/L. ನೆಕ್ಸ್ಟ್ ಏನು ಕೊಟ್ಟಾನ, ಟೈಪ್ ಆಫ್ ಇಂಪ್ಯೂರಿಟಿ ಕೊಟ್ಟಾನ. ನೆಕ್ಸ್ಟ್ ಪ್ರೊಸೆಸ್, ಯಾವ ಪ್ರೊಸೆಸ್ಲಿಂದ ನಾವು ರಿಮೂವ್ ಮಾಡ್ತೇವೆ ಅಂತ ಕೊಟ್ಟಾನ. ಸೊ ನಾವು ಫ್ಲೋಟೇಷನ್ ಟ್ಯಾಂಕ್ನಾಗ ಏನು ಯೂಸ್ ಮಾಡ್ತೇವೆ ನಾವು, ಹೌದು ಆಯಿಲ್ ಮತ್ತು ಗ್ರೀಸ್ ಎಲ್ಲ ಏನು ಮಾಡ್ತೇವೆ ನಾವು ರಿಮೂವ್ ಮಾಡ್ತೇವೆ. ನೆಕ್ಸ್ಟ್ ರ್ಯಾಕ್ಸ್ ಆ್ಯಂಡ್ ಸ್ಕ್ರೀನ್ಸ್ದಾಗ ಏನು ಮಾಡ್ತೇವಪ್ಪ ಅಂತಂದ್ರೆ ನಾವು ಬಲ್ಕಿ ಫ್ಲೋಟಿಂಗ್ ಪಾರ್ಟಿಕಲ್ಸ್ ಮತ್ತು ಸಸ್ಪೆಂಡೆಡ್ ಮ್ಯಾಟರ್ಸ್ಗೆ ತೆಗಿತೇವೆ. ಬಯಾಲಜಿಕಲ್ ಗ್ರೋತ್ ಎಲ್ಲಿ ಮಾಡ್ತೇವೆ ನಾವು, ಮಾಡೋದ್ರಲಿಂತ ಏನು ಮಾಡ್ತೇವೆ, ರಿಮೂವಲ್ ಆಫ್ ಕೊಲಾಯ್ಡಲ್ ಡಿಸಾಲ್ವ್ಡ್ ಆರ್ಗ್ಯಾನಿಕ್ ಮ್ಯಾಟರ್ ರಿಮೂವ್ ಮಾಡ್ತೇವೆ. ಹಾಗೆ ಕೆಮಿಕಲ್ ಫ್ಲಾಕುಲೇಷನಿಂದ ಏನು ಮಾಡ್ತೇವೆ ನಾವು, ಸಸ್ಪೆಂಡೆಡ್ ಸಾಲಿಡ್ಸ್ ಏನಿರ್ತಾವಲ್ಲ ಅವೆಲ್ಲ ರಿಮೂವ್ ಮಾಡ್ತೇವೆ ನಾವು. ಓಕೆ, ನೆಕ್ಸ್ಟ್ ಇನ್ ವಾಟರ್ ಸಪ್ಲೈ ಪೈಪ್ಸ್ ರಾಟ್ ಐರನ್ ಆ್ಯಂಡ್ ಕಾಸ್ಟ್ ಐರನ್ ಪೈಪ್ಸ್ ಹ್ಯಾವ್ ರಿಲೇಷನ್ಶಿಪ್ ಆ್ಯಸ್. ಸೊ ವಾಟರ್ ಸಪ್ಲೈ ಸ್ಕೀಮ್ದಾಗ ಕೇಳ್ತಾನೆ. ಸೊ ಯಾವಾಗಲೂ ನೆನಪಿಟ್ಕೋರಿ, ಕಾಸ್ಟ್ ಐರನ್ ಪೈಪಿಂದು ಲೈಫ್ ಸ್ಪ್ಯಾನ್ ಭಾಳ ದೊಡ್ಡದಿರ್ತದೆ ಎದಕ್ಕಿಂತಲೂ, ರಾಟ್ ಐರನ್ಕಿಂತಲೂ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಟ್ರೀಟ್ಮೆಂಟ್ ರಿಕ್ವೈರ್ಡ್ ಫಾರ್ ರಾ ವಾಟರ್ ಕಂಟೈನಿಂಗ್ ಓನ್ಲಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಓಡರಸ್ ಗ್ಯಾಸಸ್ ಅಂತ ಕೇಳೋಣ. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ಓಡರಸ್ ಗ್ಯಾಸಸ್ಸಿಗೆ ನಾವು ಹೇಳಿದ್ವಿ H2S ಮತ್ತು CO2 ಗ್ಯಾಸಸ್ ರಿಮೂವ್ ಮಾಡ್ಲಿಕ್ಕೆ ಏನು ಮಾಡ್ತೇವೆ ನಾವು, ಏರಿಯೇಷನ್ ಮಾಡ್ತೇವೆ. ಏರಿಯೇಷನ್ ಫಾಲೋಡ್ ಬೈ ಡಿಸ್ಇನ್ಫೆಕ್ಷನ್. ಡ್ಯೂ ಟು ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಲ್ಸ್ ಫ್ರಮ್, ಹೌದು ಪೆಟ್ರೋಲ್ ಇಂಜಿನ್ಸ್ಲಿಂದ ಇನ್ಕಂಪ್ಲೀಟ್ ಕಂಬಷನ್ ಆಯ್ತಪ್ಪ ಅಂತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗ್ತದೆ. ನೆಕ್ಸ್ಟ್ ಎ ರಿವರ್ ಈಸ್ ದ ಸೋರ್ಸ್ ಆಫ್ ವಾಟರ್ ಸಪ್ಲೈ ಫಾರ್ ಎ ಟೌನ್. ಇಟ್ಸ್ ವಾಟರ್ ಈಸ್ ವೆರಿ ಟರ್ಬಿಡ್ ಆ್ಯಂಡ್ ಪೊಲ್ಯೂಟೆಡ್. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಫಾರ್ ಟ್ರೀಟಿಂಗ್ ದ ರಿವರ್ ವಾಟರ್ ವುಡ್ ಬಿ ಅಂತ ಕೇಳ ನಿಮಗೆ. ಏನು ಕೇಳ, ಟರ್ಬಿಡ್ ಅಂತ ಕೇಳ ನಿಮಗೆ. ಟರ್ಬಿಡ್ ಅದಪ್ಪ ಅಂದ್ರೆ ಫಸ್ಟ್ ಕೋಯಾಗುಲೆಂಟ್ ಪ್ರೀ ಸೆಡಿಮೆಂಟೇಷನ್ ಮಾಡ್ತೇವೆ ನಾವು. ಪ್ರೀ ಸೆಡಿಮೆಂಟೇಷನ್ಲಿಂತ ಏನು ಮಾಡ್ತೇವೆ, ಪ್ರೀ ಕ್ಲೋರಿನೇಷನ್ ಕೂಡ ಮಾಡ್ತೇವೆ. ಹೌದು, ಪ್ರೀ ಕ್ಲೋರಿನೇಷನ್ ಇದೇಂದ ಟರ್ಬಿಡ್ ಮತ್ತು ಪೊಲ್ಯೂಟೆಡ್ ಕೂಡ ಅದ ಅಂತ ಹೇಳ್ತಾನೆ. ಸೊ ಅದಕ್ಕೆ ನಾವು ಪ್ರೀ
ಸೆಡಿಮೆಂಟೇಷನ್ ಗ್ಲಿಕ್ಯುಲೇಷನ್ ಆದ ಬಳಕ ನಾವು ಕೋಯಾಗುಲೇಷನ್ ಮಾಡ್ತೇವೆ. ಕೋಯಾಗುಲೇಷನ್ ಆದ ಬಳಕ ಏನು ಮಾಡ್ತೇವೆ, ಮತ್ತು ಸೆಡಿಮೆಂಟೇಷನ್ ಮಾಡ್ತೇವೆ, ಆಮ್ಯಾಗ ಫಿಲ್ಟ್ರೇಷನ್, ಆಮ್ಯಾಗ ಪೋಸ್ಟ್ ಕ್ಲೋರಿನೇಷನ್. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬ್ಯಾಕ್ಟೀರಿಯಾ ಕೊಟ್ಟಾನ, ಅದ್ರದ್ದು ಪ್ರಾಸೆಸ್ ಕೊಟ್ಟಾನೆ. ಸೊ ಎದ್ರಲಿಂದ ಕಂಡುಹಿಡಿತೀವಿ ನಾವು. ಆಪ್ಟಿಮಮ್ ಕ್ವಾಂಟಿಟಿ ಆಫ್ ಆಲಮ್ ಎದ್ರಲಿಂದ ಕಂಡುಹಿಡಿತೇವೆ, ಜಾರ್ ಟೆಸ್ಟ್ ಮಾಡ್ತೇವೆ. ನೆಕ್ಸ್ಟ್ ಝೀರೋ ಹಾರ್ಡ್ನೆಸ್ ಅಚೀವ್ಡ್ ಬೈ ಏನು ಮಾಡ್ತೇವೆ ನಾವು, ಝೀರೋ ಹಾರ್ಡ್ನೆಸ್ ಅಯಾನ್ ಎಕ್ಸ್ಚೇಂಜ್, ಜಿಯೋಲೈಟ್ ಪ್ರೊಸೆಸ್, ಬೇಸ್ ಎಕ್ಸ್ಚೇಂಜ್ ಮೆಥಡ್ಲಿಂದ ಮಾಡ್ತೇವೆ. ಡಿಒ ಏನು ಮಾಡ್ತೇವೆ, ವಿಂಕ್ಲರ್ಸ್ ಮೆಥಡ್ ಯೂಸ್ ಮಾಡಿ ಕಂಡುಹಿಡಿತೇವೆ. ನೆಕ್ಸ್ಟ್ ಸಿಒಸ್ ಟ್ರೀಟ್ಮೆಂಟ್ ಇನ್ ಆಕ್ಸಿಡೇಷನ್ ಪಾಂಡ್ ಈಸ್ ಅಕಂಪ್ಲಿಷ್ಡ್ ಬೈ ಏನು, ಅಲ್ಗಲ್ ಬ್ಯಾಕ್ಟೀರಿಯಾ ಮತ್ತು ಸಿಂಬಯೋಸಿಸ್ಲಿಂತ ಏನು ಮಾಡ್ತೇವೆ ನಾವು ಮಾಡ್ತೇವೆ, ಅಲ್ಗಲ್ ಮತ್ತು ಬ್ಯಾಕ್ಟೀರಿಯಾ. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಯೂನಿಟ್ ಪ್ರೊಸೆಸಸ್ ಕಾಮನ್ಲಿ ಯೂಸ್ಡ್ ಇನ್ ವಾಟರ್ ಟ್ರೀಟ್ಮೆಂಟ್: ರ್ಯಾಪಿಡ್ ಮಿಕ್ಸಿಂಗ್, ಫ್ಲಾಕ್ಯುಲೇಷನ್, ಪ್ರೈಮರಿ ಸೆಡಿಮೆಂಟೇಷನ್, ಸೆಕೆಂಡ್ರಿ. ಸೊ ಎಲ್ಲ ಅರೇಂಜ್ ಮಾಡ್ಬೇಕು. ಫಸ್ಟ್ ಏನು ಮಾಡ್ತೇವೆ ನಾವು, ಪ್ರೈಮರಿ ಸೆಡಿಮೆಂಟೇಷನ್ ಮಾಡ್ತೇವೆ, ಆಮ್ಯಾಗ ನೆಕ್ಸ್ಟ್ ಏನು ಮಾಡ್ತೇವೆ, ರ್ಯಾಪಿಡ್ ಮಿಕ್ಸಿಂಗ್ ಮಾಡ್ತೇವೆ, ಆಮ್ಯಾಗ ಫ್ಲಾಕ್ಯುಲೇಷನ್ ಮಾಡ್ತೇವೆ, ಆಮ್ಯಾಗ ಸೆಕೆಂಡ್ರಿ ಸೆಡಿಮೆಂಟೇಷನ್, ಆಮ್ಯಾಗ ಏನು ಮಾಡ್ತೇವೆ, ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಯೂಸ್ ಮಾಡ್ತೇವೆ, ಆಮ್ಯಾಗ ಏನು ಮಾಡ್ತೇವೆ ನಾವು ಲಾಸ್ಟಿಗೆ ಕ್ಲೋರಿನೇಷನ್. ಸೊ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದ ಫಿಲ್ಟರ್ ಮಟೀರಿಯಲ್ ಯೂಸ್ಡ್ ಇನ್ ಕಾಂಟ್ಯಾಕ್ಟ್ ಬೆಡ್ ಈಸ್. ಸೊ ಫಿಲ್ಟರ್ ಮಟೀರಿಯಲ್ ಯಾವ್ದು ಯೂಸ್ ಮಾಡ್ತೇವೆ ನಾವು ಕಾಂಟ್ಯಾಕ್ಟ್ ಬೆಡ್ನಾಗಪ್ಪ ಅಂತಂದ್ರೆ ಸ್ಟೋನ್ ಬಲಾಸ್ಟ್ ಯೂಸ್ ಮಾಡ್ತೇವೆ ನಾವು. ಯಾವುದು, ಸ್ಟೋನ್ ಬಲಾಸ್ಟ್. ಓಕೆ. ನೆಕ್ಸ್ಟ್ in which pollution zone of the river the dissolved oxygen is reduced to zero. Same question. So zone of active decomposition is the correct answer. Next, which bacteria results in the corrosion of iron and steel pipes embedded in soil? ಸೊ ಯಾವ ಬ್ಯಾಕ್ಟೀರಿಯಾ ನಿಮಗೆ ರಿಸಲ್ಟ್ ಆಗ್ತದೆ ಕರೋಷನ್ ಮಾಡ್ಲಿಕ್ಕೆ ಅಂತಂದ್ರೆ ಸಲ್ಫರ್ ಬ್ಯಾಕ್ಟೀರಿಯಾ ನೋಡ್ರಿ. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಟ್ರೀಟ್ಮೆಂಟ್ ಈಸ್ ಮೋಸ್ಟ್ ಎಕನಾಮಿಕಲಿ ಎಫೆಕ್ಟಿವ್ ಮೆಥಡ್ ಫಾರ್ ಕಂಟ್ರೋಲಿಂಗ್ ಸಿಸ್ಟೋಸೋಮಿಯಾಸಿಸಿಯಾ. ಸೊ ಇದು ಡಿಸೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ನಾವು, ಕ್ಲೋರಿನೇಷನ್ ಈಸ್ ಅ ಕರೆಕ್ಟ್ ಆನ್ಸರ್. ಪ್ಯಾಥೋಜನ್ಸ್ ಎಲ್ಲ ಜನರಲ್ ಯಾವ ಕಿಲ್ ಮಾಡ್ತದೆ, ಡಿಸ್ಇನ್ಫೆಕ್ಟೆಂಟ್. ಯಾವುದು, ಕ್ಲೋರಿನೇಷನ್. ಇ ಡಿ ಟಿ ಎ ಟ್ರೈಟ್ರೇಷನ್ ಹೇಳೋಣ ನಿಮಗೆ. ಇದು ಹಾರ್ಡ್ನೆಸ್ ಕಂಡಿಡಿಯೋ ಸಲಿಂದ ನಾವು ಟೈಟ್ರೇಟಿಂಗ್ ಏಜೆಂಟಾಗಿ ಇ ಡಿ ಟಿ ಎ ಯೂಸ್ ಮಾಡ್ತೇವೆ ಯೂಸಿಂಗ್ ಎರಿಕ್ರೋಮ್ ಬ್ಲ್ಯಾಕ್ ಟೀ ಇಂಡಿಕೇಟರ್ ಯೂಸ್ ಮಾಡ್ತೇವೆ ನಾವು. ಆಮೇಲೆ ಏನಾಗ್ತದೆ ನಿಮಗೆ ಕಲರ್ ಯಾವ ಫಾರ್ಮ್ ಆಗ್ತದಪ್ಪ ಅಂತಂದ್ರೆ ವೈನ್ ರೆಡ್ ಕಲರ್ ಫಾರ್ಮ್ ಆಗ್ತದೆ. ಸೊ ಯಾವುದು, ವೈನ್ ರೆಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಲಿಫಾರ್ಮ್ ಆರ್ಗ್ಯಾನಿಸಮ್. ಸೊ ಬ್ಯಾಸಿಲಸ್ ಹೌದು. ಬ್ಯಾಸಿಲಸ್ ಅಂತಂದ್ರೆ ಏನು, ರಾಡ್ ಶೇಪ್ಡ್ ಇರ್ತಾವೆ. ನೆಕ್ಸ್ಟ್ ಗ್ರಾಮ್ ನೆಗೆಟಿವ್ ಹೌದು. ನೆಕ್ಸ್ಟ್ ಫರ್ಮೆಂಟಸ್ ಲ್ಯಾಕ್ಟೋಸ್ ಹೌದು. ಸ್ಪೋರ್ ಫಾರ್ಮಿಂಗ್ ಇರಲಿ. ನೆಕ್ಸ್ಟ್, ಇನ್ ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ವಿಚ್ ಆಫ್ ದ ಫಾಲೋಯಿಂಗ್ ವ್ಯಾಲ್ವ್ಸ್ ವಿಲ್ ವರ್ಕ್ ಆಟೋಮ್ಯಾಟಿಕಲಿ. ಸೊ ಇವೇನು ಚೆಕ್ ವ್ಯಾಲ್ವ್ಸ್ ಅವ ನೋಡ್ರಿ, ಇವೇನಾಗ್ತವೆ ಆಟೋಮ್ಯಾಟಿಕ್ಕಾಗಿ ಆನ್ ಆಫ್ ಆಗ್ತವೆ. ಓಕೆ. ಎದಕ್ಕಪ್ಪ ಅಂತಂದ್ರೆ ನೀರು ವಾಪಸ್ ಹೋಗ್ಬಾರ್ದಂತ ಅವಕ್ಕೆ ಚೆಕ್ ವ್ಯಾಲ್ವ್ಸ್ ಅಂತ ಕರಿತೇವೆ ನಾವು. ಸೊ ದಿಸ್ ಈಸ್ ದ ಆಟೋಮ್ಯಾಟಿಕಲ್ ವ್ಯಾಲ್ವ್ಸ್ ವಿಚ್ ಆರ್ ಪ್ರೊವೈಡೆಡ್ ಆನ್ ದ ಡೆಲಿವರಿ ಸೈಡ್ ಆಫ್ ದ ಪೈಪ್ ಸೊ ದಟ್ ವೆನ್ ದ ಪೈಪ್ ಈಸ್ ನಾಟ್ ಆಪರೇಟೆಡ್ ದ ಫ್ಲೋ ಕಾಂಟ್ ಗೋ ಬ್ಯಾಕ್. ನೆಕ್ಸ್ಟ್, ಸ್ಕೋರ್ ವ್ಯಾಲ್ವ್ಸ್ ಅಂದ್ರೆ ಏನು ಅಂತ ತಿಳ್ಕೊರಿ. ಸೊ ಇಟ್ ಈಸ್ ಪ್ರೊವೈಡೆಡ್ at the low point because the soil sediment deposition took place. So score or remove the deposit from the pipeline is provided at depression. So score value ಅಂತಂದ್ರೆ ಡಿಪ್ರೆಷನ್. ಈಗ ಪೈಪ್ ಅದ ಅಂತಿಕೋರಿ, ಈಗ ಪ್ರೆಷರ್ ಲೋ ಪಾಯಿಂಟ್ ಅದ ನೋಡ್ರಿ, ಇಲ್ಲಿಂದ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿರ್ತಾರೆ. ಎದಕ್ಕಪ್ಪ ಅಂತಂದ್ರೆ ಈ ಡಿಪಾಸಿಷನ್ ಏನಾಗಿರ್ತಾವೆ ನೋಡಿ, ಡಿಪಾಸಿಷನ್ ಆಗಬಾರ್ದು, ಇದಕ್ಕೆ ಪಟ್ಟಕದ ಮ್ಯಾಗ ಎತ್ಕೊಂಡು ಹೋಗ್ಬೇಕು ಡೆಪಾಸಿಷನಿಗೆ ಅಂತ ಇದಕ್ಕೆ ಯೂಸ್ ಮಾಡ್ತೇವೆ ನಾವು. ಸ್ಕೋರ್ ವ್ಯಾಲ್ಯೂ ಯೂಸ್ ಮಾಡ್ತೇವೆ ನಾವು. ಬಟರ್ಫ್ಲೈ ವ್ಯಾಲ್ವ್ ಅಥವಾ ಸ್ಲೀವ್ಸ್ ವ್ಯಾಲ್ವ್ ಅಥವಾ ಗೇಟ್ ವ್ಯಾಲ್ವ್. ಬಟರ್ಫ್ಲೈ ಅಥವಾ ಸ್ಲೀವ್ಸ್ ಅಥವಾ ಗೇಟ್ ವ್ಯಾಲ್ವ್ ಎದಕ್ಕೆ ಯೂಸ್ ಮಾಡ್ತೇವೆ ನಾವು ಅಂತಂದ್ರೆ ಇಟ್ ಈಸ್ ಯೂಸ್ ಟು ವರ್ಕ್ ಫಾರ್ ಸೇಮ್ ಕಂಟ್ರೋಲ್ ಆಫ್ ಫ್ಲೋ ಇನ್ ಅ ಪೈಪ್ಲೈನ್ ಪ್ರೊವೈಡೆಡ್ ಎಟ್ ದ ಸಮ್ಮಿಟ್ ಆಫ್ ದ ಟಾಪ್ ಪೈಪ್ ಸೊ ಆ್ಯಸ್ ಟು ಡಿವೈಡ್ ದ ಫ್ಲೋ. ಇನ್ ಬಟರ್ಫ್ಲೈ ವ್ಯಾಲ್ವ್ಸ್ ದ ಹೆಡ್ ಲಾಸ್ ಈಸ್ ಮೋರ್ ಆ್ಯಂಡ್ ಇಟ್ ಈಸ್ ಚೀಪರ್ ದೆನ್ ದ. ಸೊ ಇದು ಏನಾಯ್ತು ನಿಮ್ಗೆ ಹಿಂಗಾಯ್ತು. ಸೊ ಇಲ್ಲಿ ಏನು ಯೂಸ್ ಮಾಡ್ತೇವೆ ನಾವು, ಕೆಳಗಿದ್ದಲ್ಲಿ ಸ್ಕೋರ್ ವ್ಯಾಲ್ವ್ಸ್ ಯೂಸ್ ಮಾಡ್ತೇವೆ. ಹೈ ಪಾಯಿಂಟ್ಸ್ ಇದ್ದಲ್ಲಿ ಏನು ಮಾಡ್ತೇವೆ ನಾವು, ಬಟರ್ಫ್ಲೈ ವ್ಯಾಲ್ವ್ಸ್ ಅಥವಾ ಸ್ಲೀವ್ಸ್ ವ್ಯಾಲ್ವ್ಸ್ ಅಥವಾ ಗೇಟ್ ವ್ಯಾಲ್ವ್ ಯೂಸ್ ಮಾಡ್ತೇವೆ. ಯಾಕಪ್ಪ ಅಂತಂದ್ರೆ ಟು ಕಂಟ್ರೋಲ್ ದ ಫ್ಲೋ ಆಫ್ ಪೈಪ್ ಲೈನ್ಸ್. ಏರ್ ವ್ಯಾಲ್ವ್ ಎಲ್ಲಿ ಪ್ರೊವೈಡ್ ಮಾಡ್ತೇವಪ್ಪ ಅಂತಂದ್ರೆ ನಿಯರ್ ದ ಸಮ್ಮಿಟ್ ವ್ಯಾಲ್ವ್. ಸೊ ದಟ್ ಈಸ್ ದ ಸ್ಲೀವ್ಸ್ ವ್ಯಾಲ್ವ್ ಬಲ್ಲೇ ಏನು ಮಾಡ್ತೇವೆ ನಾವು, ಒಂದು ಏರ್ ವ್ಯಾಲ್ವ್ನು ಕೊಡ್ತೇವೆ. ಸೊ ಸ್ಲೀವ್ಸ್ ವ್ಯಾಲ್ವ್. ಸೊ ಆ್ಯಸ್ ವೆನ್ ದ ವಾಟರ್ ಫ್ಲೋ ಇನ್ ಅ ಪೈಪ್ಸ್ ದ ಏರ್ ಆಲ್ಸೋ ಹೆಲ್ಡ್ ವಿತ್ ಇಟ್.
ಸೊ ಯಾವಾಗ ನಿಮಗೆ ಏನಾಗ್ತದೆ ವಾಟರ್ ಫ್ಲೋ ಆಗ್ತಿರ್ತದೆ ನೋಡಿರಿ, ಅವಾಗ ಏನಾಗ್ತದೆ ವಾಟರ್ ಫ್ಲೋ ಸಂಗಟ ಏನೋ ನೀವು ಟ್ರಾನ್ಸ್ಪರೆಂಟ್ ಪೈಪ್ ನೋಡಿರ್ಬೋದು, ಅದರೊಳಗೆ ನಿಮಗೆ ಕಾಣಿಸ್ತಿರ್ತದೆ ಏರ್ ಗ್ಯಾಪ್ ಇದ್ದಿದ್ದು ಹಿಂಗೆ. ಸೊ ಅಂದ್ರೆ ನೀರು ಜೊತೆ ಏರ್ ಕೂಡ ಫಾರ್ಮ್ ಆಗಿರ್ತದೆ. ಆ ಏರ್ ರಿಮೂವ್ ಮಾಡ್ಬೇಕಂತ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಏರ್ ವ್ಯಾಲ್ವ್ಸ್ ಪ್ರೊವೈಡ್ ಮಾಡಿರ್ತಾರೆ. ನೆಕ್ಸ್ಟ್ ಸೇಫ್ಟಿ ಅಥವಾ ರಿಲೀಫ್ ವ್ಯಾಲ್ವ್ಸ್ನಪ್ಪ ಅಂತಂದ್ರೆ ವೆನ್ ದ ಪೈಪ್ ಈಸ್ ಔಟ್ ಜಸ್ಟ್ ಟು ಬರ್ಸ್ಟ್ ದಿಸ್ ವ್ಯಾಲ್ವ್ ಆಟೋಮೆಟಿಕಲಿ ಗೆಟ್ ಓಪನ್. ಸೊ ಯಾವಾಗಾರ ನಿಮ್ಗೆ ಭಾಳ ಪ್ರೆಷರ್ ಕ್ರಿಯೇಟ್ ಆಗಿ ಏನು ಪೈಪ್ ಹೊಡಿತದೆ ಅಂದಾಗ ಸೇಫ್ಟಿ ವ್ಯಾಲ್ವ್ಸ್ ಅಥವಾ ರಿಲೀಫ್ ವ್ಯಾಲ್ವ್ಸ್ ಅಲ್ಲಿ ಯೂಸ್ ಆಗ್ತವೆ. ನೆಕ್ಸ್ಟ್ ಗ್ಲೋಬ್ ವ್ಯಾಲ್ವ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಟು ಚೇಂಜ್ ದ ಫ್ಲೋ ಟು 90 ಡಿಗ್ರಿ ಅಂತಂದ್ರೆ ಇಲ್ಲಿ ಹಿಂಗೆ ಇರ್ತದೆ, ಒಮ್ಮೆ ನಂಬಳಿ ಈ ಕಡೆ ಹೋಗಿ ಸಪ್ಲೈ ಇರ್ತದೆ. ಸೊ ಇಲ್ಲಿ ಏನು ಮಾಡ್ತಾವೆ ಗಾಲ್ಬ್ ವ್ಯಾಲ್ವ್ ಯೂಸ್ ಮಾಡ್ತಾವೆ, ಗ್ಲೋಬ್ ವ್ಯಾಲ್ವ್. ಸೊ ಇದೇನು ಮಾಡ್ತದೆ 90 ಡಿಗ್ರಿ ಫ್ಲೋ ಚೇಂಜ್ ಮಾಡ್ತದೆ. ನೆಕ್ಸ್ಟ್ ಬಾಲ್ ವ್ಯಾಲ್ವ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತ ಟು ಮೇಂಟೈನ್ ದ ಕಾನ್ಸ್ಟೆಂಟ್ ಲೆವೆಲ್ ಆಫ್ ವಾಟರ್ ಫ್ಲೋ. ಸೊ ಈಗ ಒಂದು ಫ್ಲೋ ಆಗ್ತಿರ್ತೀವಿ ರೀ, ಸೊ ಇವು ಕಾನ್ಸ್ಟೆಂಟ್ ಇದೇ ಲೆವೆಲಿಗೆ ಫ್ಲೋ ಅಲ್ಲಕ್ಕೆ ಏನು ಮಾಡ್ತಾರೆ ನಾವು ಬಾಲ್ ವ್ಯಾಲ್ವ್ ಯೂಸ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ ಅಪ್ ಟು 400 ಕ್ವಶನ್ಸ್ ಮುಗ್ಸಮ್ಮಿ. ನೆಕ್ಸ್ಟ್ ಪಾರ್ಟ್ನ ನಾವು ಕಂಟಿನ್ಯೂ ಮಾಡ್ಕೋತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಆಲ್.